ಆಯುರ್ವೇದದಲ್ಲಿ ನಿಧಾನ ಪ್ರಕ್ರಿಯೆ, ಇದರ ಬಗ್ಗೆ ನಂಬಿಕೆ ಇಲ್ಲ. 30 ವರ್ಷ ಇನ್ವೆಸ್ಟ್ ಮಾಡಿ ಕಟ್ಟುವಂತ ಅರಮನೆ ಇವತ್ತು ಶಾಶ್ವತವಾಗಿದೆಯಾ? 3 ತಿಂಗಳು ಕಟ್ಟಿರ್ತಕ್ಕಂತಹ ಮನೆ ಶಾಶ್ವತವಾಗಿದೆಯಾ? ಆಯುರ್ವೇದ ಅತ್ಯಂತ ಕಡೆಗಣಿಸಲ್ಪಟ್ಟ. ಯಾಕೆ ಅಂತ ಹೇಳಿದ್ರೆ ದೀಪದ ಕೆಳಗೆ ಕತ್ಲು. ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್. ಆಯುರ್ವೇದದ ವ್ಯಾಪ್ತಿ ಏನು? ಇವತ್ತು ಮಗು ಎಲ್ಲಿ ಹುಟ್ಟತಾ ಇದೆ? ಇವತ್ತು ವಯಸ್ಸಾದವ್ರು ಎಲ್ಲಿ ಸಾಯ್ತಿದ್ದಾರೆ? ಹಾಸ್ಪಿಟಲ್. ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇದು. ಚಪ್ಪಲಿ ನನ್ನ ಸ್ವಾತಂತ್ರ್ಯ ನಾನು ಅಡಿಗೆ ಮನೆಗೆ ಹಾಕೊಂಡು ಹೋಗ್ತೀನಿ. ಆಂಬುಲೆನ್ಸ್ ಗಿಂತ ಫಾಸ್ಟ್ ಆಗಿ ಪಿಜ್ಜಾ ನಮ್ಮ ಮನೆಗೆ ಬರುವಂತಹ ಪದ್ಧತಿ ನಾವು ಒಪ್ಕೊಂಡ್ಬಿಟ್ಟಿದೀವೋ. ಅದೇನ್ ಗೊತ್ತಬಿಡೋ, ನಮ್ಮ ಅಜ್ಜಿ ಮಾಡ್ತಾ ಇದ್ರು. ನಿಮ್ಮ ಅಜ್ಜಿ ಹೋಳಿಗೆನೂ ಮಾಡ್ತಾ ಇದ್ರು. ನೀನ್ ಕಲ್ತಿದ್ಯಾ? ಬೆಂಗಳೂರು ಸುಮ್ಮನೆ ಹಿಂಗ್ ಬೀದಿಲಿ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲಿ ಅಡಿಗೆ ಮನೆನೇ ಇಲ್ವೇನೋ. ಯಥಾ ಬ್ರಹ್ಮಾಂಡ ತಥಾ ಪಿಂಡಂಡ ಅಂತ ಒಂದು ಮಾತು ಹೇಳ್ತೀವಿ. ದಟ್ ಈಸ್ ನಾಟ್ ಆಯುರ್ವೇದ. ಆಯುರ್ವೇದ ಸಮಥಿಂಗ್ ಬಿಯಾಂಡ್. ಏನ್ ಆಯುರ್ವೇದ ಅಂದ್ರೆ? ಆಯುರ್ವೇದ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಸೇ ಆಹಾರ ಸೇವನಾ ವಿಧಿ ಹೇಗೆ. ಕಣ್ಣು ಮುಚ್ಕೊಳ್ಳಿ ಒಂದು ನಿಮಿಷ. ಸರ್ವೇ ಪಿರೋಗಹ ಮಂದಾಗ್ನವು ಅಂತ ಒಂದೇ ಒಂದು ವರ್ಡ್ ಆನ್ಸರ್. ಬೆಂಗಳೂರು ಕನ್ವೆನ್ಷನಲ್ ಹುಟ್ಟು ಬೆಳೆದ ಹೆಣ್ಮಗುನ ಮಂಗಳೂರಲ್ಲೋ ಕೊಬ್ಬರಿ ಎಣ್ಣೆಯಲ್ಲಿ ಜಾಸ್ತಿ ಬಳಸ್ತಾರೋ, ಎರಡನ್ನ ಕಂಪೇರ್ ಮಾಡ್ಬೇಡಿ. ಆಯುರ್ವೇದ ಬಹಳ ಕಾಸ್ಟ್ಲಿ ಅಂತಾರಲ್ಲ. ನಮ್ಮೊಂದು ಚಂದನಾದಿ ಒಟ್ಟಿ ಮಾಡಬೇಕು ಅಂದ್ರೆ ಶ್ರೀಗಂಧದ ಮಠ ಸರ್ಕಾರ ಪರ್ಮಿಷನ್ ತಗೋಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೋಬೇಕು. ಅಷ್ಟೊಂದು ಸುಲಭ ಅಲ್ಲ ಸರ್. ನಿಮ್ಗೆ ಯಾವುದು ಸುಲಭ? ಯಾವುದು ಸುಲಭ? ಟೆಲ್ ಮೀ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಜ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಅತಿಥಿಯನ್ನು ಕರ್ಕೊಂಡು ಬಂದು ನಿಮಗೆ ಪರಿಚಯ ಮಾಡಿಸ್ತೀವಿ. ನಮ್ಮ ಉದ್ದೇಶ ಒಂದೇ, ಅವರ ಜೀವನ ಅಥವಾ ಅವರು ಮಾಡುವ ಮಾರ್ಗದರ್ಶನ ನಿಮ್ಮ ಜೀವನಕ್ಕೆ ಉಪಯೋಗ ಆಗಲಿ ಅಂತ. ಸೊ ಬೆಂಗಳೂರು ಬಜ್ನಲ್ಲಿ ಹೊಸ ಪಾಡ್ಕಾಸ್ಟ್ಗಳನ್ನು ನೀವು ನೋಡಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಿದೆ. ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಸೊ ಇವತ್ತು ನಾವು ಒಂದು ಆರೋಗ್ಯಕರ ಜೀವನ ಶೈಲಿ ಯಾವ ರೀತಿ ರೂಪಿಸ್ಕೊಳ್ಬಹುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಏಕೈಕ ವ್ಯಕ್ತಿ. ಈಗಾಗಲೇ ಕನ್ನಡ ಮಾಧ್ಯಮ ಲೋಕದಲ್ಲಿ ಅತ್ಯಂತ ಚಿರಪರಿಚಿತರು. ಅವರ ಕಷಾಯ ವಿತ್ ಕಿಶೋರ್ ಎಷ್ಟು ಎಪಿಸೋಡ್ಗಳಾಗಿವೆಯೋ ಲೆಕ್ಕಗಳಿಲ್ಲ. ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕಿಶೋರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನಾ, ಹೇಗಿದ್ದೀರಾ? ಎಂದಿನಂತೆ ಇಂದು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಜೊತೆ ಕಷಾಯ ವಿತ್ ಕಿಶೋರ್ ಮಾಡುವಾಗ ಆವಾಗ ಹೆಂಗಿದ್ರು ಇವಾಗಲೂ ಹಂಗೆ ಇದ್ದೀರಾ. ಬಹುಶಃ ಕ್ರೆಡಿಟ್ ಆಯುರ್ವೇದಕ್ಕೆ ಕೊಡ್ಬೇಕು. ಕಷಾಯ ವಿತ್ ಕಿಶೋರ್ ನಮ್ಮ ಆರಂಭ ಒಂದು 12 ವರ್ಷ ಆಯ್ತು. ಸೊ ನಾನು ಅವಾಗ ಯಾವ ರೀತಿ ಡಾಕ್ಟರ್ ಕಿಶೋರ್ ಅವ್ರನ್ನ ನೋಡಿದ್ದೀನೋ ಇವಾಗಲೂ ಹಾಗೇ ಇದ್ದಾರೆ. ಅದೇ ಮುಖ, ಅದೇ ನಗು. ನಮಗೆಲ್ಲ ವಯಸ್ಸಾಯ್ತು ಬಿಟ್ರೆ ಅವ್ರಿಗೆ ಮಾತ್ರ ವಯಸ್ಸಾಗಿಲ್ಲ. ವಯಸ್ಸು ಶರೀರಕ್ಕಾಗತ್ತೆ, ಮನಸ್ಸಿಗಾಗಲ್ಲ ಅಂತ. ಎಂಥ ಮಾತು, ಎಂಥ ಒಂದು ಸುಂದರ ಮಾತಿನ ಜೊತೆ ಇವತ್ತಿನ ಪಾಡ್ಕಾಸ್ಟ್ ನಾವು ಶುರು ಮಾಡೋಣ. ಡಾಕ್ಟರ್, ನನ್ನ ಇವತ್ತಿನ ಪಾಡ್ಕಾಸ್ಟ್ನ ಉದ್ದೇಶ ಒಂದೇ, ಅಂದರೆ ಆಯುರ್ವೇದ ಅತ್ಯಂತ ಕಡೆಗಣಿಸಲ್ಪಟ್ಟ ವಲಯ ಅಥವಾ ಕ್ಷೇತ್ರ ಭಾರತದಲ್ಲಿ ಇಂದಿಗೂ ಕೂಡ. ಆದರೆ ಒಂದೇನೆಂದರೆ ಬರ್ತಾ ಜನರಿಗೆ ಆಯುರ್ವೇದದ ಮೇಲಿನ ನಂಬಿಕೆಯೂ ಹೆಚ್ಚಾಗ್ತಾ ಇದೆ, ಅದರ ಬಳಕೆ ಹೆಚ್ಚಾಗ್ತಾ ಇದೆ. ಆದರೆ ಸಾಲದು ಅಂತ ಏನೇ ಸಮಸ್ಯೆ ಆದರೂ ಕೂಡ ಅಲೋಪತಿಗೆ ಹೋಗ್ಬಿಡ್ತೀವಿ. ಆದರೆ ಸಣ್ಣ ಪುಟ್ಟ ಆಯುರ್ವೇದ ಮೆಡಿಸಿನ್ಸಿಂದ ಕೇವಲ ಲಕ್ಷಣ ಮಾತ್ರ ಅಲ್ಲ, ಆ ರೋಗ ಗುಣ ಆಗತ್ತೆ ಆಯುರ್ವೇದದಲ್ಲಿ. ಅದನ್ನು ಜನ ತಿಳ್ಕೊಳ್ಳೋದಿಲ್ಲ ಅಂತ. ಆಯುರ್ವೇದ ವ್ಯಕ್ತಿಯ ಜೀವನದಲ್ಲಿ, ಅದು ಭಾರತನ ಕಾನ್ಸಂಟ್ರೇಟ್ ಮಾಡಿ. ತುಂಬ ಪ್ರಸ್ತುತವಾದ ಪ್ರಚಲಿತ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಮೊಟ್ಟ ಮೊದಲದಾಗಿ ಆಯುರ್ವೇದ ಒಂದು ಜೀವನ ಶಾಸ್ತ್ರ, ಸೈನ್ಸ್ ಆಫ್ ಲೈಫ್ ಅಂತ ಕರಿತೀವಿ. ಸೊ ಇದಕ್ಕೆ ಅನಾದಿ ಮತ್ತು ಅನಂತ ಅಂತ ಕರಿತೀವಿ. ಎಷ್ಟೋ 1000 ವರ್ಷಗಳು, 5000 ವರ್ಷ ನಮ್ಮ ಲೆಕ್ಕ ಇದೆ. ಸಾವಿರಾರು ವರ್ಷಗಳ ಐತಿಹ್ಯ ಇರತಕ್ಕಂಥ ಒಂದು ಪದ್ಧತಿ. ಆ್ಯಂಡ್ ಆಂಗ್ಲ ಭಾಷೆಯಲ್ಲಿ ನಾವು ತರ್ಜುಮೆ ಮಾಡಿದ್ರೆ ಆಯುರ್ವೇದ ಈಸ್ ಎವರ್ ಕಾನ್ಸ್ಟೆಂಟ್, ನೆವರ್ ಚೇಂಜಿಂಗ್. ಆಲ್ ಆಫ್ ದ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸ್ ಬೈ ಆ್ಯಂಡ್ ಲಾರ್ಜ್ ನೆವರ್ ಕಾನ್ಸ್ಟೆಂಟ್, ಎವರ್ ಚೇಂಜಿಂಗ್ ಅಂತ. ಸೊ ಹಾಗಿದ್ದಾಗ ಅಂದಿನ ಆಯುರ್ವೇದ ಇವತ್ತಿಗೂ ಪ್ರಸ್ತುತ ಪ್ರಚಲಿತ, ನಾಳೆಗೂ ಅಷ್ಟೇ ಉಪಯುಕ್ತಕರ ಆ್ಯಂಡ್ ಲಾಭದಾಯಕ ಆರೋಗ್ಯದ ಚೇತರಿಕೆ ದೃಷ್ಟಿಕೋನದಲ್ಲಿಂದ. ಸೊ ನೀವೇನು ಹೇಳ್ತಾ ಇದ್ರಿ, ಇನ್ನೂ ಗಮನ ಸೆಳೆದಿಲ್ಲ ಅಂತಕ್ಕಂಥದ್ದು ಕಡಿಮೆ ಅನ್ಸುತ್ತೆ. ಡೆಫಿನೆಟ್ಲಿ ಭಾಗಶಃ ಹೌದು, ಪೂರ್ತಿ ಅಲ್ಲ, ಭಾಗಶಃ ತಮ್ಮ ಮಾತನ್ನು 100% ಸ್ಪಂದಿಸ್ತೇನೆ, ಒಪ್ತೇನೆ. ಯಾಕೆ ಅಂತ ಹೇಳಿದ್ರೆ ದೀಪದ ಕೆಳಗೆ ಕತ್ಲು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮದೇ ತಾನೆ ಅರ್ಶಿನ ನಮಗೆ ಗೊತ್ತಿರೋದೆ. ಶುಂಠಿ ಅಲ್ಲಿ ಏನು ಟಿ ವಿಲಿ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ 500 ರೂಪಾಯಿ ಕೊಟ್ಟು ಕಳೆದೇನೆ, ಮನೇಲಿ ಕುಟ್ಟಿದ್ರೆ ಮಾಡ್ಕೊಂಬಿಡ್ತೀವಿ ಅಂತ. ಸೆಲ್ಫ್ ಮೆಡಿಕೇಷನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ ತುಂಬ ಹಿರಿಯರು ಉಕ್ತಿಯನ್ನು ಹೇಳ್ತಾಯಿದ್ರು. ಸೊ ಸ್ವಯಂ ಚಿಕಿತ್ಸೆಗಳನ್ನು, ಪರಿಪೂರ್ಣವಾದಂತಹ ಜ್ಞಾನವಿಲ್ಲದೇ ಇರತಕ್ಕಂತಹ ಚಿಕಿತ್ಸೆಗಳನ್ನು ತೊಗೊಂಡು ಬರ್ತಾಯಿದ್ವಿ. ಅದೊಂದು ಭಾಗ. ಅದಾದಮೇಲೆ ಆನುವಂಶೀಯ ರೀತಿಯಲ್ಲಿ ಪಾರಂಪರಿಕ ವೈದ್ಯಗಳು ಬಂತು, ಅದೊಂದು ಬೇರೆ. ಇವತ್ತು ವಿಶ್ವವಿದ್ಯಾಲಯ, ಯೂನಿವರ್ಸಿಟಿ, ಕಾಲೇಜು ಇದ್ರ ಮುಖೇನ ತುಂಬ ಸೈಂಟಿಫಿಕ್ ಅಪ್ರೋಚಲ್ಲಿ ಅಂದಿನ ಆಯುರ್ವೇದವನ್ನು ಹಿಂದಿಗೆ ಪ್ರಸ್ತುತಪಡಿಸ್ತಕ್ಕಂಥ ಒಂದು ಕೈಂಕರ್ಯಕ್ಕೇನು ಭಾಗಿಯಾಗಿದೆ. ಅದು ತುಂಬ ಶ್ಲಾಘನೀಯ ಅಂತಕ್ಕಂಥದ್ದು ಒಂದು. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, 2014 ನಂತರ ಫಾರ್ ಮೆನಿ ರೀಸನ್ಸ್ ವಿಚ್ ಯು ನೋ,
ಆಯುರ್ವೇದಕ್ಕೆ ಯೋಗಕ್ಕೆ ಎಲ್ಲಿಲ್ಲದ ಒಂದು ಮನ್ನಣೆ ಬಂದಿರತಕ್ಕಂಥದ್ದು ತುಂಬ ಸ್ವಾಗತಾರ್ಹವಾದಂಥ ವಿಚಾರ. ಹೌದು. 2 ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡಬೇಕು ಭಾವನಾ. ಏನಂದರೆ ಗ್ರಾಮರಸ್ ಆಯುರ್ವೇದ, ಗ್ಲಾಮರಸ್ ಆಯುರ್ವೇದ ಅಂತ ನಾನು ಹೇಳ್ತೀನಿ. ಗ್ರಾಮರಸ್ ಆಯುರ್ವೇದ, ಗ್ಲಾಮರಸ್ ಏನ್ ವ್ಯತ್ಯಾಸ ಎರಡಕ್ಕೂ? ಏನಂದರೆ ಇವತ್ತು ನಾವು ಸ್ಪಾ ಇಟ್ಟೆ, ಮಸಾಜ್ ಮಾಡಿಸ್ದೆ, ಕರಿ ಕೂದಲನ್ನ ಒಂದೇ ರಾತ್ರಿ ಬೆಳ್ಳಿಗೆ ಮಾಡಿಸ್ಬಿಟ್ಟೆ, ನಿಮ್ಗೇನು ಹಲ್ಲು ಫುಲ್ ಟ್ಯಾನ್ ಆಗಿಬಿಟ್ಟಿದ್ಯಾ, ನಾನು ಪೇಸ್ಟ್ ತೊಗೊಂಬಿಟ್ಟು ಉಜ್ಜಿಬಿಟ್ಟು ನಾಳೆ ಬೆಳಿಗ್ಗೆ ವೈಟ್ಗೆ ಆಗಿಬಿಡುತ್ತೆ, ಈ ಥರದ್ದನ್ನು ನೀವು ಗಿಮಿಕ್ಸ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಅಟ್ರಾಕ್ಷನ್ ಆಗಿ ಆ ಥರದ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ ಬರ್ತಾ ಇದೆ. ಆದರೆ ನೀವು ಬೆಳಗಾಗೆದ್ದು ಸ್ವೀಟ್ ಕಲರು, ವೈಟ್ ಕಲರು, ಪಿಂಕ್ ಕಲರು, ಟ್ರಾನ್ಸ್ಪರೆಂಟು, ಜೆಲ್ಲು, ಇಷ್ಟು ಶುಗರು, ಸ್ಯಾಕ್ರಿ ಇರ್ತಕ್ಕಂಥ ಪೇಸ್ಟ್ ಹಲ್ಲುಜ್ಜಿದ್ರೆ ಇಲ್ಲಿರ್ದಿರೋ ಡಯಾಬಿಟಿಸು ಟಕ್ಕಂತ ಬೆಳಗಾಗಿದ್ದ ತಕ್ಷಣ ರೈಸ್ ಮಾಡೋಕ್ಕೆ ಗೊತ್ತಿಲ್ಲದೇ ನಿಮಗೆ ಕಾರಣ. ನಿಧಾನ ಪರಿವರ್ಜನೆ ಮೇವ ಚಿಕಿತ್ಸಾ ಅಂದರೆ ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಇಸ್ ದ ರೈಟ್ ಲೈನ್ ಆಫ್ ಟ್ರೀಟ್ಮೆಂಟ್. ಕರೆಕ್ಟಾಗಿ ನೋಡಿ ಸ್ಪಾಟ್ ಹಿಟ್ಟಿಂಗ್ ದ ಬುಲ್ಸ್ ಐ ಅಂತಾರಲ್ಲ, ಹಂಗೆ ನೋಡಿ ಹೊಡಿಬೇಕಂದ್ರೆ ಶೋರ್ ಶಾರ್ಟ್ ಸಕ್ಸಸ್ ಇವತ್ತಿಗೂ ಆಯುರ್ವೇದದಲ್ಲೇ ಇರುತ್ತೆ. ನೀವು ನನ್ನ ಕೇಳಿದ್ರೆ ಹಾಗಾದರೆ ಆಯುರ್ವೇದ ತುಂಬ ಉತ್ಕೃಷ್ಟನ, ಬೇರೆಲ್ಲ ನಿಕೃಷ್ಟ ಅಂತ ಖಂಡಿತ ಇಲ್ಲ. ಅಲೋಪತಿ, ನ್ಯಾಚುರೋಪತಿ, ಹೋಮಿಯೋಪತಿ, ಯುನಾನಿ ಅನೇಕ ಪದ್ಧತಿಗಳಿದೆ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಮನೆಯಲ್ಲಿ ಸತಿಪತಿ ಹೇಗೆ ಜೊತೆಗಿರಬೇಕು, ಪೇಷಂಟು ಸಮಾಜ, ಡಾಕ್ಟ್ರು ಸಮಾಜ, ಸಮಾಜ ಡಾಕ್ಟ್ರು, ಈ ಸಮನ್ವಯ ಟ್ರಯಾಂಗಲ್ ಇದೆಯಲ್ಲ, ಪೇಷಂಟು ಜನರಲ್ ಸಮಾಜ, ಸಫರಿಂಗ್ ಪೇಷಂಟು ಡಾಕ್ಟ್ರು, ಈ 3 ಮಧ್ಯೆ ಒಂದಿರಬೇಕು. ಏನದು ಎಂಪತಿ ಮತ್ತು ಸಿಂಪತಿ. ಆಮೇಲೆ ಇದು ನನ್ನದು ಅನ್ನೋ ಒಂದು ಭಾವನೆ ಇರಬೇಕು. ಇದು ನನ್ನದು ಅಂತ ಭಾವನೆ ಬಂದುಬಿಟ್ರೆ ಆಯುರ್ವೇದ ನಂದಾಗ್ಬಿಡುತ್ತೆ. ಅದಕ್ಕೆ ಡಾಕ್ಟರ್ ಆಗ್ಬೇಕಾದ್ರೆ ನೀವು ಕಾಲೇಜ್ಗೆ ಹೋಗಬೇಕು, ಯೂನಿವರ್ಸಿಟಿಗೆ ಹೋಗಬೇಕು, ಪ್ರಿಸ್ಕ್ರೈಬ್ ಮಾಡ್ಬೇಕಾದ್ರೆ ಕ್ವಾಲಿಫಿಕೇಷನ್ ಬೇಕು. ಆಯುರ್ವೇದ ಅನುಭವಿಸೋಕ್ಕೆ ಏನು ಬೇಡ, ಅಸ್ಮಿತೆ ಸಾಕು. ಆಯುರ್ವೇದ ಅನುಭವಿಸೋಕ್ಕೆ ಏನು ಬೇಡ, ತನ್ಮಯತೆ ಸಾಕು. ಆಯುರ್ವೇದ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಏನು ಬೇಡ, ಟ್ರೆಡಿಷನ್ ಸಾಕು. ಇದು 3 ಇರೋದ್ರಿಂದ ನಾವು ಅದು ಬೂದಿ ಮುಚ್ಚಿದ ಕೆಂಡ ಸ್ವಲ್ಪ ಸರಿಸ್ಬೇಕು. ಮೋಡ ಕವಿದ ವಾತಾವರಣ ಅಂತೀವಲ್ಲ, ಸ್ವಲ್ಪ ಸರಿಸ್ಬೇಕು. ಸರಿಸಿ ಮಾಧ್ಯಮದ ಮುಖಾಂತರ ತಿಳಿ ಹೇಳಿದರೆ ಇದು ಆಯುರ್ವೇದ. ವ್ಯಾಪ್ತಿ ಏನು? ಆಯುರ್ವೇದದ ವ್ಯಾಪ್ತಿ, ಮಿತಿ ಏನು? ಅಜರಾಮರ, ಅನಾದಿ ಮತ್ತು ಅನಂತ ಅಂತ ಹೇಳಿದೆ. ಷೋಡಶ ಕರ್ಮಗಳು, ಗರ್ಭ ಸಂಸ್ಕಾರದ ಹಿಡಿದು ಭ್ರೂಣಾವಸ್ಥೆಯಲ್ಲಿ ಮಗು ಇದೆ ಅಂದರೆ ನಾವೆಲ್ಲ ಕಥೆಗಳು ಕೇಳ್ತಾ ಬರ್ತಿದ್ವಿ. ಹಿಂದಿನ ಕಾಲದಲ್ಲಿ ಕರ್ಣ ಗೋಂಬಲ್ಲಿ ಕೇಳಿಸ್ಕೊಂಬಿಟ್ಟ, ಈಚೆ ಬಂದು ಯುದ್ಧ ಮಾಡಿದ್ದೆಲ್ಲ ಕಥೆ ಕೇಳಿಸ್ಕೊತಿದ್ವಿ. ಇವತ್ತು ಒಂದು ಗರ್ಭಿಣಿ ಹೆಂಗಸಿಗೆ ಒಳ್ಳೆಯ ಸಕಾರಾತ್ಮಕವಾದ ವಿಚಾರ, ಒಳ್ಳೆಯ ಆಹಾರ, ಒಳ್ಳೆಯ ಮನೋಕಾಮನೆಗಳನ್ನು ತುಂಬ್ತಾ ಬಂದಾಗ ಆ ಗರ್ಭಿಣಿ ಹೆಂಗಸು ತಾಯಿ ಆಗೋಷ್ಟೊತ್ತಿಗೆ ಅತ್ಯುತ್ತಮವಾದಂತಹ ಕೊಡುಗೆಯನ್ನು ಮಗುವಿನ ರೂಪಾಂತರದಲ್ಲಿ ಸಮಾಜಕ್ಕೆ ಕೊಡುತ್ತೆ. ಇದಕ್ಕೆ ಗರ್ಭ ಸಂಸ್ಕಾರಗಳು ಹೇಗೆ ಆಯುರ್ವೇದ ಕೆಲಸ ಮಾಡುತ್ತೆ ಅನ್ನೋದ್ರಿಂದ, ಅಂದರೆ ಮಗು ಹುಟ್ಟಕ್ಕಿಂತ ಮುಂಚೆ ಹೇಗೆ ಆಯುರ್ವೇದ ಒಂದು ಇನ್ಪುಟ್ಟು ಇನ್ಸೈಟ್ ಆಗುತ್ತೆ ಒಂದು ಲೈಫಲ್ಲಿ ಅಂತಕ್ಕಂಥದ್ದು. ಆಮೇಲೆ ಹೇಗೆ ಹುಟ್ಟಬೇಕು, ಅದು ಸುಸೂತ್ರವಾಗಿ ಮಗು ಹುಟ್ಟಬೇಕು. ತುಂಬ ಚರ್ಚೆಗಳಾಗ್ತಾಯಿತ್ತು. ಇವತ್ತು ಮಗು ಎಲ್ಲಿ ಹುಟ್ಟುತ್ತಾ ಇದೆ? ನಿಮ್ಮ ಅಕ್ಕಪಕ್ಕ ಪರಿಸರಗಳ ಮಗು ಎಲ್ಲಿ ಹುಟ್ಟುತ್ತಾ ಇದೆ? ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ ಎಲ್ಲಿ ಹುಟ್ಟುತ್ತಾ ಇದೆ? ಇವತ್ತು ವಯಸ್ಸಾದವ್ರು ಎಲ್ಲಿ ಸಾಯ್ತಿದ್ದಾರೆ? ಹಾಸ್ಪಿಟಲ್ಸ್. ಮಗು ಎಲ್ಲಿ ಹುಟ್ಟುತ್ತಾ ಇತ್ತು ನಿಮ್ಮ ಅಜ್ಜಿ ಕಾಲದಲ್ಲಿ? ಮನೆಯಲ್ಲಿ. ವಯಸ್ಸಾದವ್ರು ಎಲ್ಲಿ ಸಾಯ್ತಾ ಇದ್ರು? ಮನೆಯಲ್ಲಿ. ಅಷ್ಟೇ ವ್ಯತ್ಯಾಸ. ಅಂದರೆ ನಾನು ವಿಜ್ಞಾನದ ವಿರೋಧಿ ಅಲ್ಲ, ಆದರೆ ಇವತ್ತಿನ ಅನೇಕ ಸಂದರ್ಭಗಳಲ್ಲಿ ಅಜ್ಞಾನದ ಮುಸುಕಾಗಿ ನಾವು ವಿಜ್ಞಾನವನ್ನು ನೋಡ್ತಾ ಇರುವಾಗ, ಆ ಟ್ರಾನ್ಸಿಷನ್ ನಾವು ಅರ್ಥ ಮಾಡ್ಕೊಳ್ದೇ ಇರುವಾಗ, ಆ್ಯಂಡ್ ಸೂಡೋ ಮಾಡರ್ನೈಸ್ಡ್ ವಿತಿನ್ ಬ್ರಾಕೆಟ್ಸು, ಸೂಡೋ ಮಾಡರ್ನೈಸ್ಡ್ ಅಂದರೆ ನಾನು ಸಿಕ್ಕಾಪಟ್ಟೆ ಔಷಧಿಗಳನ್ನ ತೊಗೊಂಡ್ಬಿಡ್ತೀನಿ, ಸಿಕ್ಕಾಪಟ್ಟೆ ಡಯೆಟ್ಟು, 0 ಕ್ಯಾಲ್ರಿ, ಆ ಡಯೆಟ್ ಮಾಡ್ತೀನಿ, ಈ ಡಯೆಟ್ ಮಾಡ್ತೀನಿ, 0 ಕ್ಯಾಲೋ, 0 ಪ್ರೋಟೀನು, ಏನೇನೋ ಡಿಫ್ರೆಂಟ್ಗಳು ಕಾನ್ಸೆಪ್ಟ್ಗಳು ಬಂದ್ಬಿಟ್ಟು. ಈ ಹಿಂದಿನ ಕಾಲದಲ್ಲಿ ಇವೆಲ್ಲವೂ ಇತ್ತು. ತಿಳಿ ಹೇಳ್ತಕ್ಕಂಥ ಪದ್ಧತಿ ಇಲ್ಲ. ನೀವು ಯಾವುದೇ ಜಾತಿ, ಧರ್ಮ, ಪ್ರಾಂತ್ಯ ತಗೊಳ್ಳಿ. ಒಬ್ಬ ಏಕಾದಶಿ ಮಾಡ್ತಿದ್ರೆ ಉಪವಾಸ, ಒಬ್ಬ ಶಿವರಾತ್ರಿಗೆ ಮಾಡ್ತಿದ್ದ, ಒಬ್ಬ ಈಸ್ಟರ್ಗೆ ಮಾಡ್ತಿದ್ರೆ, ಒಬ್ಬ ರಂಜಾನಿಗೆ ಮಾಡ್ತಿದ್ದ. ಆ ಧರ್ಮದ ಚೌಕಟ್ಟಿನಲ್ಲಿ ಇವೆಲ್ಲ ಸಕಾರಾತ್ಮಕ ಆರೋಗ್ಯಕ್ಕೆ ಪೂರಿತವಾದಂತಹ ಪ್ರೇರಕವಾದಂಥ ಅಂಶಗಳನ್ನು ತುಂಬಿಸಿ, ಇದು ನೀನು ಫಾಲೋ ಮಾಡು, ಇದು ರೆಜಿಮೆನ್, ಇದು ಶಾಸ್ತ್ರ, ಇದು ಧರ್ಮ ಅಂತಿತ್ತು. ನಾವು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಟ್ವಿ, ಇದೇನು ಚಪ್ಪಲಿ ನನ್ನ ಸ್ವಾತಂತ್ರ್ಯ, ನಾನು ಅಡುಗೆ ಮನೆಗೆ ಹಾಕ್ಕೊಂಡು ಹೋಗ್ತೀನಿ ಅಂದಾಗ ಅನೇಕ ಮೈಕ್ರೋಬ್ಸು ಹೊಟ್ಟೆಗೆ ಹೋಗಿ ನಾಳೆ ಬೆಳಗ್ಗೆ ಲೂಸ್ ಮೋಷನ್ ಆಗ್ತಕ್ಕಂಥದ್ದು, ವಾಂತಿ ಆಗ್ತಕ್ಕಂಥದ್ದು, ಅನೇಕದಂಥ ಸಮಸ್ಯೆಗಳಿಗೆ ಹೇಗೆ ಎಡೆ ಮಾಡಿಕೊಡ್ತೀವೋ, ಅಥವಾ ಸಿಕ್ಕಾಪಟ್ಟೆ ನಾವು ಮಾಡರ್ನೈಸ್ ಅಂತ ಅಂದ್ಕೊಂಡು ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ನಮ್ಮ ಮನೆಗೆ ಬರುವಂಥ ಪದ್ಧತಿ ನಾವು ಒಪ್ಕೊಂಬಿಟ್ಟಿದ್ದೀವೋ, ಈ ಥರದ್ದು ಎಲ್ಲ ತಪ್ಪು ಪರಿಕಲ್ಪನೆಗಳಿಗೆ ನಮಗೆ ನಾವು ಎಡೆ ಮಾಡಿಕೊಟ್ಟಾಗ ನಮಗೆ ನಿಜವಾದ ಆಯುರ್ವೇದ ಅರ್ಥ ಆಗಲ್ಲ. ಅಂದರೆ ಇವಾಗ ನಾವು ಏನೇನು ಮಾಡ್ತಿದ್ದೀವಿ ಕಂಪ್ಲೀಟ್ಲಿ ರಾಂಗ್ ಅಂತೀರಾ? ಬೈ ಆ್ಯಂಡ್ ಲಾರ್ಜ್ ಅರ್ಥ ಮಾಡ್ಕೊಳ್ತಕ್ಕಂಥ ದೃಷ್ಟಿಕೋನ ಬದಲಾಗಬೇಕು. ಏನಾಗಿದೆ, ಆ ಇಲ್ನೆಸ್ಸು ವೆಲ್ನೆಸ್ಗೆ ಒಂದು ಕೂದಲೆಳಿ ವ್ಯತ್ಯಾಸ. ಹಿಂಗಿದೆ ಅಂದರೆ ಇಲ್ಲೋ, ಹಂಗಿದೆ ಅಂದರೆ ವೆಲ್ಲೋ. ಸೊ ಆರೋಗ್ಯವಾಗಿ ಮನುಷ್ಯ ಇರಬೇಕು ಅಂದರೆ ಡಾಕ್ಟರ್ ಹತ್ರ ಹೋಗದಿದ್ದರೆ ಆರೋಗ್ಯ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇದು, ದಿನ ಬೆಳಗಾದರೆ ತಿಂಗಳಿಗೊಂದು ಪ್ಯಾಕೇಜಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸೋದು,
ಒಂದು ಚೂರು 126 ಇರಬೇಕು ಶುಗರು, 130 ಆಗಿಬಿಟ್ರೆ ಕಾಲೇ ಡಾಕ್ಟರ್ ಸರ್ 130 ಆಗಿದೆ, ಒಂದು ಒಳ್ಳೆ ರೆಮಿಡಿ ಹೇಳ್ಬಿಡಿ. ಥರ್ಡ್ ಥಿಂಗ್ ಈಸ್ ಮೋಸ್ಟ್ ಆಫ್ ದ ಟೈಮ್ಸ್ ಆಯುರ್ವೇದ ಸಿಸ್ಟಮ್ ಇಸ್ ಟೇಕನ್ ಫಾರ್ ಗ್ರಾಂಟೆಡ್. ಅದೇನು ಗೊತ್ತುಬಿಡೋ ನಮ್ಮ ಅಜ್ಜಿ ಮಾಡ್ತಾಯಿದ್ದು, ನಿಮ್ಮ ಅಜ್ಜಿ ಹೋಳಿಗೆನೂ ಮಾಡ್ತಾಯಿದ್ರು, ನೀನು ಕಲ್ತಿದ್ಯಾ? ಕಲ್ತಿಲ್ಲ. ಪಕ್ಕದ ಮನೆಗೆ ಹೋಗಿ ತೊಗೊಂಬರೋ ಪದ್ಧತಿ ಮಾಡ್ಕೊಂಡಿದ್ಯಾ. ಆಯುರ್ವೇದ ನಿಮ್ಮ ಅಜ್ಜಿ ಮಾಡ್ತಾಯಿದ್ರು, ನೀನು ಕಲ್ತಿದ್ಯಾ? ಈಗಲೂ ಕಾಲ ಮಿಂಚಿಲ್ಲ, ಕಲ್ತ್ಕೋ, ಸರಿಯಾಗಿ ಕಲ್ತ್ಕೋ. ಹೆಂಗೆ ಅಂದರೆ ಆಯುರ್ವೇದ ಟ್ರೆಡಿಷನ್ ಈಸ್ ಟು ಬಿ ರಿವಿಸಿಟೆಡ್. ಓಕೆ, ಹೇಗೆ ರಿಸರೆಕ್ಷನ್ ಆಫ್ ಆಯುರ್ವೇದ ಹೆಂಗಾಗತ್ತೆ ನೋಡಿ. ಈಗ ಕೂದಲು, ಎಷ್ಟು ಜನ ಕೂದಲನ್ನು ಸಂರಕ್ಷಣಾತ್ಮಕ ದೃಷ್ಟಿಕೋನದಿಂದ ನಾವು ನೋಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಅಡಿಯಿಂದ ಮುಡಿವರೆಗೂ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ನೋಡೋಕ್ಕೆ ಚೆನ್ನಾಗಿದ್ರು, ಲಕ್ಷಣವಾಗಿದ್ದರು. ಪುರುಷ ಸ್ತ್ರೀ ಎರಡೂ ತುಂಬ ಸೌಂದರ್ಯಭರಿತವಾಗಿದ್ದರು, ಅಷ್ಟೇ ಆರೋಗ್ಯವಂತರಾಗಿದ್ದರು. ಇವತ್ತು ಮಲಬಾರು, ಕೋಸ್ಟಲ್ಲು, ಮಂಗಳೂರು, ಕಾಸರಗೋಡು ಎಲ್ಲಿ ಕೊಬ್ಬರಿ ಎಣ್ಣೆ ಜಾಸ್ತಿ ಬಳಕೆಯಂತಹ ಪ್ರದೇಶಗಳು ಇವತ್ತು ಹೋಗಿ ನೋಡಿ, ಕೂದಲು ದಟ್ಟವಾಗಿ ಬೆಳೆದಿರುತ್ತೆ, ಇಷ್ಟಿಷ್ಟು ಎಣ್ಣೆ ಹಚ್ಚಿರ್ತಾರೆ. ಶರೀರ ತಂಪು, ಕಾಂತಿ, ವರ್ಣ, ಆಮೇಲೆ ಆಭ್ಯಂತರಿಕ ಕೊಬ್ಬರಿ ಎಣ್ಣೆ ತೊಗೋತಾರೆ, ಒಳ್ಳೆಯ ಮೆಟಬಾಲಿಸಮ್ಮು. ನಾವಿವತ್ತು ಎಂಥ ಮಿಸ್ಕನ್ಸೆಪ್ಷನ್ಸಲ್ಲಿ ಇದ್ದೀವಿ ಅಂದ್ಬಿಟ್ರೆ, ತುಪ್ಪ ತಿನ್ಬಿಟ್ರೆ ಕೊಲೆಸ್ಟ್ರಾಲ್ ಬಂದುಬಿಡುತ್ತೆ. ಕೊಬ್ಬರಿ ಎಣ್ಣೆ ನಾನು ತಿನ್ನಲ್ಲ, ವಡೆ ತೊಗೋತೀನಿ, ಅದನ್ನು ನ್ಯೂಸ್ ಪೇಪರ್ಲಿ ಹಿಂಗೆ, ಅದೇನು ಪ್ರಿಂಟ್ ಆಗಿರೋ ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್ ಬರುತ್ತಲ್ಲ, ಅದ್ರಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಆ ಕಾರ್ಬನ್ನು ಇದಕ್ಕೆ ತಳ್ಳಿಬಿಟ್ಟು ಈ ಎಣ್ಣೆ ಅದಕ್ಕೆ ತೆಗೆದುಬಿಟ್ಟು ನಾನು ತುಂಬ ಲೈಟ್ ಫುಡ್ ತಿಂತಾಯಿದ್ದೀನಿ. ಈ ಥರದ ಕಾನ್ಸೆಪ್ಟ್ ಇರಬಾರ್ದಾ ಸರ್? ಹೆಲ್ತ್ ಕಾನ್ಷಿಯಸ್ ಇರಬಾರ್ದಾ ಜನ? ಹೆಲ್ತ್ ಕಾನ್ಷಿಯಸ್ನ ನೀವು ಉದ್ದಿನ ವಡೆಗೆ ನ್ಯೂಸ್ ಪೇಪರ್ಲಿ ಪ್ರೆಸ್ ಮಾಡಿ ಆ ಕಾರ್ಬನ್ ಪ್ರಿಂಟ್ನ ವಡೆಗೆ ತಡ್ಕೊಂಡ್ರೆ ಖಂಡಿತ ಹೆಲ್ತ್ ಕಾನ್ಷಿಯಸ್ ಅಲ್ಲ, ಅದು ಶೂಡೋ ಕಾನ್ಷಿಯಸ್ನೆಸ್. ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೈಂಕರ್ಯ ನಮ್ಮದು. ಆಮೇಲೆ ಸಿಕ್ಕಾಪಟ್ಟೆ ಫಾಸ್ಟಿಂಗ್ ನೀವು ನೋಡ್ಬೇಕಿನ್ನೋದು. ನಾನು ಪ್ಯೂರ್ ವೆಜಿಟೇರಿಯನ್ ಸರ್, ವೀಕೆಂಡ್ಸಲ್ಲಿ ಮಾತ್ರ ನಾನ್ ವೆಜ್ ತಿಂತೀನಿ, ಇದೊಂದು ಸೆಗ್ಮೆಂಟು. ನಾನ್ ವೆಜ್ ತಿಂತೀನಿ ಸರ್ ನಾನು, ಆದರೆ ನಾನು ಇದು ಬಾಯ್ಲ್ಡ್ ಎಲ್ಲ ತಿನ್ನಲ್ಲ, ಫ್ರೈಡ್ ನಾನ್ ವೆಜ್ಜು ಸ್ವಲ್ಪ ಅಲ್ಲ ಕ್ರಿಸ್ಪಿ ಏನು ಕ್ರಂಚ್ ಇರುತ್ತಲ್ಲ ಅದನ್ನು ತಿಂತೀನಿ. ಕಮ್ಮಿ ಸರ್, ಬರೀ 60 kcal ಸಾಕೋಷ್ಟು ತಿಂದಿದ್ದೀನಿ, ಬೇರೆ ಆದರೆ 400, ಆದರೂ ನಾನು ದಪ್ಪ ಆಗ್ತೀನಿ ಸರ್. ಇಫ್ ಯು ಆರ್ ಡಿಸೈನ್ ಫಾರ್ ಇಟ್ ಜೆನೆಟಿಕಲಿ, ನೀವು ತಿನ್ನು. I am not talking about non-veg. I am talking about gobi manchuri. Okay. I am talking about French fries. I am talking about pastries. I am talking about pizza. I am talking about burger. ಇವೆಲ್ಲ ಅನೇಕ ಚರ್ಚೆಗಳು ನಮಗೆ ಜ್ಞಾನ ಇಲ್ಲದೆ ಹಿಂಗೆ ಹೋಗ್ತಾ ಇರ್ತೀವಿ. ಸರ್, ಪಿಜ್ಜಾ ಬರ್ಗರ್ ಇವತ್ತಿನ ಕಾಲದಲ್ಲಿ ಇಟ್ಸ್ ಲೈಫ್ ರೊಟೀನ್ ಅಂತ ಅನಿಸ್ಬಿಡುತ್ತೆ. ಹಸುವಾಯ್ತಾ 30 ನಿಮಿಷದಲ್ಲಿ ಸಿಗುತ್ತೆ. ಇವಾಗಂತೂ 25 minutes 15 minutes ಇದೇ ವಾಹಿನಿಯಲ್ಲಿ ರಾಗಿ ಮುದ್ದೆ ವರ್ಸಸ್ ಪೇಸ್ಟ್ರಿ ಪಿಜ್ಜಾ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀನಿ, ನಿಮ್ಗೆ ನೆನಪಿರ್ಬೋದು ಅಂತ ನಾನು ಅನ್ಕೊಳ್ತೇನೆ. ಯಾವತ್ತು ನೋಡಿ 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷ ಜೀವನ ಆಡಾಡಕ್ಕೆ ನಾನು ಸಿದ್ಧನಿದ್ದೀನ ಅಂತ ರೆಡಿ ಮಾಡ್ಕೋಬೇಕು. ಇವತ್ತು ನೀವು ಪಿಜ್ಜಾ ಬರ್ಗರ್ ಬಗ್ಗೆ ಉಲ್ಲೇಖ ಮಾಡ್ತಿದ್ದೀರಿ. ಬೆಂಗಳೂರು ಬಜ್ ಅಂತ ನಾವು ಬೋರ್ಡ್ ಹಾಕ್ಕೊಂಡಿದ್ದೀವಿ ಪಕ್ಕದಲ್ಲಿ. ಬೆಂಗಳೂರಲ್ಲಿ 20 ವರ್ಷದ ಕೆಳಗೆ ಡಯಾಬಿಟೀಸ್ನ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ ಎಷ್ಟಿತ್ತು. ಇವತ್ತು ಚೇಂಜ್ ಲೈಫ್ ಸ್ಟೈಲು, ಮಾನಸಿಕ ಒತ್ತಡ, ಪುಟ್ಟ ಮಕ್ಕಳು. ಸರ್ ಇವಾಗ ಡಯಾಬಿಟಿಸ್ ಪರ್ಸೆಂಟೇಜ್ ಭಾರತ ಇಸ್ ಗೋಯಿಂಗ್ ಟು ಬಿ ನಂಬರ್ 1 ಇನ್ ದ ವರ್ಲ್ಡ್, ಅನುಮಾನವೇ ಬೇಡ. 2-3 ಒಂದಕ್ಕೆ ಅತಿ ಶೀಘ್ರ ನಾವು ಒಂದೇ ಹಂತಕ್ಕೆ ಮುಟ್ತದೆ, ಎಕನಾಮಿ ಮುಟ್ತದೆ, ಖುಷಿ ಪಡಬೇಕು. ಡಯಾಬಿಟಿಸ್ ಲೆವೆಲ್ಸಲ್ಲಿ ಕೂಡ ನಾವು ವರ್ಲ್ಡ್ ನಂಬರ್ 1 ಅಂದರೆ ತುಂಬ ಅವಮಾನಕರ ಸಂಗತಿ ನಮಗೆ. ಹಾಗಾಗಿ 3 ಫ್ಯಾಕ್ಟರ್ ಸರ್ ಪಟ್ ಅಂತ ಹೇಳೋದಾದರೆ ಡಯಾಬಿಟೀಸ್ ಜಾಸ್ತಿ ಆಗೋದಕ್ಕೆ 100 ಹೇಳ್ಬೋದು. ಅನಿಯಮಿತ ಊಟ, ಮಾನಸಿಕ ಒತ್ತಡ, ಅತಿಯಾದಂತಹ ದುರಾಸೆ, ಅತಿಯಾದ ದುರಾಸೆನೇ ಜಾಸ್ತಿ, ಅತಿಯಾದಂತಹ ದುರಾಸೆ. ಸೊ ಇದು 3 ವರ್ಜ್ಯ. ಅತಿಯಾದ ದುರಾಸೆ ಅಂದರೆ ಈಗ ದುಡ್ಡು ಎಲ್ಲರ ಹತ್ರ ಇದೆ. ಒಂದು ಕಾಲಕ್ಕೆ ದುಡ್ಡು ಇರ್ತಾ ಇರಲಿಲ್ಲ, 2 ಸ್ಕ್ವೇರ್ ಮೀಲ್ಸ್ಗೆ ಕಷ್ಟಪಡ್ತಕ್ಕಂಥದ್ದಿತ್ತು. ಇವತ್ತು ಎಲ್ಲರಿಗೂ, ಇವತ್ತು ನೀವು ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಸುಮ್ಮನೆ ಹಿಂಗೆ ಬೀದಿಲಿ ಒಂದು 1/2 ಕಿಲೋಮೀಟರ್ ನಡ್ಕೊಂಡು ಹೋದರೆ ಮನೆ ಅಡುಗೆ ಮನೆಯೇ ಇಲ್ವೇನೋ ಅಂತಕ್ಕಂಥದ್ದು ಒಂದು ಬರುತ್ತೆ. ಸೋಷಿಯಲ್ ಮೀಡಿಯಾ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇದ್ದರೆ ಅಲ್ಲಿ ದೋಸೆ ಚೆನ್ನಾಗಿದೆ, ಇಲ್ಲಿ ಪಾನಿಪುರಿ ಚೆನ್ನಾಗಿದೆ, ಇಲ್ಲಿ ಕಬಾಬ್ ಚೆನ್ನಾಗಿದೆ, ಅಲ್ಲಿ ಬಿರಿಯಾನಿ ಸೂಪರ್ ಆಗಿದೆ ಅಂತ ಟೆಂಪ್ಟಿಂಗ್ ಬರ್ತಾ ಇರುತ್ತೆ. ಸೊ 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷದ ಜೀವನನ ಅಡ ಇಟ್ಬಿಟ್ಟು ಬರುವಂಥ ಎಲ್ಲ ಪ್ರಾಬ್ಲಮ್ಸ್ನ ವೆಲ್ಕಮ್ ಮಾಡಿಬಿಟ್ಟು ಆಮೇಲೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಇಲ್ಲ ನಂಗೆ ಮ್ಯಾಜಿಕಲ್ ರೆಮಿಡೀಸ್ ಕೊಡಿ, ನನಗೆ ಶುಗರ್ 600 ಆಗಿಬಿಟ್ಟಿದೆ, ಅಲೋಪತಿಗೆ ಹೋದರೆ ಇನ್ಸುಲಿನ್ ಕೊಟ್ಬಿಡ್ತಾರೆ, ನೀವೇನೋ ಕಷಾಯ ಕೊಡಂಗೆ ಕೊಡಿ, ನಾಳೆ ಬೆಳಗ್ಗೆ 126 ಆಗುತ್ತಾ ಅಂತ. ಉದಾಹರಣೆಗೆ ಏನಂದರೆ, ವರ್ಷ ಪೂರ್ತಿ ಪುಸ್ತಕ ಮುಟ್ಟಿದೆ, ಪ್ರಿಪ್ರೇಟ್ರಿ ಎಕ್ಸಾಮಲ್ಲಿ ಫೇಲು ಅಂತ ಗೊತ್ತಾದ ಮೇಲೆ ಒಳ್ಳೆ ಟ್ಯೂಷನ್ನು ಜಾಸ್ತಿ ದುಡ್ಡು ತೊಗೊಂಬಿಟ್ಟು ಒಳ್ಳೆ ಪುಸ್ತಕ ತಂದು ಇಟ್ಕೊಂಬಿಟ್ಟೆ, ಆದರೆ ಎಕ್ಸಾಮಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀನಂದರೆ ಕಷ್ಟ ಸಾಧ್ಯ, ಅಸಾಧ್ಯ ಅಂತ ಹೇಳಲ್ಲ, ಕಷ್ಟ ಸಾಧ್ಯ. ಜೀವನದ ಗೆಲ್ಲೋದು ಹಾಗೆ. ಸೊ ನಾಲ್ಗೆ ಬಗ್ಗೆ ಸಂಪೂರ್ಣ ಹತೋಟಿ, ಮಾತಾಡುವ ದೃಷ್ಟಿಕೋನದಲ್ಲಿ, ಒಳಗೆ ಆಹಾರವನ್ನು ತಗೊಳ್ತಕ್ಕಂಥ ದೃಷ್ಟಿಕೋನದಲ್ಲಿ ಸಿಕ್ಕಾಪಟ್ಟೆ ನಿಯಂತ್ರಣ ಇಟ್ಕೊಂಡಾಗ ಮಾತ್ರ ಮನಸ್ಸು ಶರೀರ ಸಿಂಕ್ ಆಗುತ್ತೆ. ಚಾಪಲ್ಯನ್ ಕಂಟ್ರೋಲ್ ಮಾಡೋದಾದ್ರೆ ಹೆಂಗೆ ಸರ್?
ಇವಾಗ ಯಾಕೆ ಅಂದರೆ ಅದೊಂದು ದೊಡ್ಡ ಬಿಸ್ನೆಸ್ ಸರ್. ಇವತ್ತು ಬಿಸ್ನೆಸ್ ಮಾರ್ಕೆಟ್ ನಾವು ರೋಡಿಂದ ಆಚೆ ಕಾಲಿಟ್ವಿ, ಮನೆಯಿಂದ ಆಚೆ ಕಾಲಿಟ್ವಿ ಅಂದರೆ 10 ಅಂಗಡಿಗಳು, ಶುಗರ್ ತುಂಬಿರೋ ಎಲ್ಲಾನು ಸಿಗತ್ತೆ ನಮಗೆ. ಶುಗರು, ಎಣ್ಣೆ, ಫ್ರೈಡು, ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ಗಳು, ಟಿವಿ ಓಪನ್ ಮಾಡಿದ್ರೆ ಆಡ್ಗಳು ಬರ್ತಾ ಟಿವಿ, ಇದ್ರೆ, ಪೇಪರು, ಸೋಷಿಯಲ್ ಮೀಡಿಯಾ ಯಾವ ತೆಗೆದ್ರೂ ಎರ್ರಾ ಬೇರೆ ಈಟ್ರೀಸ್ ಬಗ್ಗೆ ಅಂತೂ ಇದೆ. ತಿನ್ನೋದು ತಪ್ಪಲ್ಲ ಮೇಡಮ್. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಈಸ್ ಏನನ್ನ ಯಾವಾಗ ಯಾಕೆ ಎಷ್ಟು ಸೇವನೆ ಮಾಡ್ತೀವಿ ಅಂತ ಅರ್ಥ ಮಾಡ್ಕೋಬೇಕು. ಹೆಂಗಿರ್ಬೇಕು ಆರೋಗ್ಯ ಆಹಾರ ಕ್ರಮ? ಸಿಕ್ಕಿದ್ದನ್ನ ಸಿಕ್ಕಲ್ಲಿ ಸಿಕ್ಕಾಪಟ್ಟೆ ಸಿಕ್ಕದಷ್ಟು ತಿನ್ನೋದೇ ಸಿಕ್ನೆಸ್ಗೆ ಕಾರಣ. ಸೊ ಇದರಿಂದ ನಾವು ಫಸ್ಟು ದೂರ ಇರತಕ್ಕಂಥ ಒಂದು ಪ್ರಯತ್ನ ಮಾಡ್ಕೋಬೇಕು. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಒಂದು ಮಾತು ಹೇಳ್ತೀವಿ. ಜಗತ್ತು ಹೇಗಿದೆ, ಶರೀರದ ಅವಯವಗಳು ಹಾಗೆ ಇದೆ. ನೀವು ಜಾಸ್ತಿ ಆಲೂಗಡ್ಡೆ ತಿಂದೆ, ಜಾಸ್ತಿ ಕುಂಬಳಕಾಯಿ ತಿಂದೆ ಅಂದರೆ ನಿಮ್ಮ ಎನರ್ಜಿ ಜಾಸ್ತಿ ಆಗ್ತಾ ಬರುತ್ತೆ. ನೀವೊಂದು ಸ್ಕ್ರೀನಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಮಾಡ್ಕೊಂಬಿಟ್ಟು ಲ್ಯಾಪ್ಟಾಪಲ್ಲೋ ಅಥವಾ 2 ಮೊಬೈಲ್ ಇದ್ದರೆ ಒಂದಲ್ಲಿ ಪ್ಯಾಂಕ್ರಿಯಾಸ್ ನೋಡಿ, ಒಂದಲ್ಲಿ ಹಾಗಲಕಾಯಿ ನೋಡಿ, ಒಂದು ಬೂದ್ಗುಂಬಳಕಾಯಿ ನೋಡಿ, ಒಂದರಲ್ಲಿ ವಾಲ್ನಟ್ ನೋಡಿ, ಒಂದರಲ್ಲಿ ಬ್ರೈನ್ ನೋಡಿ. ಸೊ ವಾಲ್ನಟ್ ತಿಂದರೆ ಬುದ್ಧಿ ಜಾಸ್ತಿ ಆಗುತ್ತೆ ಅಂದರೆ ಅದಕ್ಕೆ ಸಾಕಷ್ಟು ಸೈಂಟಿಫಿಕ್ ಪುರಾವೆಗಳು ಇವತ್ತಿದೆ. ಎಲ್ಲ ಆಹಾರ ಪದ್ಧತಿಗಳಿಗೂ ವಿರೋಧ ನಿಷೇಧ ಅಂತ ಇಲ್ಲ. ಆಯುರ್ವೇದದ ಬಗ್ಗೆ ಅದೇ ಮಿಸ್ನಾಮರು ಅಥವಾ ಡಿಸ್ಕ್ಲೇಮರ್ ಏನು ಹೇಳಬೇಕು ಅಂದರೆ, ಪಥ್ಯ ಹೇಳಿಬಿಡ್ತಾರೆ, ಇಷ್ಟ ಇರತಕ್ಕಂಥ ಆಹಾರಕ್ಕೆ ಕಡಿವಾಣ ಹಾಕ್ಬಿಡ್ತಾರೆ. ಸರ್, ಆಯುರ್ವೇದ ಅಂದ ತಕ್ಷಣ, ಸಾರಿ ಟು ಇಂಟರಪ್ಟ್, ಆಯುರ್ವೇದ ಅಂದ ತಕ್ಷಣ ದೂರ ಓಡೋದಕ್ಕೆ ಇದೊಂದು ಮೇನ್ ರೀಸನ್ ಸರ್. ದಟ್ಸ್ ನಾಟ್ ರೈಟ್. ಆ ಪಟ್ಟೆ ಪಥ್ಯ ಹೇಳ್ಬಿಡ್ತಾರೆ, ಯಾರಿಗೋಸ್ಕರ ಯಾರು ಮಾಡೋದಪ್ಪ. ಈಗ ನೀವು ಮಗು ಹುಟ್ಟುತ್ತೆ ಅಂತ ಇಟ್ಕೊಳ್ಳಿ, ಹಾಸ್ಪಿಟ್ಲಲ್ಲಿ ನಂದು ನಿಮ್ಮದು ಅಣ್ಣ ತಮ್ಮಂದ್ರದ್ದು ಅಕ್ಕ ತಂಗಿರದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿತ್ತು ಅಂದ್ಬಿಟ್ಟು ನಾನು ಸ್ವತಂತ್ರ ಹಂಗೆ ಹಿಂಗೆ ಈ ಬಟ್ಟೆಲಿ ಹೋಗ್ಬಿಟ್ಟು ಮಗುನ ಮುಟ್ಬಿಡ್ತೀನಿ, ನನ್ನ ಮಗುದು ಒಂದು ಬಿಡ್ತಾರೆ ಡಾಕ್ಟ್ರು. ಕೈ ಕಾಲು ತೊಳ್ಕೊಂಬ, ಬೇರೆ ಬಟ್ಟೆ ಹಾಕೊಂಬ, ಸ್ಟರ್ಲೈಸ್ ಮಾಡ್ಕೋ, ಗ್ಲೌಸ್ ಹಾಕೋ, ಗೌನ್ ಹಾಕೋ, ಅದಕ್ಕೆ ಇರಬಾರ್ದು ಅಂತ. ಹಿಂದಿನ ಕಾಲದಲ್ಲಿ ಹೇಗಿತ್ತು? ಒಂದು ಮಗು ನಿಮ್ಮ ಕೈಗೆ ಕೊಡಬೇಕು ಅನ್ನೋದಾದರೆ ಶುಭ್ರವಾದಂಥ ಬಟ್ಟೆ ಉಟ್ಕೋ, ಸ್ನಾನ ಮಾಡ್ಕೋ, ಕೈ ನೈಲ್ಸ್ ಕಟ್ ಮಾಡ್ಕೊಂಡಿರು, ಆ ಮಗುನ ಕೂತ್ಕೊಂಡು ತೆಳುವಾಗಿರ್ತಕ್ಕಂಥ ಯಾವುದೇ ಗಂಟುಗಳು ರಹಿತವಾದಂಥ, ನಮಗಂತೂ ಶರ್ಟ್ ಬಟನ್ಸ್ ಇದ್ದರೆ ಮಕ್ಕಳ ಕೈ ಕೊಡ್ತಾರಲ್ಲ, ನಿಂತ್ಕೊಂಡು ಎತ್ಕೋಬಾರ್ದು. ಇಷ್ಟು ಪ್ರಿಕಾಷನ್ಸು, ಸೇಫ್ಟಿ, ಪ್ಯೂರಿಟಿ ತೊಗೋತಾಯಿದ್ರು. ಹಾಸ್ಪಿಟ್ಲಲ್ಲೂ ಹಾಗೆ ತೊಗೋತಾರೆ. ಇವತ್ತು ಆ ಪರಿಕಲ್ಪನೆ ನಮ್ಗೆ ಆಹಾರದಲ್ಲಿ ಇದೆಯಾ? ಬೀದಿಲಿ ಆಹಾರ ತಿಂತೀವಿ, ಎಷ್ಟು ಗ್ಯಾಸ್ಟ್ರೋಎಂಟೈಟಿಸು, ಎಷ್ಟು ವಿಧವಂಥ ಆಸಿಡಿಟಿ ಪ್ರಾಬ್ಲಮ್ಸು, ಸಿಂಪಲ್ ಪ್ರಾಬ್ಲಮ್ಸು, ದೊಡ್ಡದೆಲ್ಲ ಕ್ಯಾನ್ಸರ್, ಕಾರ್ಸಿನೋಜೆನಿಕ್ ಏಜೆಂಟ್ಸು, ಕೆಂಪಿಗೆ ರೆಡ್ ಆಕ್ಸೈಡ್ ಆಗ್ತಕ್ಕಂಥದ್ದು, ಸ್ಟಿಂಗ್ ಆಪ್ರೇಷನ್ಸಲ್ಲಿ ನೀವು ನೋಡಿದ್ದೀರಾ, ನಾವು ನೋಡ್ತಾನೆ ಇದ್ದೀವಿ ಮಾಧ್ಯಮದಲ್ಲಿ. ಇದೆಲ್ಲ ಬೇರೆ ಸಿಕ್ಕಾಪಟ್ಟೆ ರೆಡ್ ಆಕ್ಸೈಡ್ ಹಾಕ್ಬಿಟ್ಟು, ಕಲರಿಂಗ್ ಹಾಕ್ಬಿಟ್ಟು, ಕಬಾಬ್ನೋ ಗೋಬಿ ಮಂಚೂನೋ ಪ್ರೆಸೆಂಟಬಲ್ ಕೊಟ್ಟು ಅದಕ್ಕೆಲ್ಲ ಫೋಟೋ ಶೂಟ್ ಮಾಡಿಸಿ ಅಟ್ರ್ಯಾಕ್ಟ್ ಮಾಡಿ ಜನಕ್ಕೆ ಪ್ರೂವ್ ಮಾಡೋದು ಒಂದು ಬೇರೆ ಲಾಜಿಕ್. ಆದರೆ ಅದರ ಹಿಂದೆ ಇರತಕ್ಕಂಥ ಆಘಾತಕಾರಿ, ಅನುಮಾನಕಾರಿ ಅಂಶಗಳನ್ನು ನೀವು ಕೆದಕಿ ಹೆಕ್ಕಿ ತೆಗೆದು ನೋಡದೆ ವಿವೇಚನ ರಹಿತವಾದಂಥ ಆಹಾರ ಸೇವನೆ ಮಾಡಿದ್ರೆ ಸಮಸ್ಯೆ ನಮಗೆ ಬರ್ದು ಇನ್ನು ಯಾರಿಗೆ ಬಂದದ್ದು. ಹಾಗಾಗಿ ಒಂದು 20-25 ವರ್ಷಗಳ ಕೆಳಗೆ ಹೋದರೆ ಒಂದು ಲೇಡಿ ಕರ್ಜನ್ನು, ಬೌರಿಂಗ್ ಹಾಸ್ಪಿಟ್ಲು, ಒಂದು ವಿಕ್ಟೋರಿಯಾ ಹಾಸ್ಪಿಟ್ಲು, ಒಂದು KC ಜನರಲ್ ಹಾಸ್ಪಿಟ್ಲು, ಅದಾದಮೇಲೆ ಪುಟ್ ನರ್ಸಿಂಗ್ ಹೋಮ್ ಅಲ್ಲಿ 40-50 ಬೆಡ್ ಇರತಕ್ಕಂಥದ್ದು. ಇವತ್ತಿನ ಪರಿಸ್ಥಿತಿ ನೋಡಿ, ಎಷ್ಟು ನರ್ಸಿಂಗ್ ಹೋಮ್ಗಳು, ಎಷ್ಟು ಕಾರ್ಪೊರೇಟ್ ಹಾಸ್ಪಿಟಲ್ಸು ಬರ್ತಾಯಿದೆ. ಇಡೀ ಕರ್ನಾಟಕಕ್ಕೆ, ಇಡೀ ಬೆಂಗಳೂರಿಗೆ ಒಂದು ಕಿದ್ವಾಯಿ ಆಸ್ಪತ್ರೆ ಇತ್ತು. ಇವತ್ತು ಎಷ್ಟು ಆಂಕಾಲಜಿ ಸೆಂಟರ್ಸ್ ಆಗಿದೆ. ಅದಾಗಿರೋ ತಪ್ಪ? ಖಂಡಿತ ಅಲ್ಲ. ಅವ್ರಿಗೆ ಇದು ಪೊಟೆನ್ಷಿಯಲ್ ಏರಿಯಾ ಅಂತ ಅರ್ಥ ಆಗಿದೆ ಅಂದರೆ ನಾವೆಷ್ಟು ಬದುಕಿನಲ್ಲಿ ಆರೋಗ್ಯದ ದೃಷ್ಟಿಕೋನದಲ್ಲಿ ದಾರಿ ತಪ್ಪಿದ್ದೀವಿ. ಹಾಗಾಗಿ ದೇ ಆರ್ ಕಾಶಿಯಸ್. ಬನ್ರಪ್ಪ, ನಾಳೆ ನಿಂಗೆ ಕ್ಯಾನ್ಸರ್ ಬರುತ್ತೆ, ಬಾ, ರೆಡಿಯಾಗಿದೆ ಹಾಸ್ಪಿಟ್ಲು ಅಂತ ತೆಗಿತಾರೆ ಒಂದು ಸಂಸ್ಥೆ ಅಂದರೆ, ಅದಕ್ಕೆ ನಾವು ದಾಖಲೀಕರಣ ಮಾಡ್ಕೊಳ್ಳೋಕ್ಕೆ ನಮ್ಮ ಮಾನಸಿಕ ಸಿದ್ಧತೆ ಬದ್ಧತೆಗಳಿಗೆ ನಾವು ರೆಡಿಯಾಗಿದ್ದೀವಾ? ಹೋದ್ಮೇಲೆ ಫೈನಾನ್ಷಿಯಲ್ ಸ್ಟೇಟಸ್ ಏನು? 1 ಹೊತ್ತಿಂದವನು ಯೋಗಿ, 2 ಹೊತ್ತಿಂದವನು ಭೋಗಿ, 3 ಹೊತ್ತಿಂದವನು ಹೊತ್ಕೊಂಡೋಗಿ ಅಂತ ಹೇಳ್ತಾ ಇದ್ವಿ. ಇವತ್ತಿಗೆ ಬರೀ 3 ಹೊತ್ತಿಗಾದ್ಲೂ ನಾವು ನಿಲ್ಲಿಸ್ತಾ ಇದ್ದೀವ. 8 ಗಂಟೆಗೆ ಒಂದು ತಿಂಡಿ, 11 ಗಂಟೆಗೆ ಒಂದು ಬ್ರಂಚ್, ಸಮಥಿಂಗ್ ಬಿಟ್ವೀನ್ ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಬ್ರಂಚು. 1 ಗಂಟೆಗೆ ಇಲ್ಲ ಲಂಚ್ ಟೈಮು ಡಬ್ಬ ಬಂದುಬಿಟ್ಟಿದೆ, ಅಥವಾ ಕೊಲೀಗಲ್ಲಿ ಇದಕ್ಕೆ ಹೋಗ್ತಿದ್ದಾರೆ ಪ್ಯಾಂಟ್ರಿಗೋ ಅಥವಾ ಕೆಫೆಟೇರಿಯೋ, ನಾನು ಹೋಗಬೇಕು. 4 ಗಂಟೆಗೆ ಸುಮ್ಮನೆ ಹಾಗೆ ಬೇಜಾರು ಒಂದು ಕಾಫಿ, ಅದ್ರ ಜೊತೆಗೆ ಒಂದು ಸ್ಯಾಂಡ್ವಿಚು, ಅದಕ್ಕೊಂಚೂರು ಬರ್ಗರು. 7 ಗಂಟೆಗೆ ಪಾನಿಪುರಿ ಒಂದು ಬೇಜಾರು ಮಾಡ್ಕೊಂಡ್ಬಿಡ್ತಾನೆ, ಹಾಗಾಗಿ ತಿಂದೆ. 10 ಗಂಟೆಗೆ ಮನೇಲಿ ಬೈತಾರೆ, ಮಡ್ದಿನೋ ತಾಯಿನೋ ಮಾಡಿ ಇಟ್ಬಿಟ್ಟಿದ್ದಾರೆ, ತಿನ್ನಬೇಕು. 10-11 ಗಂಟೆವರೆಗೂ ಟಿ ವಿ ನೋಡ್ತಾ ಇರ್ತೀವಿ. ಸರ್ಕೇರಿಯನ್ ರಿಸಮ್ ಚೇಂಜ್ ಆಗಿಬಿಟ್ಟಿದೆ. ಯಾವುದೋ ದೇಶಕ್ಕೆ ಎದ್ದೇಳೋ ಟೈಮಿಗೆ ನಾನು ಕೆಲಸ ಮಾಡ್ತೀನಿ, ಸೂರ್ಯ ಎಲ್ಲೋ ಹುಡ್ತಾನೆ, ನಾನು ಆ ದೇಶದ ಟೈಮಿಗೆ ಕೆಲಸ ಮಾಡಬೇಕು. ಜಗತ್ತೆದ್ದಾಗ ನಾ ಮಲ್ಕೋತೀನಿ, ನಾ ಮಲಗಿದಾಗ ಜಗತ್ತೆದ್ದಿರುತ್ತೆ. ಈ ಡಿಸ್ಪೆರಿಟಿ ಇದ್ದಾಗ ನಾಳಿನ ಸಮಸ್ಯೆ ನಿಮ್ಗೆ ಇವತ್ತು ಬರ್ತಾರೋದು ನಿಜ. ಇದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕು ಅಂದಾಗ ಮೆಡಿಸನ್ ಮಾತ್ರ ಆಯುರ್ವೇದದಿಂದ ಅಲ್ಲ, ಜೀವನ ಶೈಲಿ, ಲೈಫ್ ಸ್ಟೈಲ್, ಡಯೆಟ್ಟು, ಮೈಂಡ್ಸೆಟ್ಟು ಈಗ ಎಷ್ಟೋ ಜನ ಹಿರಿಯರು ನೋಡಿ ಇವತ್ತಿಗೂ ಮಾಡ್ತಾರೆ. ಎಷ್ಟೋ ಜನ ಈ ತುಂಬ ಯಂಗ್ ಹೆಣ್ಣುಮಕ್ಕಳನ್ನ ನೋಡಿದ್ದೀನಿ, 30-25 ವರ್ಷಕ್ಕೆ ದೇವರ ಹೆಸರಲ್ಲೋ ದಿಂಡ್ರ ಹೆಸರಲ್ಲೋ ಅವ್ರ ಹೆಸರಲ್ಲಿ ಉಪವಾಸ ಮಾಡ್ತೀನಿ ಅಂತ. ಇವತ್ತು ಲೇಟೆಂಟ್ ಫಾಸ್ಟಿಂಗು, ಇಂಟರ್ಮಿಟೆಂಟ್ ಫಾಸ್ಟಿಂಗು ನೀವು ಡಿಸಿಷನ್ ತೊಗೊಂಡ್ರೆ ಅದನ್ನು ಮಾಡೋಕ್ಕಾಗ್ತಾ ಇಲ್ವಾ? 100-120 kg ಇರೋರು 60-65 kgಗೆ 6 ತಿಂಗಳಲ್ಲಿ 7 ತಿಂಗಳಲ್ಲಿ
ತುಂಬ ಹಠಕ್ಕೆ ಬಿದ್ದು ಸಕಾರಾತ್ಮಕವಾಗಿ ವೆಯ್ಟ್ನ ರಿಡ್ಯೂಸ್ ಮಾಡೋದು ನಾವು ನೋಡ್ತಾ ಇಲ್ವಾ? ಕೆಲವೊಂದು ಸೆಗ್ಮೆಂಟ್ ಆಗದೇನೆ ಇರೋದನ್ನು ನಾವು ನೋಡ್ತಾ ಇಲ್ವಾ? 100 ಇದ್ದೆ, ಉತ್ತರೋತ್ತರ ಅಭಿವೃದ್ಧಿ, ಈ ವರ್ಷ 110 ಆದೆ, ಮುಂದಿನ ವರ್ಷ 120 ಆದೆ, ಹಿಂಗೆ ಇಟ್ಕೊಂಡು ಆ 2 ಸೆಗ್ಮೆಂಟು ನಾವು ನೋಡ್ತಾ ಇದ್ವಿ. ಸೊ ಆಯುರ್ವೇದ ಮುಖೇನ, ಆಯುರ್ವೇದ ಅಂದ ತಕ್ಷಣ ಔಷಧಿ ಕೊಟ್ಬಿಟ್ಟೆ, ಒಂದು ಡಾಕ್ಟ್ರ್ ಹತ್ರ ಬಂದು ಪ್ರಿಸ್ಕ್ರಿಪ್ಷನ್ ಬರೆಸ್ಬಿಟ್ಟು ಒಂದು 100 ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟು, ದಟ್ ಈಸ್ ನಾಟ್ ಆಯುರ್ವೇದ. ಆಯುರ್ವೇದ ಇಸ್ ಸಮಥಿಂಗ್ ಬಿಯಾಂಡ್, ಸಮಥಿಂಗ್. ಏನು ಆಯುರ್ವೇದ ಅಂದ್ರೆ ಏನು? ಜೀವನ ಶೈಲಿ, ಜೀವನ ಶಾಸ್ತ್ರ, ಬದುಕುವ ರೀತಿ, ಬದುಕುವ ನೀತಿ, ಸಾಯಕ್ಕೆ ಸನ್ಮಾರ್ಗವನ್ನು ಹುಡುತಕ್ಕಂಥ ಒಂದು ಬಲ, ತಾಕತ್ತು ಇರತಕ್ಕಂಥದ್ದು ಆಯುರ್ವೇದಕ್ಕೆ ಮಾತ್ರ. ಸೊ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ದೈನ್ಯ ಅಂದರೆ 10 ರೂಪಾಯಿ ಕೊಡಿ, 1,00,000 ರೂಪಾಯಿ ಕೊಡಿ ಅಲ್ಲ. ನಾಳೆ ಬೆಳಗ್ಗೆ ಒಂದು ವಾಶ್ರೂಮ್ಗೆ ಹೋಗ್ಬೇಕಪ್ಪ, ಕೈ ಹಿಡ್ಕೊಂಡು ಕರ್ಕೊಂಡೋಗು, ಚೂರು ನೀರು ಕುಡಿಬೇಕು, ಆಗ್ತಿಲ್ಲ, ಲೋಟದಲ್ಲಿ ಕುಡಿಸ್ಬಿಡು. ಈ ಬದುಕು ಒಬ್ಬ ಶ್ರೀಸಾಮಾನ್ಯನಿಗೆ ಬರಬಾರ್ದು ಅನ್ನೋದಾದರೆ ಒಂದು ಒಳ್ಳೆ ಕ್ವಾಲಿಟಿ ಲೈಫ್ನ ಬೋಧನೆ, ಪ್ರತಿಬೋಧನೆ ಮಾಡ್ತಕ್ಕಂಥ ಏಕಮೇವ ಅದ್ವಿತೀಯ ವೈದ್ಯಕೀಯ ಶಾಸ್ತ್ರ ಅಂದರೆ ಅದು ಆಯುರ್ವೇದ ಮಾತ್ರ. ಓಕೆ, ಒಂದು ಕ್ವಾಲಿಟಿ ಲೈಫು, ಒಂದು ಪರಿಪೂರ್ಣ ಜೀವನ ಹೇಗೆ? ಫಸ್ಟು ಆಹಾರ, ಓಕೆ, ನಿದ್ರೆ, ಒಳ್ಳೆಯ ಯೋಚನೆ ಆ್ಯಂಡ್ ಒಳ್ಳೆ ಕೆಲಸ. ಒಳ್ಳೆ ಕೆಲಸ ಅಂದರೆ 10 ಲಕ್ಷ ಸಂಬಳ ತೊಗೊಳ್ಳೋದಲ್ಲ. ಮಾಡೋವಂಥ ಯಾವುದೇ ಕೃಷಿ ಆಗಿರ್ಬೋದು, ಕಾರ್ಮಿಕ ಆಗಿರ್ಬೋದು, ಮೇಷ್ಟ್ರ್ ಆಗಿರ್ಬೋದು, ಡಾಕ್ಟ್ರ್ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ನಾವೆಲ್ಲರೂ ಇವತ್ತು ಪ್ರಜ್ಞಾಪರಾಧದಲ್ಲಿದ್ದೀವಿ. ಪ್ರಜ್ಞಾಪರಾಧ ಅಂದರೆ ಗೊತ್ತಿದ್ದು ಮಾಡ್ತಕ್ಕಂಥ ತಪ್ಪುಗಳು. ಪ್ರಜ್ಞೆಯುಕ್ತ ಅಪರಾಧ ಪ್ರಜ್ಞಾಪರಾಧ. ಮಧ್ಯರಾತ್ರಿ 11 ಗಂಟೆ ಕರೆದಿದ್ದೀರಾ, ಬೆಳಗ್ಗೆಯಿಂದ ನಾನು ಕ್ಲಿನಿಕಲ್ಲಿ ಬಿಸಿ ಇದೆ, ಇವಾಗ ಬಂದು ಶೂಟ್ ಮಾಡ್ತೀನಿ, ನಾನು ಶೂಟ್ ಮಾಡ್ಕೊಂಬಿಡಿ. ನಾನು 8 ಗಂಟೆಗೂ 9 ಗಂಟೆಗೂ ನೀವು ಮನೆಗೆ ಮಲ್ಕೋಬೇಕು, ಇಲ್ಲೆಲ್ಲ ಟೈಮ್ ಇಲ್ಲ, 11 ಗಂಟೆಗೆ ಸ್ಟುಡಿಯೋ ಖಾಲಿ ಇರುತ್ತೆ, ಬನ್ನಿ ನೀವು. ಕರ್ಕೊಂಬರೋಕ್ಕೆ ಕ್ಯಾಬನು, ಪಾಪ ಮಧ್ಯರಾತ್ರಿ, ಅದಕ್ಕೆ ನಮ್ಮ ಕಾವಲು ಕಾಯೋಕ್ಕೆ ಒಬ್ಬ ಪೊಲೀಸು. ಹೀಗೆ ಅನೇಕ ಸೆಕ್ಯೂರಿಟಿಯವರಾಗಿರ್ಬೋದು, ತುಂಬ ಈ ಥರ ಸೆಗ್ಮೆಂಟ್ಗಳು ಪ್ರಕೃತಿಗೆ ವಿರುದ್ಧವಾಗಿ ನಾವು ನಡೀತಾ ಇದ್ದೀವಿ. ಲೌಕಿಕವಾಗಿ ಹೇಳೋದಾದರೆ ನಾವೆಲ್ಲ ಹೆಂಗೆ ಜೀವನ ನಡೆಸ್ತಾ ಇದ್ವಿ ವರ್ಷಗಳ ಹಿಂದೆ. ಸೂರ್ಯೋದಯ ಆಯಿತು, ಸೂರ್ಯ ಹುಟ್ಟುತ್ತಾನೆ, ಅಲ್ಲೇ ಇರ್ತಾನೆ, ಅದು ಬೇರೆ ವಿಚಾರ. ಸೂರ್ಯ ಹುಟ್ಟದ ನಾವು ಕೆಲಸ ಮಾಡೋಕ್ಕಾಗ್ತೀವಿ. ಸೂರ್ಯ ಮುಳುಗ್ದ ಅಂದರೆ ದಟ್ಸ್ ಅ ಟೈಮ್ ಟು ರೆಸ್ಟ್. ಸಾಲ ಮಾಡಿದ್ರೆ ತುಪ್ಪ ತಿನ್ನು ಅಂತ ನಮ್ಮ ಫಿಲಾಸಫಿ ಇತ್ತು. ನಮ್ಮ ತಾತ ನಿಮ್ಮ ತಾತ ತುಂಬ ಶ್ರೀಮಂತರನ್ನು ಆಗಿದ್ದರು ಅಂತಲ್ಲ, ಲ್ಯಾಂಡ್ ಲಾರ್ಡ್ಸ್ ಆಗಿದ್ದರು, ತುಂಬ ಶ್ರೀಮಂತರೇ ಆಗಿದ್ರು ಅಂತಲ್ಲ. ಅವರು ಕ್ವಾಲಿಟಿ ಆಫ್ ಲೈಫ್ಗೂ ನಮ್ಮ ಕ್ವಾಲಿಟಿ ಆಫ್ ಲೈಫ್, ಅವ್ರ ಹತ್ರ 10 ರೂಪಾಯಿ ಇರ್ಬೋದು, ನಮ್ಮ ಹತ್ರ 10 ಲಕ್ಷ ಇರ್ಬೋದು. ಕ್ವಾಲಿಟಿ ಆಫ್ ಲೈಫ್ ಅವ್ರಿಗೂ ನಮಗೂ ಇರತಕ್ಕಂಥ ಒಂದು ವಿಚಾರ ಮಾಡಿ ನೋಡಿ. ನೆಮ್ಮದಿ ಅವ್ರಿಗೆ ಹೆಂಗಿತ್ತು, ನಮ್ಗೆ ಹೆಂಗಿತ್ತು. ಇವತ್ತಿನ ಜೀವನದಲ್ಲಿ 9 ಗಂಟೆಗೆ ಕೆಲಸಕ್ಕೆ ಹೋಗಿ 5 ಗಂಟೆಗೆ ವಾಪಸ್ ಬರೋ ಲಕ್ಸುರಿ ತುಂಬಾ ಜನರಿಗೆ ಸಿಗಲ್ಲ. ಎಕ್ಸಾಕ್ಟ್ಲಿ. ಕಾಯಿಲೆಗಳು ಇವತ್ತು ನಮ್ಮನ್ನು ಆವರಿಸ್ತಾ ಇರೋದು. ನಮ್ಮದೇ ಆಫೀಸ್ನಲ್ಲಿ ನಾನೇ ಉದಾಹರಣೆ ಕೊಟ್ಟರೆ, ವಿ ಹ್ಯಾವ್ ಶಿಫ್ಟ್ಸ್. ಅರ್ಲಿ ಮಾರ್ನಿಂಗ್ 5 ಗಂಟೆಗೆ ಬಂದು ಸಂಜೆ ಹೋಗೋರು ಇರ್ತಾರೆ, ಮಧ್ಯಾಹ್ನ ಹೋಗೋರು ಇರ್ತಾರೆ. ಕೆಲವರು 4 ಗಂಟೆ ಅಥವಾ 3 ಗಂಟೆಗೆ ಬಂದು 12 ಗಂಟೆ ರಾತ್ರಿಗೆ ಹೋಗೋರು ಇರ್ತಾರೆ. ಜೀವನ ಹೀಗಿರಬೇಕು ಅಂತ ಹೇಳಿದ್ರೆ ಸ್ಲೀಪು, ಅಥವಾ ನೀವೇನು ಹೇಳ್ತಿದ್ದೀರಾ, ಸೂರ್ಯೋದಯ ಸೂರ್ಯಾಸ್ತ. ನಾನು ನಿಮಗೆ ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಅನಿವಾರ್ಯತೆ ಇದೆ. ನನಗೂ ಅನಿವಾರ್ಯ ರಾತ್ರಿ 11 ಗಂಟೆಗೆ ಬಂದು ಶೂಟ್ ಮಾಡಬೇಕು ಅಂತ, ನಿಮಗೂ ಅನಿವಾರ್ಯ 11 ಗಂಟೆಗೆ ಶೂಟ್ ಮಾಡಬೇಕು ಅಂದಾಗ ಅದನ್ನು ಕಾಂಪೆನ್ಸೇಟ್ ಅವರು ಮಾಡಬೇಕಲ್ಲ. ಬೆಳಗ್ಗೆ ಹೊತ್ತು ಸ್ವಲ್ಪ ನಿಧಾನಕ್ಕೆ ಎದ್ದೇಳ್ತಕ್ಕಂಥದ್ದು. ಈ ಪ್ರಕೃತಿ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೆ ತನ್ನದಂಥ ಲಿಮಿಟೇಷನ್ಸ್ ಇರುತ್ತೆ. ಬರಬಹುದಂಥ ಸಮಸ್ಯೆಗಳು ಕಣ್ಮುಂದೆ ಕಾಣ್ತಾ ಇರುತ್ತೆ. ಎಷ್ಟು ಮಟ್ಟಿಗೆ ನಾವು ಅಲರ್ಟ್ ಆಗಿರ್ತೀವಿ ನೋಡಿಕೊಂಡು ಮಾಡಬೇಕು. ಆಮೇಲೆ ಈಟಿಂಗ್ ಹ್ಯಾಬಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಸಿವು ಎಷ್ಟಾಗುತ್ತೆ ಅಲ್ಪ ಪ್ರಮಾಣದಲ್ಲಿ ಸ್ವಲ್ಪ ನಿಗದಿತವಾಗಿ ನಿಯಮಿತವಾಗಿ ನಾವು ಆಹಾರ ಸೇವನೆ ಮಾಡೋ ಪದ್ಧತಿಗಳನ್ನು ಅನೇಕ ಸಂದರ್ಭದಲ್ಲಿ ಇವತ್ತಿನ ಯಂಗ್ ಜನ್ರೇಷನ್ಗೂ ನಾವು ಬೋಧನೆ ಮಾಡ್ತಾ ಇಲ್ಲ. ಈ ಬೆಂಗಳೂರೆಲ್ಲ ಮಾಲ್ಸ್ಗಳೆಲ್ಲ ಬಂತಲ್ಲ, ಏನಪ್ಪ ಸಾಧನೆ ಅಂದರೆ ಮಾಲ್ ನ್ಯೂಟ್ರಿಷನ್ ಬಂತು ಅಂತ. ಪುಟ್ಟ ಮಕ್ಕಳಿಗೆ ಇವತ್ತು ನೋಡಿ, ನಾನೇನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ನಮ್ಮ ಕಾಲಕ್ಕೆಲ್ಲ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂದರೆ ನಡ್ಕೊಂಡು ಹೋಗ್ಬೇಕು, ಸೈಕಲಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಹೋಗಿ 2 ಕಿಲೋಮೀಟ್ರ್ ಇಳಿದು ಬಸ್ 2 ಕಿಲೋಮೀಟ್ರ್ ಹೋಗಬೇಕು ಅಂತ. ಅವತ್ತವ್ರು ಯಾರು ಡಾಕ್ಟ್ರುಗಳು, ಇಂಜಿನಿಯರ್ಗಳು, IAS, IPS ಅಥವಾ ಅವತ್ತಿನ ಮಾಧ್ಯಮ ಪ್ರಿಂಟ್ ಮೀಡಿಯಾದ ಹೆಸರು ಮಾಡಲೇ ಇಲ್ವಾ? ಖಂಡಿತ ಮಾಡಿದ್ರು. ಆವತ್ತು ಕಾಂಪಿಟೇಷನ್ ಇತ್ತು, ಆವತ್ತು ಎಕ್ಸಲೆನ್ಸ್ನ ಆ ಥರದ ಪ್ರತಿಭಾವಂತ ವಿದ್ಯಾರ್ಥಿಗಳು ಮಾಡಿದ್ರು, ಮುಂದಕ್ಕೂ ಮಾಡ್ತಾರೆ. ಆದರೆ ಇವತ್ತು ಎಕ್ಸ್ಟ್ರಾ ಲಕ್ಸುರಿ, ಎಕ್ಸ್ಟ್ರಾ ಕಂಫರ್ಟು, ಆ ಅನ್ನಕ್ಕಿಲ್ಲ ನಾವು ಐಸ್ ಕ್ರೀಮ್ ತಿರುಗ್ತೀವಿ, ಆ ಅನ್ನಕ್ಕಿಲ್ಲ ಒಂದು ಇಷ್ಟು ಬರ್ತ್ಡೇ ಅಂದರೆ ಖುಷಿ ಹೌದು, ಖಂಡಿತ ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಡಿ ಅಂತ ಹೇಳಲ್ಲ, ಸಿಹಿ ಕೊಡಬೇಕು ಹೌದು. ಆದರೆ ಕೇಕ್ನ ಪ್ರಮಾಣ ಎಷ್ಟು? 365 ದಿವಸನೂ ನಮ್ಮ ಅಕ್ಕಪಕ್ಕ ಪರಿಸರದಲ್ಲಿ ಒಬ್ಬರು ಬರ್ತ್ಡೇ ಇದ್ದೇ ಇರುತ್ತೆ. ಪ್ರತಿನಿತ್ಯ ನೀವು ಈ ಪ್ರಮಾಣದ ಕ್ಯಾಲರೀಸ್ನ ಒಳಗೆ ಹೋಗ್ತಾ ಇದ್ದರೆ ನಿಮಗೆ ಡಯಾಬಿಟೀಸು, ಒಬೆಸಿಟಿ, ಬೇರೆ ಬೇರೆ ಸಮಸ್ಯೆಗಳು ಬರದೆ ಇನ್ನೇನಾಗುತ್ತೆ ಅಂತ ಯೋಚನೆ ಮಾಡಬೇಕು. ಆ್ಯಂಡ್ ಮಿತ್ಸ್ ಆ್ಯಂಡ್ ಮಿಸ್ಕಾನ್ಸೆಪ್ಷನ್ಸ್ ಮೋಸ್ಟ್ ಇಂಪಾರ್ಟೆಂಟು. ನಾನು ಬೋಂಡಾ ತಿಂತೀನಿ, ಪಕೋಡ ತಿಂತೀನಿ, ಕಬಾಬ್ ತಿಂತೀನಿ, ದಾಟ್ಸ್ ಓಕೆ. ಬಟ್ ಅರ್ಧ ಚಮಚ ತುಪ್ಪ ಹಾಕೊಂಡ್ಬಂದ್ರೆ ನಂಗೆ ಲಿಪಿಡ್ಸ್ ಬಂದುಬಿಡುತ್ತೆ, ಕೊಲೆಸ್ಟ್ರಾಲ್ ಬಂದುಬಿಡುತ್ತೆ, ನಾನು ತುಂಬ ಡಯಟ್ ಕಾನ್ಷಿಯಸ್ಸು. ಆ್ಯಂಡ್ ಈ ಥರದ ಫುಡ್ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡಿಕೊಡೋಕ್ಕೆ ಆಯುರ್ವೇದ ಇಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಸೇ ಆಹಾರ ಸೇವನಾ ವಿಧಿ ಹೇಗೆ. ಔಷಧಿ ತೊಗೊಳಕ್ಕೂ ಕ್ರಮ ಇದೆ.
ನೀವು ಯಾವುದೋ ಔಷಧಿ ಅದೇ ಔಷಧಿಗೆ ಬರ್ತೀನಿ ನಾನು. ಆದರೆ ಆಹಾರ ಕ್ರಮಕ್ಕೆ ಬಂದ್ಬಿಡೋಣ. ಇವತ್ತು ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ವಿ ಅಂತ ಹೇಳಿದ್ರೆ ಆ ಡಯಟು ಈ ಡಯಟು, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ, ಕೀಟೋ ಡಯಟ್ ಅಂತ ಹೇಳ್ತಾರೆ, ಪ್ರೋಟೀನ್ ರಿಚ್ ಡಯಟ್ ಅಂತ ಹೇಳ್ತಾರೆ, ಲೋ ಕಾರ್ಬ್ ಡಯಟ್ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಆಹಾರ ಕ್ರಮ ಹೇಗಿರಬೇಕು ಬೆಳಗ್ಗೆಯಿಂದ ರಾತ್ರಿ ಸಮಯ? ನಿಮಗೊಂದು ಕರ್ನಾಟಕದ ಆಹಾರ ಕ್ರಮ ಹೇಳ್ತೀನಿ. ಫಸ್ಟ್ ಕಣ್ಣು ಮುಚ್ಕೊಳ್ಳಿ ಒಂದು ನಿಮಿಷ. ಒಂದು ಬಾಳೆ ಎಲೆನ ಕಣ್ಣು ಮುಂದೆ ಚಿತ್ರೀಕರಣ ಮಾಡ್ಕೊಳ್ಳಿ. ಬಾಳೆ ಎಲೆ ಹೇಗಿರುತ್ತೆ? ಲೆಫ್ಟ್ ಚಿಕ್ಕದಾಗಿರುತ್ತೆ, ಬಲಕ್ಕೆ ಬರ್ತಾ 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 ದೊಡ್ಡದಿರುತ್ತೆ. ಬಡಿಸೋದು ಹೇಗೆ ಬಡಿಸ್ತಾರೆ? ಬೆಂಗಳೂರಿನ ಸಾಮಾನ್ಯ ಪಾರಂಪರಿಕ ಆಹಾರದ ಬಗ್ಗೆ ನಾನು ಮಾತಾಡ್ತೀನಿ. ಬಲಗಡೆ ಎಲೆ ಕೊನೆಯಲ್ಲಿ ಪಾಯಸ ಬಡಿಸ್ತಾರೆ, ಲೆಫ್ಟ್ ಕಾರ್ನರ್ ಉಪ್ಪು ಬಡಿಸ್ತಾರೆ, ಅದಾದಮೇಲೆ 2 ಕೋಸಂಬರಿ ಬಡಿಸ್ತಾರೆ, 1 ಉಪ್ಪಿನಕಾಯಿ ಬಡಿಸ್ತಾರೆ, 2 ಕೋಸಂಬರಿ ಬಡಿಸ್ತಾರೆ, 2 ತರಕಾರಿ ಪಲ್ಯ ಬಡಿಸ್ತಾರೆ. ಹೌದಾ? ಈ ಕಡೆ ಒಂದು ವಾಂಗಿಬಾತೋ, ಪುಳಿಯೋಗರೆನೋ, ಚಿತ್ರಾನ್ನನೋ, ಒಂದು ಸೈಡ್ಗೆ ಒಂದಿಷ್ಟು ಒಂದು ಹಪ್ಪಳ ಹಾಕ್ತಾರೆ, ಒಂದು ಸಂಡಿಗೆ ಹಾಕ್ತಾರೆ, ಒಂದು ಬಾಳಕ ಹಾಕ್ತಾರೆ, ಒಂದಿಷ್ಟು ಅನ್ನ ಬಾಳೆ ಎಲೆ ಮೇಲೆ ಹಾಕ್ತಾರೆ, ಅದ್ರ ಮೇಲೆ ಒಂದಿಷ್ಟು ತುಪ್ಪ ಸುರಿತಾರೆ, ಒಂದಿಷ್ಟು ತವೆ ಹಾಕ್ತಾರೆ. ಮೈಸೂರು ಶೈಲಿ ಊಟದ ಹೇಳ್ತಾರೆ. ತಿನ್ರಪ್ಪ ಊಟ ಮಾಡಿ ಅಂತ ಹೇಳ್ತಾರೆ. ಇದನ್ನು ನೀವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡ್ತಾ ಬನ್ನಿ. ಓಕೆ. ಫಸ್ಟ್ ಬಾಳೆ ಎಲೆ ನೀವು ಪೇಪರ್ ಪ್ಲೇಟು, ಫೈಬರ್ ಪ್ಲೇಟು, ಆಳ ಮುಳ್ಳ, ಜಿಂಕು, ಕಾರ್ಸಿನೋಜೆನಿಕ್ನ ಅವಾಯ್ಡ್ ಮಾಡೋಕ್ಕೆ ಮೋಸ್ಟ್ ನ್ಯಾಚುರಲ್ ಫುಡ್ಡು, ಬಯೋಡಿಗ್ರೇಡಬಲ್ಲು, ಸೈಂಟಿಫಿಕ್ಕು, ಲಾಜಿಕಲ್ಲು, ಕ್ಲೀನ್ಲಿನೆಸ್ಸು, ಹೈಜೀನು ಎಲ್ಲ ಪರ್ಸ್ಪೆಕ್ಟಿವಲ್ಲಿ ಬಾಳೆ ಎಲೆ ಫಸ್ಟ್ ಅಪ್ರೂವ್ಡ. ಓಕೆ. ಷಡ್ರಸಗಳ ಸ್ವಾದು, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಷಡ್ರಸಗಳು ನಾವು ಆಸ್ವಾದನೆ ಮಾಡಬೇಕು ಅಂತಿದೆಯಾ? ಮಧುರ ರಸ ಯಾವುದು? ಪಾಯಸ. ಲವಣ ರಸ ಯಾವುದು? ಉಪ್ಪು. ಆಮ್ಲ ರಸ ಯಾವುದು? ಉಪ್ಪಿನಕಾಯಿ. ಅಲ್ಲಿಂದ ಶುರುನಾ ನಿಮ್ಮ ಷಡ್ರಸಗಳು. ಆಮೇಲೆ ಬಾಳೆ ಎಲೆ ನೋಡ್ತಾ ಬನ್ನಿ. ಲೆಫ್ಟಲ್ಲಿರೋದು ಉಪ್ಪು, ಉಪ್ಪಿನಕಾಯಿ, ಚಿತ್ರಾನ್ನ, ಬೋಂಡ, ಬಜ್ಜಿ, ಹಪ್ಪಳ, ವಾಟ್ ಎವರ್. ಲಾಸ್ಟ್ 1/3 ಲಾಸ್ಟ್ ಇಷ್ಟೇ ಬಡಿಸೋದು, ಇಷ್ಟೇ ತಿನ್ನಬೇಕು. ಪ್ರತಿ ಸಲ ಹಿಂಗೆ ಅನ್ಬಾರ್ದು, ಹಿಂಗೆ ಅನ್ಬೇಕು ಅಂತ ಹೇಳ್ಕೊಟ್ಬಿಟ್ಟು ಕೊನೆಯಲ್ಲಿ ಇಷ್ಟು ಬಡಿಸ್ತಾರೆ, ಅಷ್ಟು ಮಾತ್ರ ತಿನ್ನಬೇಕು. ತುಪ್ಪ ಹಾಕ್ತಾರೆ. ಧೃತಿ, ಸ್ಮೃತಿ, ಮೆಮೊರಿ, ರಿಟೆನ್ಷನ್ನು, ರಿಕಾಗ್ನಿಷನ್ನು, ರಿಪ್ರೊಡಕ್ಷನ್ ಹಿಂಗೆ ಜಾಸ್ತಿ ಆಗುತ್ತೆ ತುಪ್ಪದಲ್ಲಿ. ಅಂದರೆ ಇಟ್ ಈಸ್ ಪ್ರೂವ್ಡ್ ಬಿಯಾಂಡ್ ಡೌಟ್ ಫಾರ್ ಏಜಸ್ ದಟ್ ತುಪ್ಪ ತಿಂದ ಒಂದು ಮೆಮೊರಿ ಜಾಸ್ತಿ ಇದೆ ಅಂತ. ಒಂದು ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ತುಪ್ಪ ಸೇವನೆ ಮಾಡಬೇಕು? ನೀವು 10 ml ತುಪ್ಪ ತಿಂದರೂ ಕೂಡ ಖಂಡಿತ ನನ್ನ 25 ವರ್ಷದ ವೃತ್ತಿಪರ ಅನುಭವದಲ್ಲಿ ತುಪ್ಪ ತಿಂದು ಕೊಲೆಸ್ಟ್ರಾಲ್ ಆಗಿ ಒಂದು ಸತ್ತೋಗ್ಬಿಟ್ಟು ಅಂತಕ್ಕಂಥ ಇತಿಹಾಸ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ನನಗಂತೂ ಸಿಕ್ಕಿಲ್ಲ. ಆ್ಯಂಡ್ ನೀವು ಫ್ರಾನ್ಸಲ್ಲಿ ಅಲ್ಲೆಲ್ಲ ಮೊನ್ನೆ ಇತ್ತೀಚೆಗೆ ಒಂದು ಈ ಸಿಸ್ಟರ್ಸ್ ನರ್ಸ್ಗಳದ್ದೊಂದು ಸ್ಟಡಿ ಮಾಡಿದರು. ಯೂಶಲಿ ದೇರ್ ಲೈಫ್ ಸ್ಪ್ಯಾನ್ ಇಸ್ ಮೋರ್ 60-70 ಮಿನಿಮಮ್ಮು, 90-94ವರೆಗೂ ಆರಾಮಾಗಿ ಇರ್ತಕ್ಕಂಥ ಒಂದು ನರ್ಸಿಂಗ್ ಸ್ಟಾಫ್ನ ರಿಸರ್ಚ್ ಮಾಡಿದಾಗ 600-700 ಲಿಪಿಡ್ಸು, ಡಿಸ್ಲಿಪಿಡಿಮೆ ಅಂತ ನಾವು ಲೇಬಲ್ ಕೊಡ್ತೀವಿ. ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಟ್ರೈಗ್ಲಿಸರೈಡ್ ಜಾಸ್ತಿ ಇದೆ ಅಂತ. ಯಾರನ್ನೂ ಹಾರ್ಟ್ ಅಟ್ಯಾಕಾಗಿ ಸತ್ತಿಲ್ಲ. 94 ವರ್ಷದಲ್ಲೂ ನೀವು ಹಾರ್ಟ್ ಅಟ್ಯಾಕಾಗಿ ಸತ್ತಿಲ್ಲ ಅಂದರೆ ಬಹುಶಃ ಇನ್ನು 6 ವರ್ಷ ಕೂಡ ನೀವು ಹಾರ್ಟ್ ಅಟ್ಯಾಕಾಗಿ ಸಾಯೋಲ್ಲ. ನಾನು ನನ್ನ ಡಯಾಬಿಟಿಸ್ ಪೇಷಂಟ್ಸ್ಗೂ ಇದನ್ನು ಹೇಳ್ತೀನಿ. ಸರ್ 65 ವರ್ಷ ಆಯಿತು, ಇವಾಗ 127, 128 ಬರ್ತಾಯಿದೆ. ಸೊ ಏನೋ ಕಾಷನ್ ತೊಗೋಬೇಕಂದ್ರೆ 44 ವರ್ಷ ಒಂದು ಚೂರು ಡಯಟಲ್ಲಿ ಹಂಗೆ ಮ್ಯಾನೇಜ್ ಮಾಡ್ಕೊಂಬಿಟ್ರೆ 100 ವರ್ಷ ತಟ್ತೀರಾ, ಮಾತ್ರ ಏನೋ ಅವಶ್ಯಕತೆ ಇಲ್ಲ. ಆದರೆ ನಾಲ್ಗೆ ಒಂಚೂರು ಜಿಹ್ವಾ ಚಾಪಲ್ಯವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಹೀಗೆ ನಾವು ಸೈನ್ಸ್ನ ಇಂಟರ್ಪ್ರಿಟ್ ಮಾಡಬೇಕು. ನಾನು BAMS ನಮ್ಮದೇನು ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತಿದೆ, ಅದನ್ನು ರೀಡಿಫೈನ್ ಮಾಡೋಕ್ಕೆ ಹೋದಾಗ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಆ್ಯಂಡ್ ಮಾಡರ್ನ್ ಸೈನ್ಸ್ ಅಂತ ಮಾಡಿದ್ವಿ. ಟೆಕ್ನಾಲಜಿಕಲಿ ಯು ನೀಡ್ ಟು ಬಿ ಸೈಂಟಿಫಿಕ್, ಥೆರಪಟಿಕಲಿ ಯು ನೀಡ್ ಟು ಬಿ ಟ್ರೆಡಿಷನಲ್, ಬ್ರಿಡ್ಜಿಂಗ್ ದ ಗ್ಯಾಪ್ ಬಿಟ್ವೀನ್ ಟ್ರೆಡಿಷನ್ ಆ್ಯಂಡ್ ಟೆಕ್ನಾಲಜಿ. ಹಿಂದಿನ ಶಾಸ್ತ್ರ ಇವತ್ತಿನ ತಂತ್ರಜ್ಞಾನದ ಸಮನ್ವಯತೆ ಆಗಬೇಕು. ನಾವೇನೋ ಮೊದಲು ಬೆರಳಚ್ಚು ಕೂಡಿಸ್ತಾ ಇದ್ವಿ, ಅಕ್ಷರ ಜೋಡಿಸ್ತಾ ಇದ್ವಿ, ಇವತ್ತು ಹಂಗೆ ಪ್ರಿಂಟ್ ಮಾಡ್ತೀನಿ ಅಂದರೆ ಅದು ಔಟ್ಡೇಟೆಡ್. ಪ್ರಿಂಟ್ ಮಾಡಬೇಕು ಅಂದರೆ ನಾನು ರಾಮನು ಕಾಡಿಗೆ ಓದನು ಅಂತ ಮೈಕಲ್ಲಿ ಹಿಂಗೆ ಹೇಳಿದ್ರೆ ಅದು ಹಂಗೆ ಟೈಪ್ ಆಗಿ ಹಂಗೆ ಪ್ರಿಂಟ್ಔಟ್ ಹಿಂಗೆ ಬರೋದನ್ನು ಒಪ್ಕೋಬೇಕು. ಅದು ರಾಮನು ಕಾಡಿಗೆ ಹೋದನು ಅನ್ನೋ ಫಾರ್ಮ್ಯಾಟ್ನ ಬಿಡಬಾರ್ದು. ಆ ಫಾರ್ಮ್ಯಾಟ್ ಇಟ್ಕೊಂಡು ಲೇಟೆಸ್ಟ್ ಟೆಕ್ನಾಲಜಿ ಅಪ್ಡೇಟ್ ಮಾಡಿಕೊಂಡ್ರೆ ರೆಸ್ಪಾನ್ಸಿಬಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ರಿಪ್ಲೈ ಫಾರ್ ಟುಮಾರೋ ಅಂತ ಹೇಳ್ತೀವಿ. ಓಕೆ. ಇವಾಗ ಕ್ಯಾಲರೀಸೇ ವಿಷ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಕ್ಯಾಲರೀಸ್ ತಿನ್ನಬಾರ್ದು, ಕ್ಯಾಲರೀಸ್ ಅಷ್ಟು ಫ್ಯಾಟ್ ಜಾಸ್ತಿ ಮಾಡಿಬಿಡುತ್ತೆ, ಇಷ್ಟು ದಪ್ಪ ಮಾಡಿಬಿಡುತ್ತೆ ಅಂತ. ನಿಜವಾಗ್ಲೂ ಮನುಷ್ಯನ ಜೀವನದಲ್ಲಿ ಕ್ಯಾಲರೀಸ್ ಕರೆಕ್ಟಾಗಿ ಹೇಳೋದಾದರೆ ಅನ್ನ, ಮುದ್ದೆ, ಚಪಾತಿ, ಜೋಳದ ರೊಟ್ಟಿ ಇವುಗಳ ಅವಶ್ಯಕತೆ ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಎಷ್ಟಿರುತ್ತೆ? ಸಿಂಪಲ್ ಇನ್ಕಮ್ ಟ್ಯಾಕ್ಸ್ ಫಿಲಾಸಫಿ. 1 ಕೋಟಿ ರೂಪಾಯಿ ದುಡ್ದಿದ್ದೀನಿ, ಒಂದು 80 ಲಕ್ಷ ರೂಪಾಯಿ ಮದುವೆ ಮಾಡಿಸ್ದೆ, ಊಟ ಹಾಕಿಸ್ದೆ, ದೇವಸ್ಥಾನ ಕಟ್ಟಿಸ್ದೆ, ರಸ್ತೆ ಹಾಕಿಸ್ದೆ, ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಸ್ದೆ ಅಂತೆಲ್ಲ ಖರ್ಚಾಯಿತು. 20 ಲಕ್ಷ ಇಟ್ಕೊಂಡಿದ್ದೆ, ಇಟ್ಕೋಗಿ ಏನು ಪರವಾಗಿಲ್ಲ ಟ್ಯಾಕ್ಸ್ ಅಂತ. 1 ಕೋಟಿ ದುಡ್ದೆ, ನಾನು ಯಾರಿಗೂ ಕೊಡಲ್ಲ, ಜುಗ್ಗ ಹಿಂಗೆ ಇಟ್ಕೊಂಡಿರ್ತೀನಿ ಅಂದರೆ ಕಟ್ಟು ಟ್ಯಾಕ್ಸು ಅಂತಾನೆ. ಭಗವಂತನೂ ಅದನ್ನೇ ಮಾಡುತ್ತೆ. ಭಗವಂತನ ಫಿಲಾಸಫಿನೂ ಇದೆ. ಸುಮಾರು ಬೆಳಗ್ಗೆ ನಾನೊಂದು 1000 ಕಿಲೋ ಕ್ಯಾಲರಿ ತಿನ್ಬಿಟ್ಟಿದ್ದೀನಿ, ನಂಗೆ 300 ಸಾಕು ಅಂತಿದ್ರೆ ಆ 700 ಕಿಲೋ ಕ್ಯಾಲರಿನ ನೀವು ಬರ್ನ್ ಮಾಡಿದ್ರೆ
ಬರ್ನ್ ಮಾಡಿದ್ರೆ ಅಂದರೆ ಬರ್ನ್ ಆಗುತ್ತೆ. ಒಬ್ಬ ಕೃಷಿಕಂಗಾಗುತ್ತೆ, ಒಬ್ಬ ಸೈಕ್ಲಿಸ್ಟ್ಗಾಗುತ್ತೆ, ಒಬ್ಬ ಸ್ವಿಮ್ಮರ್ಗಾಗುತ್ತೆ, ಒಬ್ಬ ಮೌಂಟೇನಿಯರು ಟ್ರೆಕ್ಕಿಂಗ್ ಮಾಡೋನ್ಗಾಗುತ್ತೆ. ನನಗೆ ನಿಮಗೆ ಆಗಲ್ಲ. ಸೊ ಹಾಗಾಗಿ ನಾವು ಕ್ವಾಂಟಿಟಿ ಕಮ್ಮಿ ತಿನ್ನಬೇಕು. ಅದೆಲ್ಲೂ ನಾನು ಆವತ್ತಿಂದ ದೋ ಐ ಆಮ್ ಕ್ವಾಲಿಫೈಡ್ ಇನ್ ನ್ಯೂಟ್ರಿಷನ್ ಡಯಟೆಟಿಕ್ಸು, ನನ್ನ ವಿರೋಧ 40 ಗ್ರಾಮ್ ಇಡ್ಲಿ, 6 ಇಂಚ್ ಡಯಾಮೀಟ್ರ್ ಚಪಾತಿ, 700 ಗ್ರಾಮ್ ಪ್ರೋಟೀನ್ ಪರ್ ಡೇ ತೂಕ ಹಾಕಿ ಕೊಟ್ಬಿಟ್ರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಲೈಫ್ ಈಸ್ ಆಲ್ ಅಬೌಟ್ ಈಟಿಂಗ್ ಆ್ಯಂಡ್ ಮೇಟಿಂಗ್. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಸಾಯಬೇಕು. ಚೆನ್ನಾಗಿ ತಿನ್ನಬೇಕು ಅಂದರೆ ಸಿಕ್ಕಿದ್ದನ್ನು ತಿನ್ನೋದಿಲ್ಲ. ನಮಗೆ ಏನು ಬೇಕು, ಅದರ ಅವಶ್ಯಕತೆ ಎಷ್ಟಿದೆ, ಅದು ಬೇರೆ ತಿನ್ನೋದು ನಮ್ಗೆ ಅನಿವಾರ್ಯವಾ, ಈ ಪರಿಕಲ್ಪನೆ ಪ್ರತಿ ಆಹಾರ ತುತ್ತ ನೀವು ತೊಗೊಂಡಾಗ ಯೋಚನೆ ಮಾಡಿಬಿಟ್ರೆ ಬಹುಶಃ ಮಿರಾಕಲ್ಲು, ಮ್ಯಾಜಿಕಲ್ ರೆಮಿಡೀಸ್ ಟು ಮೆನಿ ಆಫ್ ದ ಪ್ರಾಬ್ಲಮ್ಸ್ ಆಹಾರದಲ್ಲಿ ಮಾಡಲಿಕ್ಕೆ ಇವತ್ತಿಗೂ ಸಾಧ್ಯ, ನಾಳೆಗೂ ಸಾಧ್ಯ. ಓಕೆ, ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಬಹಳ ಕಡಿಮೆ ಇದೆ ಒಬ್ಬ ವ್ಯಕ್ತಿಗೆ. ಆತನ ಪೋರ್ಷನ್ ಎಷ್ಟಿರಬೇಕು, ಕ್ಯಾಲರೀಸ್ ಎಷ್ಟು ನಾವು ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ ಇಂಟೇಕ್ನ ನಾವು ಡಿಸೈಡ್ ಮಾಡ್ತೀವಿ. ಸೊ ಈಗ ಒಂದು ಹೈಟ್ಗೆ ವೆಯ್ಟ್ಗೆ 60 ಗ್ರಾಮ್ಸ್ ಕೊಟ್ಟೆ, 240 ಕ್ಯಾಲರೀಸ್ ಕೊಟ್ಟೆ, 600 ಕ್ಯಾಲರೀಸ್ ಕೊಟ್ಟೆ, ಇವೆಲ್ಲ ಸ್ಟ್ಯಾಟ್ಯೂಟರಿ ಗೈಡ್ಲೈನ್ಸು, ಒಂದು ಥಿಯರಿಟಿಕಲ್ ವ್ಯಾಲ್ಯೂಸು. ಪ್ರಾಕ್ಟಿಕಲ್ ಲಿವಿಂಗಲ್ಲಿ ಸಮಥಿಂಗ್ ಈಸ್ ಡಿಫ್ರೆಂಟ್. ನಿಮ್ಮ ಹೈಟು ನಿಮ್ಮ ವೆಯ್ಟಿಗೆ 2 ಚಪಾತಿ ತಿಂದರೆ ನಿಮ್ಗೆ ಹೊಟ್ಟೆ ತುಂಬೋದು, 4 ತಿಂದು ನನಗೆ ಸಾಲದೇ ಇರ್ಬೋದು. ನೀವು ಲಿಫ್ಟಲ್ಲಿ ಓಡಾಡ್ಬೋದು, ನಾನು 4ನೇ ಫ್ಲೋರ್ ಮೆಟ್ಲು ಹತ್ತಿ ಇಳಿ ಓಡಾಡ್ತಾ ಇರ್ಬೋದು. 4 ಚಪಾತಿ ತಿಂದು 4 ಸಲ ಮೆಟ್ಲು ಹತ್ತಿ ಇಳಿತೀನಿ ಅಂದರೆ ಮೀ ಈಟಿಂಗ್ 4 ಚಪಾತೀಸ್ ವರ್ತ್ ದ್ಯಾನ್ ಯು ಈಟಿಂಗ್ 2 ಚಪಾತೀಸ್ ಆ್ಯಂಡ್ ಟ್ರಾವೆಲಿಂಗ್ ಬೈ ಎ ಲಿಫ್ಟ್. ಓಕೆ, ಸೊ ಹಾಗಾಗಿ ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ಖರ್ಚು ಮಾಡಿ, ಖರ್ಚು ಮಾಡಲ್ಲ ಅಂದರೆ ತಿನ್ನೋದನ್ನು ಕಮ್ಮಿ ಮಾಡಿ. ಓಕೆ, ತಿನ್ನೋ ವಿಷಯದಲ್ಲೇ ಮತ್ತೊಂದು ಇದಕ್ಕೆ ತೊಗೊಂಡು ಹೋಗ್ತೀನಿ ನಿಮ್ಮನ್ನು. ಗಟ್ ಹೆಲ್ತ್ ಇವತ್ತಿನ ದಿನದಲ್ಲಿ ಅತ್ಯಂತ ನಿರ್ಲಕ್ಷಿತ ವಿಷಯ ಅಂತ ನನಗನ್ಸುತ್ತೆ. ಈಗಾಗಲೇ ಪಿಜ್ಜಾ ಬರ್ಗರ್ ಬಗ್ಗೆ ಬಹಳ ಮಾತಾಡಿದ್ದೀವಿ ನಾವು, ಆದರೂ ಪಿಜ್ಜಾ ಬರ್ಗರು ಫ್ರೈಡ್ ಐಟಮು ಸಿಕ್ಕಿದ್ದ ಎಲ್ಲ ಪದಾರ್ಥಗಳನ್ನು ತಿಂದು ಆ ಹೊಟ್ಟೆಗೆ ಎಷ್ಟು ತ್ರಾಸು ಕೊಡ್ತೀವಿ ಅಂದರೆ ಇನ್ಕ್ಲೂಡಿಂಗ್ ಮೀ. ಗಟ್ ಹೆಲ್ತನ್ನ ಬಹಳ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಆದರೆ ಗಟ್ ಹೆಲ್ತೇ ನಮ್ಮ ಹೆಲ್ತಿಗೆ ಮೂಲ ಅಂತ ಹೇಳ್ತಾರೆ. ಹೊಟ್ಟೆ ಸರಿಗೆ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ರೋಗಗಳಿಗೂ ಮೂಲನೂ ಅದನ್ನೇ ಅಂತ ಹೇಳ್ತಾರೆ. ಸರ್ವೇಪಿ ರೋಗ ಮಂದಾಗ್ನವು ಅಂತ ಒಂದೇ ಒಂದು ವರ್ಡ್ ಆನ್ಸರ್. ಎಲ್ಲ ರೋಗಗಳಿಗೂ ಮಂದಾಗ್ನಿ ಪ್ರಮುಖವಾದಂಥ ಕಾರಣ. ಜಠರಾಗ್ನಿಯಿಂದ ಡೈಜೆಸ್ಟಿವ್ ಫೈರ್, ಅವ್ಯಕ್ತವಾದಂಥ, ಯು ಕ್ಯಾನ್ ಫೀಲ್ ಸಮಥಿಂಗ್ ಲೈಕ್ ಲವ್, ಪ್ರೀತಿ, ಯು ಕ್ಯಾನ್ ಫೀಲ್ ಬಟ್ ಯು ಕಾಂಟ್ ಎಕ್ಸ್ಪೀರಿಯನ್ಸ್ ಅಂದರೆ ಒಳಗಡೆ ಅದು ಕಾಣಲ್ಲ ನಿಮಗೆ. ಸೊ ಸರ್ವೇಪಿ ರೋಗ ಮಂದಾಗ್ನವು ಸುತರಾ ಉದರಾಣಿಚ, ಉದರದಲ್ಲಿರ್ತಕ್ಕಂಥ ಮಂದಾಗ್ನಿ, ಉದರ ಅಂದರೆ ಹೊಟ್ಟೆ, ಹೊಟ್ಟೆ ಇರತಕ್ಕಂಥ ಮಂದಾಗ್ನಿಯನ್ನು ನೀವು ಚೆನ್ನಾಗಿ ಪೋಷಿಸಿ ಪಾಲಿಸಿ ಪ್ರಜ್ವಲಿಸಿ ಇಟ್ಕೊಳ್ತಿದ್ದಾಗ ಅದನ್ನು ನಿಮ್ಮನ್ನು ತಿಂದು ಹಾಕಿಬಿಡುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಸ್ಕಿನ್ ಇಸ್ ದ ಇಂಡೆಕ್ಸ್ ಆಫ್ ಬ್ಲಡ್, ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್. ಒಂದು ನಾಯಿಗೆ ಒಂದು ಬೆಕ್ಕಿಗೆ ಜ್ವರ ಬರೋ ಮಾತಾಡ್ತೀಯಾ ಅಂತ ಕರೀತಾರೆ. ಬೆಕ್ಕಿಗೆ ಯಾಕೆ ಜ್ವರ ಬರಲ್ಲ ಅಂದರೆ ತನ್ನ ಕೋಷ್ಟವನ್ನು, ಗಟ್ ಅಂದರೆ ಕೋಷ್ಟ ಅಂದರೆ ಜೀರ್ಣ ಪ್ರಕ್ರಿಯೆಯನ್ನು ಸರಿಯಾಗಿ ಹಿಂಗೆ ಸದಾಕಾಲ ಇಟ್ಕೊಂಡಿರುತ್ತೆ. ಅದು ಇಲ್ಲಿ ತಿನ್ನುತ್ತೆ, ಜಿರಳೆ ತಿನ್ನುತ್ತೆ, ಮತ್ತೊಂದು ಮಗದೊಂದು ಅತ್ಯಂತ ಹೆಚ್ಚಿನ ಆಹಾರಗಳನ್ನು ಅನಿಯಮಿತವಾಗಿ ಸಿಕ್ಕದಾಗ ತಿನ್ಬಿಡುತ್ತೆ. ಆದರೆ ಅದು ಗೊತ್ತು ಇದು ತಿಂದರೆ ನಾಳೆ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಹಾಗಾಗಿ 2 ದಿವಸ ಉಪವಾಸ ಇರುತ್ತೆ. ಒಂದು ನಾಯಿ ಒಂದು ಚೂರು, ನಾನು ಶ್ವಾನ ಪ್ರೇಮಿ, ಹಾಗೆ ತುಂಬ ಇಷ್ಟದಿಂದ ನನ್ನ ಸಬ್ಜೆಕ್ಟ್ ಆಫ್ ರಿಸರ್ಚ್ ಇದು. ಒಂದು ನಾಯಿಗೆ ಹುಷಾರಿಲ್ಲ ಅಂದ ತಕ್ಷಣ ಹುಡುಕೊಂಡು ಹೋಗಿ ನಿಮ್ಮ ಬೆಲ್ಟಿಂದ ಕಿತ್ತಾಕೊಂಡು ಲೀಸ್ನ ಹೋಗಿ ಹುಲ್ಲು ತಿಂದು ಎಲ್ಲ ವಾಂತಿ ಮಾಡ್ಕೊಂಡು 2 ದಿವಸ ಸಂಪೂರ್ಣ ಉಪವಾಸ. ನಾಯಿ ಮತ್ತು ಬೆಕ್ಕು, ಹೌದು, ಹೋಗಿ ನೋಡಿ, ನಿಮ್ಮಲ್ಲಿ ನಾಯಿ ಇದ್ದರೆ ಚೆಕ್ ಮಾಡಿಸಿ. ನಾಯಿಗೆ ಹುಷಾರಿಲ್ಲ ಅಂದರೆ ಅದು ದಯವಿಟ್ಟು ನಾನು ವೆಟರ್ನರಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಾವು ಕರ್ಕೊಂಡು ಹೋಗ್ತೀವಿ. ಪೇರೆಂಟ್ಸ್ ಆಫ್ ದ ಡಾಗ್ಸ್ ನಾವು ಕರ್ಕೊಂಡು ಹೋಗ್ತೀವಿ. ಆದರೆ ನಾಯಿ, ಬೀದಿ ನಾಯಿ ಅದಾದ ಬಿಟ್ಬಿಟ್ರೆ ನೀವು ಕ್ಲೋಸ್ ವಾಚ್ ಮಾಡಿ ನೋಡಿ, ಅದಕ್ಕೆ ಅಜೀರ್ಣ ಆಯಿತು ಅಂದರೆ ಸಂಪೂರ್ಣ ವಿಶ್ರಾಂತಿ ಕರಳಿ ಕೊಡುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಗಟ್ ಹೆಲ್ತ್. ಆಮೇಲೆ ನೀರು ಮೋಸ್ಟ್ ಇಂಪಾರ್ಟೆಂಟು. ನಾವು ನೀರನ್ನು ಎಷ್ಟೋ ಸಂದರ್ಭದಲ್ಲಿ ಕುಡಿಯೋದೇ ಇಲ್ಲ. ನೀರನ್ನು ಕುಡಿದ್ರೆ ಅದರಲ್ಲೂ ಹೆಣ್ಣುಮಕ್ಕಳು ವಾಶ್ರೂಮ್ಗೆ ಹೋಗಬೇಕು, ಮೇಲಿಂದ ಮೇಲೆ ಕಿಟಕಿಟಿ ಆಗುತ್ತೆ, ವೆರಿ ಎಂಬ್ರಾಸಿಂಗ್ ಅಂದ್ಬಿಟ್ಟು ನೀರನ್ನೇ ಕುಡಿಯೋಲ್ಲ. ನೀವು ಮೇಲಿಂದ ಮೇಲೆ ನೀರು ಕುಡಿತಾ ಇದ್ದರೆ ನಿಮ್ಮ ಗಟ್ ಹೆಲ್ತ್ ಅದಕ್ಕಿಂತ ತುಂಬ ಸುಂದರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ದ ಮೋರ್ ಯು ಡ್ರಿಂಕ್ ದ ಮೋರ್ ಯು ಎಲಿಮಿನೇಟ್ ಬೋತ್. ನಿಮಗೆ ಮೋಷನ್ ಆಗ್ಬೋದು, ಮೂತ್ರ ಆಗ್ಬೋದು. ದ ಮೋರ್ ಯು ಡ್ರಿಂಕ್ ಕಾನ್ಸ್ಟಿಪೇಷನ್ ರಿಸಾಲ್ವ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಒಳ್ಳೆ ಯುರಿನೇಷನ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಎಂಡೋಟಾಕ್ಸಿನ್ ಲಿಬರೇಷನ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಡೈಜೆಸ್ಟಿಫೈರ್ ರೀಕೈಂಡ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಗ್ರೇಟರ್ ದ ಸಟೈಟಿ, ಹೊಟ್ಟೆ ತುಂಬಿದ ಭಾವನೆ ಇರುತ್ತೆ, ಮೇಲಿಂದ ಮೇಲೆ ಆಹಾರ ತಿನ್ನಬೇಕು ಅಂತ ಅನ್ಸಲ್ಲ. ಒಂದು ಸಿಂಪಲ್ ನೀರು, ಫಾರ್ಚುನೇಟ್ಲಿ ಇವತ್ತಿಗೂ ಎಕನಾಮಿಕಲ್ ಡ್ರಿಂಕ್, ಅದಕ್ಕೂ ದುಡ್ಡು ತುಂಬ ಜಾಸ್ತಿ ಆಗಿಬಿಡುತ್ತೆ. 10-20 ರೂಪಾಯಿ ಖರೀದಿ ಮಾಡ್ಬೋದು, ಇಲ್ಲಾಂದರೆ ಮನೇಲಿ ಪುಕ್ಸೆಟ್ಟೆ ಸಿಗುತ್ತೆ. ಅದನ್ನು ಎಷ್ಟು ಜನ ನಾವು ಗೌರವಿಸ್ತಾ ಇದ್ದೀವಿ. ನೀರನ್ನು ಕುಡಿಯೋದೇ ಇಲ್ಲ. ನೀರನ್ನು ಕುಡಿದೇ ಇರೋದು ಒಂದೊಂದು ಮೇಜರ್ ಸ್ಕಿನ್ ಪ್ರಾಬ್ಲಮ್ಸ್ಗೆ ದಿ
ದಿ ಬೆಸ್ಟ್. ನಾನು ಆಗಲೇ ಹೇಳ್ತಾ ಇದ್ದೆ, ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆಹಾರ ಹೇಗೆ ಕೆಲಸ ಮಾಡುತ್ತೆ ಅಂತ. ನೀವು ಕಾಸರಗೋಡು, ಉಡುಪಿ, ಮಲ್ಪೆ ಈ ಕಡೆ ಹೋಗಿ ಬೆಳಗಾಗಿದ್ದ ತಕ್ಷಣ ಕೊಬ್ಬರಿ ಎಣ್ಣೆ ಒಂದಲ್ಲ ಒಂದು ಫಾರ್ಮಲ್ಲಿ ತಿಂತಿರ್ತಾರೆ. ನಾವು ಲಿಪಿಡ್ಸು, ಕೊಲೆಸ್ಟ್ರಾಲ್ ಅಂತ ಭಯಪಟ್ಬಿಡ್ತೀವಿ. ಸೋರಿಯಾಸಿಸ್ಸು, ಎಕ್ಸಿಮಾ, ತುರ್ಕೆ, ಈ ಥರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು, ಡ್ಯಾಂಡ್ರಫ್ ಅಷ್ಟೆಲ್ಲ ಯಾಕೆ, ಹೇರ್ ಫಾಲು, ಸ್ಕ್ಯಾಲ್ಪ್ ಡ್ರೈನೆಸ್ಸು, ಕೂದಲು ಬಿರಿಸುವಿಕೆ, ಕೂದಲು ನೆರೆಯುವಿಕೆ, ಇವೆಲ್ಲ ಒಂದು ಬೆಂಗಳೂರು ಕನ್ವೆನ್ಷನಲ್ ಹುಟ್ಟು ಬೆಳೆದ ಹೆಣ್ಮಗುನ ಒಂದು ಮಂಗಳೂರಲ್ಲೋ ಕೊಬ್ಬರಿ ಎಣ್ಣೆಯಲ್ಲಿ ಜಾಸ್ತಿ ಬಳಸ್ತಾರೋ, ಎರಡನ್ನೂ ಕಂಪೇರ್ ಮಾಡಿ ನೋಡಿ. ದಟ್ ಲೇಡಿ ವಿಲ್ ಡೆಫಿನೆಟ್ಲಿ ಬಿ ಮೋರ್ ಹೆಲ್ತಿಯರ್ ದ್ಯಾನ್ ಎ ಬೆಂಗಳೂರು ಬಾರ್ನ್, ಬೆಂಗಳೂರು ಡಯಟ್ ಬೇಸ್ಡ್ ಕಲ್. ಯಾಕೆಂದರೆ ಅಷ್ಟು ಚೆನ್ನಾಗಿ ಲೂಬ್ರಿಕೇಷನಲ್ಲಿ ಆಗ್ತಾ ಇರುತ್ತೆ. ಆಮೇಲೆ ಇವತ್ತು ಲಿಪಿಡ್ಸು, ಕೊಲೆಸ್ಟ್ರಾಲ್ ವರ್ಷಗಳಿಂದ ತಿಂತಾ ಇದ್ದಾರೆ ರೀ, ಶತಮಾನಗಳಿಂದ ತಿಂತಾ ಇದ್ದಾರೆ. ನೂರಾರು ವರ್ಷಗಳಿಂದ ಶಿರ್ಸಿಗೆ ಹೋದರೆ, ಮಂಗಳೂರಿಗೆ ಹೋದರೆ, ಉಡುಪಿಗೆ ಹೋದರೆ ಕೊಬ್ಬರಿ ಎಣ್ಣೆ ಬೆಳಗಾಗಿದ್ರೆ ತಿಂತಾರೆ. ನಮಗೆ ಎಲ್ಲಿದ ಭಯ, ಕೊಬ್ಬರಿ ಎಣ್ಣೆ ಒಂದು ಸೂಡೋಫೋಬಿಯಾ ನಮ್ಮ ಬಂದು ಕೂತ್ಕೊಂಡ್ಬಿಟ್ಟಿರೋದ್ರಿಂದ ನಾವು ಪೆಟ್ರೋಕೆಮಿಕಲ್ ಡಿರೈವೇಟಿವ್ಸ್ ಆಯಿಲ್ನ ತುಂಬ ಹೆಲ್ತಿ ಆಯಿಲು ಅಂತ ಅಂದ್ಕೊಂಡು ತಿಂತಾಯಿದ್ದೀವಿ. ನೀವು ನಿಮ್ಮ ವಾಹಿನಿಲಿ ತೋರಿಸಿದ್ದೀರ ಒಂದು ಪೆಟ್ರೋಕೆಮಿಕಲ್ ಎಕ್ಸ್ಟ್ರಾಕ್ಟ್ಸು ಎಷ್ಟು ಶರೀರಕ್ಕೆ ಮಾರಕವಾಗಿ ಕೆಲಸ ಮಾಡುತ್ತೆ, ಹಾರ್ಟ್ಗೆ ಎಷ್ಟು ತೊಂದರೆ, ಲಿವರ್ಗೆ ಎಷ್ಟು ತೊಂದರೆ ಅಂತಕ್ಕಂಥ ನನಗಿಂತ ಚೆನ್ನಾಗಿ ಒಬ್ಬ ನಿರೂಪಕರಾಗಿ ನಿಮಗೆ ಗೊತ್ತು. ಓಕೆ, ಇವಾಗ ಉದಾಹರಣೆ ಕೊಟ್ಟು ಹೇಳೋದಾದರೆ ಪ್ರತಿನಿತ್ಯದ ಅಡುಗೆ ಎಣ್ಣೆ ಅದೇ ದೊಡ್ಡ ಬಿಸ್ನೆಸ್ಸು. ರಿಫೈನ್ಡ್ ಆಯಿಲ್, ರಿಫೈನ್ಡ್ ಅಂಥ ಚಂದದ ಆಯಿಲು, ಈ ಆಯಿಲು ಅಂತ, ಲೆಟ್ಸ್ ನಾಟ್ ಟೇಕ್ ದ ಬ್ರ್ಯಾಂಡ್ಸ್ ನೇಮ್, ಆದರೆ ತುಂಬ ದೊಡ್ಡ ವ್ಯಾಪಾರ ಅದು. ಸರಳವಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಬಳಸಬಹುದಾದ ಎಣ್ಣೆ ಏನು? ಕಡಲೆಕಾಯಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್. ಸಿಂಪಲ್ ಕೋಲ್ಡ್ ಪ್ರೆಸ್ಡೇ ನಾವು ಮಾಡ್ತೀವಿ. ಇವತ್ತು ಅದಕ್ಕೂ ಮಿಷಿನ್ಸ್ ಬಂದ್ಬಿಟ್ಟಿವಿ. ಕಡಲೆಕಾಯಿ ಹಾಕಿದ್ರೆ ಎಣ್ಣೆ ಮನೇಲೇ ಬರುತ್ತೆ, ಅನ್ಅಡಲ್ಟ್ರೇಟೆಡ್, ನಿಷ್ಕಲ್ಮಶವಾಗಿರ್ತಕ್ಕಂಥ, ಅಂದರೆ ಕಾಳು ಹಾಕಿ ಎಣ್ಣೆ ತೆಗೆಯುವ ಅಷ್ಟೇ. ಆ ಹಿಂಡಿ ನೀವೇನು ಬಿಸಾಕಬೇಕು, ಗಿರಣಿ ಎಣ್ಣೆ, ಗಿರಣಿ ಎಣ್ಣೆ, ಕೈ ಎಣ್ಣೆ ಅಂತ ಕರಿತೀವಿ ಅದನ್ನು. ಕಡಲೆಕಾಯಿ ಎಣ್ಣೆ ತೊಗೋಬೋದು ನೀವು. ಬೇರೆ ಬೇರೆ ಕೊಬ್ಬರಿ ಎಣ್ಣೆಗಳು, ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಕೊಬ್ಬರಿ ಎಣ್ಣೆ ಬರುತ್ತೆ, ಅದನ್ನು ತೊಗೊಳ್ಬೋದು. ಬೇರೆ ಯಾವುದೇ ಎಣ್ಣೆ ತೊಗೊಳ್ಳಿ ನೀವು. ಎಕ್ಸ್ಟರ್ನಲ್ಗೆ ಹೊಂಗೆ ಎಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್, ಹಾರ್ಲಿ ಇಸ್ ಒನ್ ಆಫ್ ದ ಬೆಸ್ಟ್. ತುಪ್ಪ ನೀವು ಮನೆಯಲ್ಲೇ ಕಾಯಿಸ್ಕೊಳ್ಬೋದು. ಎಕ್ಸ್ಟರ್ನಲಿ ಅಂದರೆ ನೀವು ದೇಹಕ್ಕೆ ಹೊರಭಾಗಕ್ಕೆ ಬಳಸಬಹುದು, ಕೂದಲಿಗೆ ಹಚ್ಚಕ್ಕೆ ಆಗಿರ್ಬೋದು. ಎಳ್ಳೆಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್ ಈವನ್ ಫಾರ್ ಇಂಟರ್ನಲ್ ಸೋರ್ಸ್ ಆ್ಯಂಡ್ ಫಾರ್ ಐ ಆಲ್ವೇಸ್ ರೆಕಮೆಂಡ್. ನಾವು ಔಷಧಿಗಳಿಗೆ ಮಾಡೋದು, ಪ್ರಿಪ್ರೇಷನ್ಸ್ಗೆ ಬಳಸ್ತಕ್ಕಂಥದ್ದು ಪರಿಶುದ್ಧವಂತ ಎಳ್ಳೆಣ್ಣೆ. ಅಫ್ಕೋರ್ಸ್ ನಿಮಗೆ ಇದು 150 ರೂಪಾಯಿ ಸಿಕ್ಕರೆ 400 ರೂಪಾಯಿ ಆಗುತ್ತೆ. ಯಾಕಂದರೆ ಇದು ಗೊತ್ತು ಹೆಂಗೆ ಕಳ್ಳಬರಿಕೆ ಆಗ್ತಾಯಿದೆ ಅಂತ. ಅದು 3 kg ಕಡಲೆಕಾಯಿ ಬೀಜ ಹಾಕಿದ್ರೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ. ಆದರೆ ಜೋಪಾನ ವೀಕ್ಷಕರೇ, ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಬಳಸೋವಾಗ ಸ್ವಲ್ಪ ಜೋಪಾನ. ನಮ್ಮ ತಂದೆ ಹೇಳ್ತಾ ಇದ್ರು, ಅವರಿಗೆಲ್ಲ ಏನು ಮಾಡೋರು ಅಂದರೆ ಒಂದು 15 ದಿನ ಅಥವಾ 3 ತಿಂಗಳ, ನನ್ನ ನೆನಪಿಲ್ಲ, 15 ದಿನಾನೋ 3 ತಿಂಗಳಿಗೋ ಒಂದ್ಸಲ ಒಂದು ಬೆಚ್ಚಗಿನ ನೀರಿನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಕುಡಿಸ್ಬಿಡೋರಂತೆ. ನಿಜ, ಕರಳು ನಿಜ, ಕ್ಲಿಯರ್ ನಿಜ. ಆಗೋದಕ್ಕೆ. ಇವತ್ತಿಗೂ ನೀವು ಗ್ರಾಮೀಣ ಭಾಗಗಳಲ್ಲಿ ಹೋದರೆ, ಶನಿವಾರ ರಜಾ ಸ್ಕೂಲಿಂದ ಬಂದಮೇಲೆ, ಭಾನುವಾರ ಮಕ್ಕಳಿಗೇನು ಕೆಲಸ ಇಲ್ಲ, ಸೋಮವಾರ ಶಾಲೆ ಅಂದರೆ, ಇವತ್ತಿಗೂ ನೂರಾರು ಕುಟುಂಬಗಳನ್ನ ತೋರಿಸ್ಬಲ್ಲೆ ಪರಿಶುದ್ಧವಾದಂಥ ಹರಳೆ ಎಣ್ಣೆನ ಸುಮಾರು ಅರ್ಧ ಚಮಚದಿಂದ 1 ಚಮಚದಷ್ಟು ಪೇಷಂಟಿನ, ಅಂದರೆ ಆರೋಗ್ಯ ಸಾಧಕನ, ಪೇಷಂಟನ್ನು ಪದ ಬಳಸಲ್ಲ, ಆರೋಗ್ಯ ಸಾಧಕನ ಅಥವಾ ಸ್ವಸ್ಥ ವ್ಯಕ್ತಿ ಮತ್ತಷ್ಟು ಸ್ವಾಸ್ಥ್ಯತೆಯನ್ನು ಹೊಂದಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅದನ್ನು ಇಂಟೇಕ್ಗೆ ಕೊಟ್ಟು ಒಂಚೂರು ಬಿಸಿನೀರು ಕುಡಿಸಿದ್ರೆ ಬವೆಲ್ಸ್ ಕ್ಲೀನ್ ಆಗುತ್ತೆ. ಕೋಷ್ಟ ಅಷ್ಟು ಅಂದರೆ ಕರಳು ಕ್ಲೀನ್ ಆಗುತ್ತೆ, ಸಂಪೂರ್ಣ ಕಿತ್ಕೊಂಡು ಬರುತ್ತೆ. ನಾಳೆ ಬೆಳಗ್ಗೆ ಖಾಲಿ ಇರೋದ್ರಿಂದ ಜಠರಾಗ್ನಿ ಪ್ರದೀಪ್ತವಾಗುತ್ತೆ. ಆಹಾರ ಸೇವನೆ ಮಾಡೋದು ಮತ್ತಷ್ಟು ರುಚಿ ಅಂತ ಅನಿಸುತ್ತೆ. ನಮ್ಮ ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್ ಅಂತ ಹೇಳ್ತದೆ. ಅನೇಕ ಸಂದರ್ಭದಲ್ಲಿ ಅಂತ ಡಾಕ್ಟರ್ ಹತ್ರ ಹೋದ ತಕ್ಷಣ ನಾಳೆಗೆ ತೋರಿಸಿ ಅಂತ ಆ ಕೋಟಿಂಗ್ ಇದೆಯಲ್ಲ, ನೀವು 3 ರಿಂದ 4 ಸಲ, ಅಂದರೆ 3 ರಿಂದ 4 ವಾರ ಹರಳೆಯನ್ನು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ನೀವು ತೊಗೊಳ್ತಾ ಬಂತಿದ್ದಾಗ ಕೋಷ್ಟ ಶುದ್ಧಿಯಾಗಿ ತೂಕ ಕಮ್ಮಿ ಆಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಎಲ್ಲ ಹಂತದಲ್ಲೂ ಲಾಭ. ಬಟ್ ಏನಂದರೆ ಇಟ್ ಶುಡ್ ಬಿ ಡನ್ ಅಂಡರ್ ಕರೆಕ್ಟ್ ಮೆಡಿಕಲ್ ಸೂಪರ್ವಿಷನ್. ಮೃದು ವಿರೇಚನ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ. ಮೃದು ವಿರೇಚನ ಅಂತ ಕರಿತೀವಿ. ವಿರೇಚನ ಅಂದರೆ ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸ್ನ ಶರೀರದಿಂದ ಸಂಪೂರ್ಣ ಕಿತ್ತು ಹೋಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಆದರೆ ವೀಕ್ಷಕರೇ ಸ್ವಲ್ಪ ಜೋಪಾನ. ಇವಾಗ ನಾವು ಹೇಳಿದ್ವಿ ಅಂತ ಹೇಳಿ ಬೆಚ್ಚಗಿರೋ ನೀರಲ್ಲಿ ಕೈ ಎಣ್ಣೆ ಹಾಕಿ, ಅಂದರೆ ಅದೇ ಹರಳೆಣ್ಣೆ ಹಾಕಿ ಕುಡಿದು ನೆಕ್ಸ್ಟ್ ಡೇ ಪಿಜ್ಜಾ ಬರ್ಗರ್ ತಿಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡುತ್ತೆ. ಯಾಕೆಂದರೆ ಇಂಥ ಇಂಟ್ರೆಸ್ಟೇನ್ ಕ್ಲೆನ್ಸ್ ನೀವು ಮಾಡೋವಾಗ ಮೆದು ಆಹಾರ ಹೇಳ್ತಾರೆ ಡಾಕ್ಟ್ರು. ಹಾಗಾಗಿ ಗೈಡೆನ್ಸ್ ಅಂಡರ್ ತಗೊಳ್ಳಿ. ಏನನ್ನೇ ತಗೊಂಡ್ರು ಒಂದ್ಸಲ ವೈದ್ಯರನ್ನ ಭೇಟಿ ಆಗಿ ಹೇಳಿದ್ದು, ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ ಮನೆ ಹಿರಿಯರು ಹೇಳಿದ್ದಾರೆ ಅಂತ. ರೈಟ್. ಇಂಟ್ರೆಸ್ಟೇನಿಗೆ ಬಂದ್ವಿ, ಅಂದರೆ ಗಟ್ ಹೆಲ್ತ್ಗೆ ಬಂದ್ವಿ. ಮೆಂಟಲ್ ಹೆಲ್ತ್ ಇವತ್ತು ಬಹುಶಃ ನಾನೊಂದು 10-15 ವರ್ಷದ ಹಿಂದೆ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಸೈಕಾಲಜಿಸ್ಟ್ಗಳು ಬಹಳ ಕಮ್ಮಿ ಇದ್ದರು ಭಾರತದಲ್ಲಿ. ಆದರೆ ಇವಾಗ ಬಹಳ ಜಾಸ್ತಿ ಆಗಿದ್ದಾರೆ. ಅಂದರೆ ಅಲ್ಲಿ
ಸಮಸ್ಯೆಗಳು ಇವೆ ಅಂತ. ಇವತ್ತಿನ ದಿನದಲ್ಲಿ ರಾತ್ರಿ ಕರೆಕ್ಟಾಗಿ ನಿದ್ದೆ ಇಲ್ಲ, ಸ್ಟ್ರೆಸ್ಫುಲ್ ಲೈಫು. ಈ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳೋದು, ಮಾನಸಿಕ ಆರೋಗ್ಯ ಡೆಫಿನೆಟ್ಲಿ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಮಾನಸಿಕ ಆರೋಗ್ಯ ಮತ್ತು ಜೀವನ ಹೇಗಿದೆ ಇವತ್ತು ಭಾರತದಲ್ಲಿ? ಭಾವನ ತುಂಬ ಒಳ್ಳೆಯ ಪ್ರಶ್ನೆ, ತುಂಬ ಸೆನ್ಸಿಟಿವ್ ಆ್ಯಂಡ್ ಸೆನ್ಸಿಬಲ್ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ. ಒಂದು ಗಾಡಿ ಎಷ್ಟೇ ಸುಂದರವಾಗಿದ್ದರೂ ಇಂಜಿನ್ ಚೆನ್ನಾಗಿಲ್ಲ ಅಂದರೆ ಮುಂದಕ್ಕೆ ಹೋಗೋದೇ ಇಲ್ಲ. ಮನುಷ್ಯ ಎಷ್ಟೇ ತಾನು ಆರೋಗ್ಯವಂತ ಅಂತ ಅಂದ್ಕೊಂಡ್ರು ಆ ಬೇಗುದಿ, ಮನಸ್ಸಿನ ನೆಮ್ಮದಿ, ತಳಮಳ ಅಥವಾ ಪ್ರಶಾಂತತೆ ಇಲ್ಲ ಅಂದರೆ ಆ ಮನುಷ್ಯನ ದಿನವೇ ವ್ಯರ್ಥ. ಎಷ್ಟೋ ಸಂದರ್ಭದಲ್ಲಿ ನಿದ್ದೆ ಹೇಗಿರಬೇಕು ಅಲ್ಲಿಂದ ಶುರು ಆಗುತ್ತೆ. ಮಾನಸಿಕ ಆರೋಗ್ಯ ಯಾವುದೋ ಡಾಕ್ಟ್ರ್ ಹತ್ರ ಹೊಂದೋದಲ್ಲ. ನನ್ನ ವೈಯಕ್ತಿಕ ಅಭಿಮತ ಇದು, ತಪ್ಪಿದರೆ ತಿದ್ದುಪಡಿಗೆ ನಾನು ಸಿದ್ಧನಿದ್ದೇನೆ. ಮಲಗಿ ಕಣ್ಣು ಬಿಟ್ಟಾಗ ನಿಮ್ಮ ನಿದ್ದೆ ಗುಣಮಟ್ಟ ಹೇಗಿರಬೇಕು ಅಂದರೆ ಅದು 4 ಅವರ್ ಮಲ್ಕೊಳ್ಳಿ, 8 ಅವರ್ ಮಲ್ಕೊಳ್ಳಿ. ತುಂಬ ದೊಡ್ಡ ಒಬ್ಬ ಸ್ವಾಮೀಜಿ ಬರೀ 48 ನಿಮಿಷ ಮಲ್ಕೋತಾಯಿದ್ರು. 48 ನಿಮಿಷ ಅಷ್ಟೇ ಮಲ್ಕೋತಾಯಿದ್ರು. ಇತ್ತೀಚೆಗೆ ಕಾಲವಾದಂಥ ತುಂಬ ದೊಡ್ಡ ಧರ್ಮಗುರುಗಳು 48 ನಿಮಿಷ ಮಲ್ಕೋತಾಯಿದ್ರು. ಅಥವಾ 2 ಅವರ್ 3 ಅವರ್ ಮಲಗೋದ್ರು ನೋಡಿದ್ದೀನಿ. ಕಣ್ಣು ಬಿಟ್ಟ ತಕ್ಷಣ ಅಯ್ಯೋ ಲೈಟ್ ಬಿಲ್ ಕಟ್ಟಿಲ್ಲ, ವಾಟರ್ ಬಿಲ್ ಕಟ್ಟಿಲ್ಲ, ಮಗು ಸ್ಕೂಲಿಗೆ ಬಿಡಬೇಕು, ಅದು ಕಾಲೇಜಲ್ಲಿ ಕೆಲಸ ಇದೆ, ಇವತ್ತು ಹಿಂಗೆ ಇಫ್ ಯು ಆರ್ ಪ್ರೀ ಆಕ್ಯುಪೈಡ್, ದಟ್ ಈಸ್ ನಾಟ್ ದ ಗುಡ್ ವೇ ಟು ಸ್ಟಾರ್ಟ್ ಯುವರ್ ಡೇ. ಹೆಂಗಿರಬೇಕು, ಸಿನಿಮಾಯಿಂದ ಈಚೆ ಬಂದಾಗ 1 ನಿಮಿಷ ನೀವು ಬ್ಲ್ಯಾಂಕ್ ಆಗ್ತೀರ. ಇವತ್ತು ಸಂಡೇನಾ, ಮಂಡೇನಾ, ಫಸ್ಟ್ ಶೋನಾ, ಸೆಕೆಂಡ್ ಶೋನಾ, ಗಾಡಿಯಲ್ಲಿ ಬಿಟ್ಟಿದ್ದೀನಿ, ಮೆಟ್ರೋಲ್ ಬನ್ನ, ಕ್ಯಾಬಾ, ನನ್ನ ಜೊತೆ ಯಾರಿದೆ, ಇದು ಅರ್ಥ ಮಾಡ್ಕೊಳ್ಳೋಕೆ 2-3 ಸೆಕೆಂಡ್ಸ್ ಬೇಕು. ಯಾಕಂದರೆ ಸಿನಿಮಾಲಿ ಅಷ್ಟು ಮುಳುಗಿರ್ತೀರ. ಯು ಆರ್ ಪಾರ್ಟ್ ಆಫ್ ದಟ್ ಎಂಟರ್ಟೈನ್ಮೆಂಟ್. ಬಂದ ತಕ್ಷಣ 1 ನಿಮಿಷ ಬ್ಲ್ಯಾಂಕ್ ಆಗಿ ಬನ್ನಿ ಈಗ ಸೆಟ್ಲ್ ಆಗ್ತೀನಿ ಅಂತ ಯು ವಿಲ್ ಕಮ್ ಇನ್ ಟು ದಿ ರಿಯಾಲಿಟಿ. ನಿದ್ದೆ ಎದ್ದಾಗ ನಿಮ್ಗೆ ಈ ಸ್ಟೇಟ್ ಬರಬೇಕು. ಫಸ್ಟ್ ಒಂದು ಬ್ಲ್ಯಾಂಕ್ನೆಸ್ ನಿಮ್ಗೆ ಬರಬೇಕು. ಇವತ್ತು ಮಂಡೇನ, ಟ್ಯೂಸ್ಡೇನ, 15ನೇ ತಾರೀಕು, 16 ಏನೂ ಗೊತ್ತಿಲ್ಲ, 1 ನಿಮಿಷ ಎದ್ದು ನಾವೇನು ಕರಾಗರ ವಸ್ತೆ ಲಕ್ಷ್ಮಿ ಮಾಡ್ತೀವಿ ಅಷ್ಟೊತ್ತಿಗದು ಒಂದು ಸಿಂಕ್ರನೈಸೇಷನ್ ಆಗಬೇಕು. ಲೌಕಿಕ ಹಂತಕ್ಕೆ ಬರುವಂಥ ಕ್ಷಣಗಳು ತೊಗೋಬೇಕು. ತೊಗೊಂಡಾಗ ಸಿಸ್ಟಮ್ ರೀಬೂಟ್ ಆಗಿದೆ. ಅದು ಡೇ ಸ್ಟಾರ್ಟಿಂಗ್ ಫಿಲಾಸಫಿ. ಡೇ ಎಂಡಿಂಗ್ ಹೆಂಗಿರಬೇಕು, ನಮ್ಮದು ವೃತ್ತಿಪರ ಬದುಕು, ಖಾಸಗಿ ಬದುಕು, ಸಾಂಸಾರಿಕ ಬದುಕು, ವ್ಯಾವಹಾರಿಕ ಬದುಕು, ಅನೇಕ. ಇವತ್ತು ಒಂದು ಮನುಷ್ಯಂಗೆ 10 ಫೇಸ್ಗಳಿದೆ. ಒಂದು ಬಿಸ್ನೆಸ್ ಮಾಡಿದೆ, ಒಂದು ಪ್ರೊಫೆಷನ್ ಮಾಡಿದೆ, ಒಂದು ಫ್ಯಾಮಿಲಿ ಫಾದರಾಗಿ ರೋಲ್ ಮಾಡಿದೆ, ಗಂಡನಾಗಿ ಮಾಡಿದೆ, ಅಪ್ಪನಾಗಿ ಮಾಡಿ 25 ರೋಲ್ ನಿರ್ವಹಿಸ್ತಾ ಇರ್ತಾನೆ. ಅಥವಾ ಒಂದು ಹೆಂಗ್ಸು ಫಾರ್ ಎಕ್ಸಾಂಪಲ್, ಶಿ ವಿಲ್ ಆಲ್ಸೋ ಹ್ಯಾವಿಂಗ್ ಸೋ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಇವತ್ತು ಆ ವ್ಯಕ್ತಿ ನಿದ್ದೆ ಮಾಡುವಾಗ ಹೆಂಗೆ ಮಾಡಬೇಕು? ಕಂಪ್ಯೂಟರ್ಲಿ 25 ಅಪ್ಲಿಕೇಶನ್ಸ್ನ ತೆಗೆದಿರ್ತೀವಿ. ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡೋಕೆ ಸುಮ್ಮನೆ ಹಿಂಗೆ ಮೇನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀವ? ಇಲ್ಲ, ಒಂದೊಂದು ಫೈಲು ಕ್ಲೋಸ್ ಮಾಡಿ ಮಲ್ಕೋತೀವಿ. ಯಾಕೆಂದರೆ ಬೆಳಗ್ಗೆ ಸಿಸ್ಟಮ್ ಆನ್ ಮಾಡಿದ್ರೆ ಟಕ್ ಅಂತ ಫ್ಲ್ಯಾಶ್ ಆಗಿ ಕರೆಕ್ಟಾಗಿ ಕೆಲಸ ಮಾಡುತ್ತೆ, ಅದ್ರ ಮೇಲೆ ಲೋಡ್ ಇರಲ್ಲ ಅಂತ. ಮಲಗೋವಾಗ ಆ ತೀರ್ಮಾನಕ್ಕೆ ನಾವು ಬರಬೇಕು. ಮಲಗೋವಾಗ ಇವತ್ತು ಆಗಿದ್ದಾಯಿತು. ಮಲಗೋಕ್ಕಿಂತ ಮುಂಚೆ ಬೆಸ್ಟ್ ರೆಮಿಡಿ ಫಾರ್ ಇನ್ಸೋಮ್ನಿಯಾ, ನಿದ್ದೆ ಬರದಿರೋಕ್ಕೆ ಸರಿಯಾದ ಗುಣಮಟ್ಟದ ನಿದ್ದೆ 1/4 ಗಂಟೆ, ಅರ್ಧ ಗಂಟೆ. ಅದು ಹೆಂಗೆ ಸಾಧ್ಯ ಸರ್? 100 ಸಮಸ್ಯೆಗಳಿರುತ್ತೆ ಜೀವನದಲ್ಲಿ. ದಿನ ಬೆಳಗಾದ್ರೆ ನಾಳೆ ಫೇಸ್ ಮಾಡಬೇಕಾಗುತ್ತೆ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಈಸ್ ಟು ಬಿ ಎಂಡ್ಯೂರ್ಡ್ ಅಲ್ವಾ? ಈ ಸಮಸ್ಯೆ ನೀವು ಯೋಚನೆ ಮಾಡಿದ್ರೂ ರಾತ್ರಿ ಕಳೆಯೋಷ್ಟೊತ್ತು ಬಗೆಹರಿಯಲ್ಲ. ಸಮಸ್ಯೆ ಯೋಚನೆ ಮಾಡದಿದ್ರೂ ಬಗೆಹರಿಯಲ್ಲ. ಯೋಚನೆ ಮಾಡೋ ಬದಲಿ ಮೈಲ್ಡ್ ಶಿಫ್ಟು ಆಲೋಚನೆ, ಚಿಂತೆ ಮಾಡೋ ಬದಲಿ ಮೈಲ್ಡ್ ಶಿಫ್ಟು ಚಿಂತನೆ. ಸೊ ಪ್ಲ್ಯಾನಿಂಗನ್ನ ನಾವು ರಾತ್ರಿ ಕೂತ್ಕೊಂಡು ಮಾಡ್ತೀನಿ. 3 ನಿಮಿಷ ನನ್ನ ಬದುಕದು ಹೇಳ್ತೀನಿ. ನನಗೆ ತುಂಬ ಸ್ಟ್ರೆಸ್ ಆದಾಗ, ನನಗೆ ತುಂಬ ಲೋಡ್ ಅನಿಸಿದಾಗ, ನನಗೆ ಸಿಕ್ಕಾಪಟ್ಟೆ ಒತ್ತಡ ಅನಿಸಿದಾಗ, ನಾನು ಬಹುಶಃ ಸಾಮಾನ್ಯವಾಗಿ ಅದು ನನ್ನ ಪದ್ಧತಿಯೋ, ನನ್ನ ಪ್ರಕ್ರಿಯೆಯೋ, ನನ್ನ ಜೀವನ ಶೈಲಿ ಹಾಗೆ ನಾನು ಮನುಷ್ಯರನ್ನ ಸಾಮಾನ್ಯವಾಗಿ ನಂಬಕ್ಕೆ ಹೋಗಲ್ಲ. ನಾನು ಇಬ್ಬರನ್ನೇ ನಂಬೋದು. ಒಂದು DOG, ಇನ್ನೊಂದು GOD. ಇಬ್ಬರ ಹತ್ರ ನಾನು ನೇರ ಸಂವಹನ ಇಟ್ಕೋತೀನಿ. ನನಗೆ ತೋಚಿದ್ದೀನಿ ದೇವ್ರ ಹತ್ರ ಮಾತಾಡ್ತೀನಿ, ಬಿಕಾಸ್ ಐ ಬಿಲೀವ್ ಇನ್ ಗಾಡ್. ಇಲ್ಲ ನಾನು ಕೂತ್ಕೊಂಡು ನಾಯಿ ಮರೆತು ಕೂತ್ಕೊಂಡು ಕಷ್ಟ ಸುಖ ಹೇಳ್ಕೊಳ್ತೀನಿ, ಅಳ್ತೀನಿ, ಮಾತಾಡ್ತೀನಿ. ಅದು ಸ್ಪಂದಿಸುತ್ತೆ. ಒಂದು ಗ್ಯಾರಂಟಿ ಅದು ಇನ್ನೊಬ್ರಿಗೆ ಹೋಗಿ ಹೇಳಲ್ಲ, ಗಾಸಿಪ್ ಮಾಡಲ್ಲ ಅಂತ. ಸೊ ಹಾಗಾಗಿ ಅವನು ಕೇಳಿಸ್ಕೊತಾನೆ ಭಗವಂತ. ಏನೋ ಸದ್ಬುದ್ಧಿ ಅವನೇ ದಾರಿ ತೋರಿಸ್ತಾನೋ ಅಥವಾ ನಮಗೆ ತೋಚಿಸ್ತಾನೋ ಏನೋ ಒಂದು ಐಡಿಯಾ ಕೊಡ್ತಾನೆ. ರಾತ್ರಿಗೆ ಇಷ್ಟೆಲ್ಲ ನಿನ್ನ ಜವಾಬ್ದಾರಿಯಪ್ಪ ಹಾಕಿದ್ದೀನಿ, ಈಗ ಸಿಸ್ಟಮ್ನ ಸ್ವಿಚ್ ಆಫ್ ಮಾಡ್ತಾಯಿದ್ದೀನಿ, ಈಗ ಸ್ಲೀಪ್ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ನಿಂಗೆ ಹೇಳೋವಾಗ ಒಂಚೂರು ಜ್ಞಾಪಕ ಮಾಡು, ಒಳ್ಳೇದನ್ನ ಮಾತ್ರ ಜ್ಞಾಪಕ ಮಾಡು, ನೆಗೆಟಿವ್ ಮಾಡಬೇಡದಾಗ ನೆಗೆಟಿವ್ ಆಗಲ್ಲ ಬರಲ್ಲ ಅಂತಲ್ಲ, ಅದನ್ನು ಹ್ಯಾಂಡ್ಲ್ ಮಾಡೋಂಥ ಶಕ್ತಿ ಬರುತ್ತೆ. ಅದನ್ನು ಹ್ಯಾಂಡ್ಲ್ ಮಾಡೋಂಥ ಶಕ್ತಿ ನಮ್ಮ ಕೈಲೇ ಇದೆ. ಎಲ್ಲರಿಗೂ ಆನೆಗೆ ಆನೆ ಭಾರ, ಇರುವೆ ಭಾರ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇರುವೆ ಕೂಡ ತನ್ನ ಭಾರವನ್ನು ವಹಿಸ್ತಾ ಇದೆ, ಆನೆ ಕೂಡ ತನ್ನ ಭಾರವನ್ನು ವಹಿಸ್ತಾ ಇದ್ದಾಗ ಆನೆ ಇರುವೆ ಕೆಲಸ ಮಾಡೋಕ್ಕೆ ಯೋಚನೆ ಮಾಡಬಾರ್ದು, ಇರುವೆ ಆನೆ ಕೆಲಸ ಮಾಡ್ತೀನೋ ಪ್ರಯತ್ನವೂ ಮಾಡಬಾರ್ದು. ನಮ್ಮ ಇತಿಮಿತಿಲಿ ನಾವು ಯೋಚನೆ ಮಾಡ್ತಾಯಿದ್ರೆ ಬದುಕು ಸುಂದರ, ಸುಮನೋಹರ. ಸೊ ಆಯುರ್ವೇದ ಚಿಕಿತ್ಸೆಗಳಿಗೆ ಬರೋಣ. ನಾವು ಜೀವನ ಕ್ರಮದಿಂದ, ಆಯುರ್ವೇದದ ಜೀವನ ಕ್ರಮದಿಂದ ನಾವು ಚಿಕಿತ್ಸೆಗೆ ಬರ್ತಾ ಇದ್ದೀವಿ. ಬಹಳಷ್ಟು ಜನ ಹೇಳೋದು ಆಯುರ್ವೇದದಲ್ಲಿ ನಿಧಾನ ಪ್ರಕ್ರಿಯೆ ಒಂದು, ಯಾಕೆ ನಾವು ಆಯುರ್ವೇದಕ್ಕೆ ಹೋಗಲ್ಲ ಅಥವಾ ನಮಗೆ ಅದ್ರ ಬಗ್ಗೆ ಒಂಚೂರು ಅಸಡ್ಡೆ ಇದೆ ಅಂತ ಹೇಳಿದ್ರೆ. ಇನ್ನೊಂದು ಅದರ ಬಗ್ಗೆ ನಂಬಿಕೆ ಇಲ್ಲ.
ಕರೆಕ್ಟಾಗಿ ಅದು ಮಾಡುತ್ತಾ ಅಂತ. ಆದರೆ ನನಗೆ ಇಲ್ಲಿವರೆಗೂ ಅರ್ಥ ಆಗಿರೋದು ಆಯುರ್ವೇದ ಅಂತ ಹೇಳಿದ್ರೆ ಕೇವಲ ಲಕ್ಷಣಕ್ಕೆ ಅದು ಪರಿಹಾರ ಅಲ್ಲ, ಮೂಲ ರೋಗ ಏನಿದೆಯೋ ಅದನ್ನು ಆಯುರ್ವೇದ ನಿವಾರಿಸುತ್ತೆ ಅಂತ. ಆದರೆ ಇವತ್ತಿನ ಜನರಿಗೆ ಫಾಸ್ಟ್ ಇರಬೇಕು, ಎಲ್ಲವೂ ಇನ್ಸ್ಟೆಂಟ್ ಇರಬೇಕು. ಆಯುರ್ವೇದ ಹೆಂಗೆ ಅದನ್ನು ಜನ ಅರ್ಥ ಮಾಡ್ಕೋಬೇಕು? 3 ತಿಂಗಳಲ್ಲಿ ಒಂದು ಮನೆ ಕಟ್ಬೋದು, 30 ವರ್ಷದಲ್ಲಿ ಒಂದು ಅರಮನೆ ಕಟ್ಬೋದು. 30 ವರ್ಷ ಇನ್ವೆಸ್ಟ್ ಮಾಡಿ ಕಟ್ಟುವಂಥ ಅರಮನೆ ಇವತ್ತು ಶಾಶ್ವತವಾಗಿದೆಯಾ? 3 ತಿಂಗಳು ಕಟ್ಟಿರ್ತಕ್ಕಂಥ ಮನೆ ಶಾಶ್ವತವಾಗಿದೆಯಾ? 30 ವರ್ಷ ನಿಧಾನವೇ ಪ್ರಧಾನ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಎಲ್ಲ ಕಾಯಿಲೆಗೂ ಎಲ್ಲ ಪದ್ಧತಿಗಳಲ್ಲಿ 100ಕ್ಕೆ 100 ಚಿಕಿತ್ಸೆ ಇದೆ ಅಂತಲ್ಲ. ಓಕೆ, ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತೀವಿ, ಯು ಕ್ಯಾನ್ ಬಿ ಗುಡ್ ಟು ಸಮ್ ಪೀಪಲ್ ಫಾರ್ ಆಲ್ ಟೈಮ್ ಆ್ಯಂಡ್ ಫಾರ್ ಆಲ್ ಪೀಪಲ್ ಫಾರ್ ಸಮ್ ಟೈಮ್. ಯು ಕ್ಯಾನ್ ಬಿ ಗುಡ್ ಟು ಆಲ್ ಪೀಪಲ್ ಅಟ್ ಆಲ್ ಟೈಮ್ಸ್ ಅಂತ. ಸೊ ಎಲ್ಲ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಚಿಕಿತ್ಸೆಗಳಿಗೂ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಕೊಟ್ಬಿಡ್ತೀನಿ ಅಂದರೆ ಬಹುಶಃ ನಾನಂತೂ ನಂಬಲ್ಲ. ಸೊ ಎಲ್ಲ ಸಿಸ್ಟಮ್ಸ್ಗೂ ತನ್ನಂಥ ಇತಿಮಿತಿ ಇದೆ. ನೀವು ತುಂಬ ಪ್ರಸ್ತುತ ಅಂತ ಮಾತು ಹೇಳಿದ್ರಿ, ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು, ಒಂದು ಸಿಸ್ಟಮ್ಯಾಟಿಕ್ ಟ್ರೀಟ್ಮೆಂಟು ಅಂತ. ಸೊ ಈಗ ಜ್ವರ ಬಂದಿದೆ, ಈಗ ಒಂದು ಪ್ಯಾರಾಸಿಟಮಾಲ್ ತೊಗೋತೀನಿ, ಮಲ್ಕೊಂಡ್ಬಿಡ್ತೀನಿ, ಜ್ವರ ಹೋಗುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಮಾತು ಹೋಗ್ತೀನಿ ಅಂದರೆ ಅದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅದು ಅನಿವಾರ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ, ಬೇರೆ ದಾರಿ ಇಲ್ಲದಿದ್ದಾಗ ಅದನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ನನ್ನ ವೃತ್ತಿ ಧರ್ಮವೂ ಹೌದು. ಆದರೆ ಸಿಸ್ಟಮಿಕ್ ಅಪ್ರೋಚ್ ಒಂದು ಬೇಕು. ನಿಮಗೆ ಜೀರ್ಣಶಕ್ತಿ ಚೆನ್ನಾಗಿಲ್ಲ, ನಿಮಗೆ ಅದಕ್ಕಿಂತ ಮೈಗ್ರೇನ್ ಮೋಸ್ಟ್ ಆಫ್ ದ ಮೈಗ್ರೇನ್ ಕೇಸಸ್ ನಾನು ಹೊಟ್ಟೆಗೆ, ಜೀರ್ಣಶಕ್ತಿಗೆ, ಲಿವರ್ಗೆ ಸ್ಟಿಮ್ಯುಲೇಟ್ ಮಾಡಿ ಮೈಗ್ರೇನ್ನ ಕಮ್ಮಿ ಮಾಡೋದು ಸಾವಿರಾರು ಪೇಷಂಟ್ನ ಇತಿಹಾಸವನ್ನು ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡಿದ್ದೇನೆ. ಸೊ ಪ್ರತಿನಿತ್ಯ ನಂಗೆ ಮೈಗ್ರೇನ್ ಬರ್ತಾ ಇದೆ ಅಂದಾಗ ಒಂದು ಮಾತ್ರೆ ತಗೋ, ಆವತ್ತು ಸರಿ ಹೋಯ್ತು, ಎಷ್ಟು ದಿವಸ ತೊಗೋತೀರ, ಅದನ್ನ ಎಷ್ಟು ಲಿವರ್ ಡ್ಯಾಮೇಜ್ ಆಗುತ್ತೆ, ಅದನ್ನ ಎಷ್ಟು ಕಿಡ್ನಿ ಮೇಲೆ ಲೋಡ್ ಆಗುತ್ತೆ, ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟು ನಾವು ಆ ಥರದ ಆಹಾರನ ಸೇವನೆ ಪಥ್ಯ ಕರೆಕ್ಟಾಗಿ ಮಾಡಿದಾಗ ಆ ಮೈಗ್ರೇನ್ ಇವತ್ತು ಬರ್ತಾ ಇದೆ, ಇನ್ನು 30 ವರ್ಷದಿಂದನೂ ಬರ್ತಾ ಇದೆ. ನಂಗೆ ಹೇಳಿದ್ದಾರೆ ಪೇಷಂಟ್ಸ್, 30 ವರ್ಷದ ಮೈಗ್ರೇನ್ ಸರ್, ಮಾತ್ರೆ ಸ್ಟಿಪ್ಗಳಂತೂ 10 ಇಟ್ಕೊಂಡ್ಬಿಡ್ತೀನಿ, 10 ದಿವಸಕ್ಕೆ ಒಂದ್ಸಲಿ ಮೆಡಿಕಲ್ ಶಾಪಲ್ಲಿ ಹೋಗ್ತಂದು. ಅದಕ್ಕಿಂತ ನಿಮ್ಮ ಜೀವನ ಶೈಲಿಯನ್ನು ಕರೆಕ್ಟಾಗಿ ಊಟ ಮಾಡ್ತಕ್ಕಂಥದ್ದು, ಅಜೀರ್ಣ ಆಗದೆ ಥರ ನೋಡ್ಕೊಳ್ತಕ್ಕಂಥದ್ದು ನೀವು ಮಾಡಿದಾಗ ಸಿಸ್ಟಮಿಕ್ ಅಪ್ರೋಚ್ ಇಸ್ ಆಲ್ವೇಸ್ ದಿ ಬೆಸ್ಟ್. ಒಂದು ಆರ್ಥ್ರೈಟಿಸ್, ತಿರ್ಗಾನೆ ಪುರುಷನ ಬಂದಾಗ, ಸರ್ ಹಿಂಗೆ ಕಾಲು ಮೂಮೆಂಟ್ ಆಗ್ತಾ ಇಲ್ಲ ಸರ್, ಒಂದು ಮಾತ್ರೆ ತೊಗೊಂಬಿಟ್ಟು ನಾಳೆ ಬೆಳಗ್ಗೆ ಫುಟ್ಬಾಲ್ ಆಡಬೇಕು ಅಂತ ಆಸೆ ಬಿದ್ದಾಗ, ನಾಳೆ ಬೆಳಗ್ಗೆ ಏನೋ ನಿಮ್ಮಲ್ಲಿ ಮದುವೆ ಇದೆ, ನೀವು ರನ್ನಿಂಗ್ ರೇಸ್ ಹೋಗಬೇಕು, ಏನೋ ಚಾಂಪಿಯನ್ಶಿಪ್ ಹೋಗಬೇಕು, ಸ್ಟೇಜ್ ಎತ್ತಿ ಇಳಿಬೇಕು ಅಂದಾಗ ಮಳೆ ಬಂದಾಗ ಛತ್ರಿ ಹಿಡಿಬೇಕು ಅಂದರೆ ಹಿಡ್ಕೊಳ್ಳಿ. ಆದರೆ ಛತ್ರಿಲಿ ವಾಸ ಪರ್ಮನೆಂಟಾಗಿ ಮಾಡೋಕ್ಕಾಗಲ್ಲ, ಮನೆ ಕಟ್ಕೋಬೇಕು. ಆ ಮನೆ ಕಟ್ಟುವಂಥ ಕೆಲಸ ನಾವು ಆಯುರ್ವೇದದವ್ರು ಮಾಡ್ತೀವಿ. ಛತ್ರಿ ಹಿಡಿಯೋದು ತಪ್ಪ? ಖಂಡಿತ ತಪ್ಪಲ್ಲ, ನನಗೂ ಬೇಕು, ಬೇರೆ ಎಲ್ಲರಿಗೂ ಬೇಕು. ಅಂಬ್ರೆಲಾ ಇಸ್ ಡೆಫಿನೆಟ್ಲಿ ಎ ಶಾರ್ಟ್ ಟರ್ಮ್ ಶೆಲ್ಟರ್. ಸೊ ಯಾವ ಸಿಸ್ಟಮಲ್ಲಿ ಯಾವ ಟ್ರೀಟ್ಮೆಂಟ್ಗೆ ಎಕ್ಸಲೆನ್ಸ್ ಇದೆ ಆ ಟ್ರೀಟ್ಮೆಂಟೇ ಅದಕ್ಕೆ ಅವಲಂಬಿತವಾಗ್ತಕ್ಕಂಥ. ಈಗ ನಾನು ಹೊಟ್ಟೆಗೆ ಒಂದು ಚಾಕು ಹಾಕೋದು ಅಂತ ಇಟ್ಕೊಳ್ಳಿ, ಇಲ್ಲೆಲ್ಲ ನಾನು ಕಷಾಯ ಹಾಕ್ಕೊಂಡು ಎಣ್ಣೆ ಸವರ್ಕೊಂಡು ಮಸಾಜ್ ಮಾಡಿಸ್ಕೊಂಡು ನಿಧಾನಕ್ಕೆ ಹಿಂಗೆ ಚಾಕು ಹೊತ್ಕೊಂಡು ಪ್ರಾಣ ಹೋಗ್ಬಿಟ್ಟಿರುತ್ತೆ. ಅವು ಸರ್ಜರಿ ಮಾಡ್ಬೇಕು, ನಾನು ಒಪ್ತೀನಿ. ಒಂದು ಆರ್ಥ್ರೈಟಿಸು, ಒಂದು ಫ್ಯಾಟಿ ಲಿವರು, ಒಂದು ಮೈಗ್ರೇನು ಅಷ್ಟಲ್ಲ, ಒಂದು ಸೋರಿಯಾಸಿಸು, ಲಾಂಗ್ ಟರ್ಮ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟು, ಲಾಂಗ್ ಟರ್ಮ್ ಹೈಪರ್ ಟೆನ್ಷನ್ ಮ್ಯಾನೇಜ್ಮೆಂಟು, ಲಾಂಗ್ ಟರ್ಮ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಒಬೆಸಿಟಿ ವರ್ಕಪ್ ಅಂತ ಕರಿತೀವಿ. ಈಗ 100 kg 120 kg ಇರ್ತಕ್ಕಂಥ ಮನುಷ್ಯನ ಫಾಸ್ಟ್ ಟ್ರೀಟ್ಮೆಂಟ್ ಬೇಕು ಅಂತ ನೀವು ಎತ್ಕೊಂಡೋಗಿ ಎಲ್ಲ ಉಪವಾಸ ಇಟ್ಬಿಟ್ಟು ಮೂಸಂಬಿ ಜ್ಯೂಸು ಗೆರ್ಕಿಯಲ್ಲಿ ಮಾಡಿಬಿಟ್ಟು ಅವನ್ನ ಸಣ್ಣ ಮಾಡ್ತೀರಿ. ಆ ಮನುಷ್ಯ ಅಷ್ಟೇ ಸಣ್ಣಗೆ ಜೀವನ ಪೂರ್ತಿ ಇರ್ತಾನ? ಇರೋಕ್ಕಾಗತ್ತಾ? ತಿರ್ಗಾ ಈಚೆ ಕಡೆ ಏನೋ ನೋಡಿದೆ ಅಂದ ತಕ್ಷಣ ತಿನ್ನಬೇಕು ಅಂತಕ್ಕಂಥ ಆಸೆ, ಜಿಫಾ ಚಾಪಲಿ ಅಂತ ನಿಮ್ಮ ಬಾಯಲ್ಲಿ 3 ಸಲ ಬಂತು ಈ ಎಪಿಸೋಡಲ್ಲಿ. ಬಾಯಲ್ಲೇ ಎಷ್ಟು ಬರ್ಬೇಕಾದ್ರೆ ಸ್ಟುಡಿಯೋಲಿ ಕೂತ್ಕೊಂಡು ಬೀದಿಲಿ ಕಣ್ಣು ಮುಂದಿದ್ದಾಗ ಎಷ್ಟು ಸಲ ಬರುತ್ತೆ. ಹೀಗೆ ಬರ್ತಿದ್ದಾಗ ಅವನಿಗೆ ಲಾಂಗ್ ಟರ್ಮ್ ಸಕ್ಸಸ್ ಬೇಕು ಅಂದಾಗ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಆಗಲಿ, ಮೈಗ್ರೇನ್ ಆಗಲಿ, ವ್ಯಾಸ್ಕ್ಯುಲರ್ ಹೆಡ್ಏಕ್ ಆಗಲಿ, ಸಿಂಪಲ್ ಹೇರ್ ಫಾಲ್ ರೀ, ಅಷ್ಟು ದೂರಕ್ಕೆ ಹೋಗಬೇಡಿ. ಆಯುರ್ವೇದ ಹೆಂಗೆ ಕೆಲಸ ಮಾಡುತ್ತೆ ಅಂತ, ಕೂದಲು ಉದುರ್ತಾ ಇದೆ ಅಂದರೆ ನಾವೇನು ಫೆವಿಕಾಲ್ ಹಾಕ್ಬಿಟ್ಟು ನಾಳೆ ಫಿಕ್ಸ್ ಮಾಡಿ ಹೋಗು ಅನ್ನೋಕ್ಕೆ ಸಾಧ್ಯವೇ? ಆ ಫಾಲಿಕಲ್ಸ್ನ ಸ್ಟಿಮ್ಯುಲೇಟ್ ಮಾಡಬೇಕು, ಗ್ರೋತ್ ಕೊಡಬೇಕು, ಅದಕ್ಕೆ ಟ್ರಿಚುರೇಟ್ ಮಾಡಬೇಕು, ನರ್ಚರ್ ಮಾಡಬೇಕು, ಇಷ್ಟೆಲ್ಲ ಮಾಡಬೇಕು ಅಂದಾಗ ಒಂದು ಕೂದಲು ಇಲ್ಲಿಂದ ಇಲ್ಲಿಗೆ ಒಂದು 6 ಇಂಚ್ ಬರಬೇಕು ಅಂದರೆ ನೀವು 3 ತಿಂಗಳ ಟೈಮ್ ಕೊಡೋದು ಬೇಡವೆ? ಒಂದು ಗ್ಯಾಸ್ಟ್ರೈಟಿಸ್ ಇದೆ, ಎಷ್ಟು ಜನ ಅದರಲ್ಲೂ ಸ್ಮೋಕರ್ಸು, ಅದರಲ್ಲೂ ಆಲ್ಕೋಹಾಲಿಕ್ಸು ಗ್ಯಾಸ್ಟ್ರೈಟಿಸ್ನ ಒದ್ದಾಡಿ ಒಂದು ಮಾತ್ರೆಗಳನ್ನು, ಕನ್ವೆನ್ಷನಲ್ ಟ್ಯಾಬ್ಲೆಟ್ಸ್ನ ಪ್ರತಿನಿತ್ಯ ತೊಗೊಳ್ಳೋಂಥ ಒಂದು ಅಭ್ಯಾಸವನ್ನು ಎಷ್ಟು ಜನ ಮಾಡ್ಕೊಂಡಿಲ್ಲ. ಅದರಿಂದ ಕಿಡ್ನಿ ಲಿವರ್ ಮೇಲೆ ಎಷ್ಟು ಲೋಡ್ ಬೀಳ್ತಾ ಇಲ್ಲ. ಅದರ ಬದಲಿ ನೀವು ಕಮ್ ಟು ಆಯುರ್ವೇದ ಆಸ್ ಅ ಪಾರ್ಟ್ ಆಫ್ ಡಯಟ್, ದೇರ್ ವೇರ್ ಸಿಸ್ಟಮಿಕ್ ಅಪ್ರೋಚ್ ವರ್ಕ್ಸ್. ನೀವು ಮೈಗ್ರೇನೋ ಸಿಕ್ಕಾಪಟ್ಟೆ ತಲೆನೋವು ಅಂದಾಗ ನಾನು ಹೊಟ್ಟೆಗೆ ಫೋಕಸ್ ಮಾಡಿ ಅಲ್ಲಿ ಜೀರ್ಣಶಕ್ತಿ ರಿಪೇರಿ ಮಾಡಿ ನಿಮ್ಮ ತಲೆನೋವು ಸರಿ ಮಾಡ್ತೇನೆ. ಡೆಫಿನೆಟ್ಲಿ ಐ ವಿಲ್ ಟೇಕ್ 2 months. 2 months ಇಸ್ ಎ ವರ್ತ್ ಇನ್ವೆಸ್ಟ್ಮೆಂಟ್. 3 ತಿಂಗಳು ಮನೆ ಅಲ್ಲ, 30 ವರ್ಷದ ಅರಮನೆ ಯೋಚನೆ ಮಾಡ್ತಾಯಿದ್ದೀನಿ. 300 ವರ್ಷ ಅಂದರೆ ನಿಮ್ಮ 100 ವರ್ಷ ಆಗೋವರೆಗೂ ನೀವು ತಿರ್ಗಿ ಅಪುನರ್ಭವ. ಕಷ್ಟ ಸಾಧ್ಯ, ಆದರೆ ಅಸಾಧ್ಯ ಅಲ್ಲ, ವ್ಯತ್ಯಾಸ ಇದೆ. ಕಷ್ಟ ಸಾಧ್ಯ. ಈಗ ಒಬ್ಬ ಮಿಡ್ಲ್ ಕ್ಲಾಸ್ ಮನುಷ್ಯ ಬೆಂಚ್ ಕಾರ್ ತೊಗೋಬೇಕು ಅಂದರೆ ಕಷ್ಟ ಸಾಧ್ಯ, ಅಸಾಧ್ಯ ಅಲ್ಲ. ಅದಕ್ಕೊಂದು ಎಕ್ಸ್ಟ್ರಾ ಕೆಲಸ ಮಾಡಬೇಕು, ಎಕ್ಸ್ಟ್ರಾ ಯೋಚನೆ ಮಾಡಬೇಕು, ಎಕ್ಸ್ಟ್ರಾ ಶ್ರಮದಾನ ಮಾಡಬೇಕು. ಇಷ್ಟು ಮಾಡಿದ್ರೆ ಅವನೂ ಕೂಡ
ಲಾಟ್ರಿ ಓಡ್ ತೊಗೊಳ್ಳೋನು ಅಚಾನಕ್ಕಾಗಿ ಬರೋಂಗೆ ಕಂಪೇರ್ ಮಾಡಿದ್ರೆ ಅವನು ಕೂಡ ತೊಗೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಎಷ್ಟು ನಿದರ್ಶನಗಳಿದೆಯೋ ಹಾಗೆ ಆರೋಗ್ಯ ಸಾಧನೆ ಆಗಬೇಕು ಅಂದಾಗ ಆಯುರ್ವೇದದ ಪರಿಚಯ ಅವನಿಗೆ ಸರಿಯಾದಂಥ ನಿಟ್ಟಿನಲ್ಲಿ ಸರಿಯಾದಂಥ ರೀತಿಯಲ್ಲಿ ಸಕಾರಾತ್ಮಕವಾಗಿ ಸರಿಯಾದ ಸಮಯಕ್ಕೆ ತುರುಕ್ತಕ್ಕಂಥ ಹೇಳ್ತಕ್ಕಂಥ ಅಲ್ಲ. ಮಾಧ್ಯಮದಲ್ಲಿ ನನ್ನ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ, ನನ್ನ ಕೃತಜ್ಞತೆಗಳನ್ನ ಯಾಕೆ ನಿಮ್ಮ ವಾಹಿನಿಗೆ ಸಲ್ಲಿಸೋಕ್ಕೆ ನಾನು ಅಪೇಕ್ಷೆ ಪಡ್ತೀನಿ ಅಂದರೆ, ಇವತ್ತು ತುರುಕ್ತಕ್ಕಂಥ ಉದಾಹರಣೆ, ಪುಟ್ಟ ಮಗು ಹಿಂಗೂಟ ತೊಗೊಂಡೋಗಿ ಬೇಡ ಅನ್ನತ್ತೆ, ಚಂದಮಾಮ ಪೊಲೀಸ್ ಮಾಮ ಬಂದ ಬೈತಾನೆ ಅಂತ ಏನೋ ಒಂದು ಹೇಳಿ ನಾವು ಯಾರನ್ನೂ ತರ್ತಾ ಇಲ್ಲ ಇಲ್ಲಿ ಪಿಕ್ಚರಲ್ಲಿ. ಚಂದಮಾಮನೂ ಬರಲ್ಲ, ಪೊಲೀಸ್ ಮಾಮನೂ ಬರಲ್ಲ. ಅದು ಆ ಭಯವನ್ನು ಹುಟ್ಟಿಸಿ ಆಗ ಮಗು ತುಂಬಿಸಿದಾಗ ನರಿಶ್ಮೆಂಟು, ನ್ಯೂಟ್ರಿಷನ್ನು ಇಷ್ಟೆಷ್ಟು ಬೇಕು, ಎನರ್ಜಿ ಎಷ್ಟು ಹೋಗಿ ಮಗು ಚೆನ್ನಾಗಿ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗೋಕ್ಕೆ ನಾವು ಹೆಂಗೆ ದಾರಿ ಮಾಡಿಕೊಡ್ತೀವೋ, ಆಯುರ್ವೇದದ ಪರಿಚಯ ಇಲ್ಲದಿರುವವನಿಗೆ ಪ್ರಾರಂಭಿಕ ಹಂತದಲ್ಲಿ ಅದನ್ನು ಉಣಬಡಿಸ್ತಕ್ಕಂಥ ರೀತಿ ನೀತಿ ನನಗೆ ಗೊತ್ತಿರಬೇಕು, ಅರ್ಥಾತ್ ನಮಗೆ ಗೊತ್ತಿರಬೇಕು, ಅರ್ಥಾತ್ ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಆ ಕೆಲಸವನ್ನು ನಾವು ಮೇಲಿಂದ ಮೇಲೆ ಮತ್ತಷ್ಟು ಮಗದಷ್ಟು ಮಾಡ್ತಿದ್ದಾಗ ಅದನ್ನು ಒಪ್ಕೋತಾನೆ. ಜರ್ಮನಿಲಿ ಆಯುರ್ವೇದ ಒಪ್ಕೋತಿದ್ದಾರೆ, ಕೆನಡಲ್ಲಿ ಒಪ್ಕೋತಿದ್ದಾರೆ, ಅಮೇರಿಕಲ್ಲಿ ಒಪ್ಕೋತಿದ್ದಾರೆ. ನಾವು ಆಯುರ್ವೇದವನ್ನು ಹರ್ಬಲ್ಲು ಅಂತ ನಾನು ದುಬೈ ಮಿಡ್ಲ್ ಈಸ್ಟ್ 8-9 ದೇಶಕ್ಕೆ ಪ್ರಾಡಕ್ಟ್ನ ಎತ್ಕೊಂಡೋದಾಗ, ದಿಸ್ ಇಸ್ ಸೋ ನ್ಯಾಚುರಲ್, ಸೋ ಹರ್ಬಲ್ ಅಂತ ಒಂದು ಅರ್ಶನಕ್ಕೆ 100,000 ರೂಪಾಯಿ ಕೊಟ್ಟು ತಿಂತಾರೆ. ಒಂದು ಅರ್ಶನ ಕ್ಯಾಪ್ಸುಲೇಟೆಡ್ ಫಾರ್ಮಲ್ಲಿ. ಚಿತ್ರಾನ್ನಕ್ಕೆ ಅರ್ಶನ ಹಾಕ್ತೀವಿ, ಸಾಂಬಾರ್ಗೆ ಹಾಕ್ತೀವಿ, ತಿನ್ರಪ್ಪ ಇಲ್ಲಿ ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಇದೆ. ಇವತ್ತಿಗೂ ಮಿಸ್ಕನ್ಸೆಪ್ಷನ್ ಹೆಂಗಿದೆ ಅಂದರೆ, ಸರ್ 2 ಸ್ಪೂನ್ ಅರ್ಶನ ಹಾಕ್ಬಿಡ್ದಲ್ಲ ನನ್ನ ವೈಫು, ಬೆಳಗ್ಗೆಯಿಂದ ಸ್ವಲ್ಪ ಕಣ್ಣು ಎಲ್ಲೋ ಇದೆ, ಜಾಂಡೀಸ್ ಬಂದಿರೋ ನೋಡ್ಬಿಡ್ತೀರಾ ಸರ್. ಇದು ಉತ್ಪ್ರೇಕ್ಷೆ ಅಲ್ಲ, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್. ಇದಕ್ಕೆ ಇನ್ನೊಂದು ಅನೆಕ್ಡೋಟ್ ಇತ್ತು. ಕೋವಿಡ್ ಟೈಮಲ್ಲಿ ಸರ್ 1 ಅವರ್ ನನ್ನ ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟೆ, ಫೋನ್ ಇಡೋವಾಗ ಹೇಳ್ದ ಸರ್ ಅವನಿಗೆ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟೆ 2 ಡೇಸ್ ಅಂತ. ನಾನು 1 ಅವರ್ ಫೋನಲ್ಲಿ ಮಾತಾಡ್ಬಿಟ್ಟೆ, ಸರ್ ಟೆಸ್ಟ್ ಮಾಡಿಸ್ಕೊಳ್ಳ ಅನ್ನೋ ಕಾಲ ಇತ್ತು. ಅಂಥ ಮೌಢ್ಯಗಳ ಜೊತೆಗೆ ಇವತ್ತಿನ ಕಾಲಕ್ಕೂ ಸರ್ ಎಷ್ಟು ಹೇಳಿದ್ರು ನಾನು ಹೆಂಡತಿ ಕೇಳಲ್ಲ ಸರ್, 2-3 ಸ್ಪೂನ್ ಅರ್ಶನ ಹಾಕ್ಬಿಡ್ತಾಳೆ, 2-3 ದಿವಸ ಕಣ್ಣೆಲ್ಲ ಎಲ್ಲೋ ಕಲರ್ ಆಗಿಬಿಟ್ಟಿದೆ ಸರ್, ಒಂದ್ಸಲಿ ಟೆಸ್ಟ್ ಮಾಡಿಸ್ಬಿಡಲ್ಲ ಅನ್ನೋ ಸೆಗ್ಮೆಂಟ್ ಇದೆ. ಇಲ್ಲಿ ನಿಮ್ಮ ಮಾಧ್ಯಮದ ಪಾತ್ರ ತುಂಬ ದೊಡ್ಡದು. ಯಾಕೆಂದರೆ ಶ್ರೀಸಾಮಾನ್ಯನಿಗೆ ಅರ್ಶನ ತಿಂದ್ಬಿಟ್ಟ ತಕ್ಷಣ ಕಾಮಣಿ ರೋಗ ಬರಲ್ಲ. ಕಾಮಣಿ ರೋಗ ಬಂದರೆ ಈ ಎಲ್ಲೋ ಕಲರ್ ಕಾಣುತ್ತೆ. ಸಕ್ಕರೆ ತಿನ್ನೋಂಗೆಲ್ಲ ಡಯಾಬಿಟೀಸ್ ಬರಲ್ಲ. ಡಯಾಬಿಟೀಸ್ ಇರೋನು ಸಕ್ಕರೆ ತಿನ್ನಬಾರ್ದು. ಈ ಥರ ನಾವು ಬಿಡಿಸಿ ಎಷ್ಟೋ ಸಂದರ್ಭದಲ್ಲಿ PhD ಮಾಡೋ ಲೆಕ್ಕಕ್ಕೆ LKG ಸಬ್ಜೆಕ್ಟ್ನೇ ಮರ್ತೋಗ್ಬಿಟ್ಟಿರ್ತೀವಿ. PhD ಮಾಡೋವಾಗ LKG ಸಬ್ಜೆಕ್ಟ್ನ ಪುನರಾವರ್ತನೆ ರಿವೈಸ್ ಮಾಡಬೇಕು. ಆ ರಿವೈಸ್ ಮಾಡಿಸುವಂಥ ಕೆಲಸವನ್ನು ನಾವು ಮಾಡಿದರೆ ಆಯುರ್ವೇದದ ಗ್ಲೋರಿ ಎಲ್ಲೋ ಹೋಗುತ್ತೆ. ಬರೆದಿಟ್ಕೊಳ್ಳಿ. 10-20 ವರ್ಷದಲ್ಲಿ ಈಗಲೇ ಸಾಕಷ್ಟು ಮನ್ನಣೆ ಬಂದಿದೆ, ಸಾಕಷ್ಟು ಗೌರವ ಅಭಿಮಾನ ಬಂದಿದೆ. ಆ ಉತ್ತುಂಗವನ್ನು ನಾನೀಗ ಆಲ್ರೆಡಿ ನೋಡಿದ್ದೇನೆ. ನನ್ನ ಮುಂದಿನ ಪೀಳಿಗೆ ಮತ್ತಷ್ಟು ಮಗದಷ್ಟು ಆಯುರ್ವೇದದ ಔನ್ನತೀಕರಣವನ್ನು ಸ್ಮರಿಸ್ತಾರೆ, ಶ್ಲಾಘಿಸ್ತಾರೆ. ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಆಯುರ್ವೇದ ಬಹಳ ಕಾಸ್ಟ್ಲಿ ಅಂತಾರಲ್ಲ, ತುಂಬ ಶ್ರೀಮಂತರದ್ದು ಚಿಕಿತ್ಸೆ ಅಂತಾರಲ್ಲ. ಅದು ಒಳ್ಳೆಯ ಪ್ರಶ್ನೆ. ನೀವು ಇವತ್ತಿನ ಕನ್ವೆನ್ಷನಲ್ ಮಾಡರ್ನ್ ಮೆಡಿಸನಲ್ಲಿ ಒಂದು ಮಾತ್ರೆ ಉತ್ಪನ್ನ ಮಾಡಬೇಕು ಅಂದರೆ ಒಂದು 3 ಪೈಸೆ ಸಾಕು. ಅದನ್ನು ಮಾರಕ್ಕೆ ₹1 ಆಗುತ್ತೆ, ಬಿಕಾಸ್ ಆಫ್ ಮಲ್ಟಿಪಲ್ ಲೆವೆಲ್ಸು. ಅದರ ಬಳಕೆ ಸುಮಾರು ಒಂದು 10 ಲಕ್ಷ ಜನ ಒಂದು ನಿಮಿಷದಲ್ಲಿ ಆ ಮಾತ್ರೆ ತಗೋತಾರೆ. ಆಯುರ್ವೇದದಲ್ಲಿ ಬಳಕೆದಾರರ ಪ್ರಮಾಣ ಕಡಿಮೆ ಇರೋದ್ರಿಂದ ಆ 3 ಪೈಸದ ಮಾತ್ರ ಉತ್ಪನ್ನ ಆಗೋಷ್ಟು ₹3 ಆಗಿರುತ್ತೆ. ಬಳಕೆದಾರಿಲ್ಲ. ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಕಡಿಮೆ. ನಾನೊಂದು ಚಂದನಾದಿ ಒಟ್ಟಿ ಮಾಡಬೇಕು ಅಂದರೆ ಶ್ರೀಗಂಧದ ಮಠ ಸರ್ಕಾರದ ಪರ್ಮಿಷನ್ ತೊಗೋಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೋಬೇಕು, ಕತ್ತರಿಸ್ಬೇಕು. ಅಷ್ಟು ಮರದಲ್ಲಿ ಇಷ್ಟು ಶ್ರೀಗಂಧ ಸಿಗುತ್ತೆ, ಅದ್ರಲ್ಲಿ ಅಷ್ಟು ಮಾತ್ರೆ ಮಾಡಬೇಕು, ಅದು ನಿಮ್ಗೆ ಗೊಂಡು ಮಾಡಿಸ್ಬೇಕು. ಸೊ ಮೋರ್ ದ ಯುಟಿಲಿಟಿ, ಮೋರ್ ದಿ ಅಗ್ರಿಕಲ್ಚರಲ್ ಫಾರ್ಮಿಂಗ್, ಫಾರ್ಮಿಂಗ್, ಆಯುರ್ ಫಾರ್ಮಿಂಗ್ ಅಂತ ನಾವೇನು ಕರಿತೀವಿ. ಇವತ್ತು ತುಳಸಿಗೆ ಕೊಂಡುಕೊಳ್ಳೋಂಥ ಪರಿಸ್ಥಿತಿ ಬೆಂಗಳೂರಲ್ಲೂ ಬಂದುಬಿಟ್ಟಿದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲೇ ತುಳಸಿಯಿಂದ ಅವ್ರ ಮನೇಲಿ ಹತ್ತಿದೆ 2 ಕಿತ್ಕೊಂಬರ ಹಾಕೋ ಅಂತ ಇದ್ದ ಪರಿಸ್ಥಿತಿ. ಇವತ್ತು ನಾವು ಹೋಗಿ ಮಾರ್ಕೆಟಲ್ಲಿ ತೊಗೊಂಡು ಸ್ಪೆಸಿಫಿಕ್ ಹಿಂಗೆ ತೊಗೊಂಡು ಸೆಲ್ಫಿ ತೊಗೊಂಡು ನನ್ನ ಹತ್ರ ತುಳಸಿ ಇದೆ, ಇರಲೇಬೇಕದು. ನಾನು ಧಾರ್ಮಿಕ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಿಲ್ಲ, ಮನೆಗೊಂದು ತುಳಸಿ ಹೆಲ್ತ್ ಪರ್ಸ್ಪೆಕ್ಟಿವಲ್ಲಿ ಇರಲೇಬೇಕು. ಕೆಮ್ಮಾದ 2 ತುಳಸಿ 2 ಏಲಕ್ಕಿ 2 ಲವಂಗ ತಿನ್ರಪ್ಪ ಅಂದರೆ ಎಲ್ಲಿ ಎಕ್ಸ್ಪೆನ್ಸಿವು? ಸಿಕ್ಕಾಪಟ್ಟೆ ನನಗೆ ಗ್ಯಾಸ್ಟ್ರೈಟಿಸ್ ಆಗಿಬಿಟ್ಟಿದೆ ಅಂದರೆ ಜೀರಿಗೆ, ಧನಿಯಾ, ಓಂಕಾಳನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ನೀರಲ್ಲಿ ಹಾಕ್ಕೊಂಡು ಕುದೀರಿ ಅಂದರೆ ನೀವು 20 ಸಲ ಈ ಡೋಸ್ ಮಾಡಿದ್ರೆ 1 ಪಾನಿಪುರಿ ಬೆಲೆ ಬರ್ಬೋದು. 20 ಡೋಸ್ ಆಫ್ ಜೀರಿಗೆ, ಧನಿಯಾ, ಅಜವಾನ್ ಕಷಾಯ ಮನೆ ಮಂದಿಗಲ್ಲ, ನಿಮ್ಮೊಬ್ಬರಿಗಲ್ಲ. ನಿಮ್ಮನೆ ಅಪಾರ್ಟ್ಮೆಂಟಲ್ಲಿ ಮೇಲೆ ಕೆಳಗೆ ಅಕ್ಕಪಕ್ಕ ಇರೋಗೆಲ್ಲ ನಾನು ಕಷಾಯ ಮಾಡಿ ಕೊಡ್ತೀನಿ. ಜೀರಿಗೆ, ಧನಿಯಾ, ಅಜವಾನ ತುಪ್ಪದಲ್ಲಿ ಹೊರದ್ಬಿಟ್ಟು ನೀರಲ್ಲಿ ಹಾಕಿ ಅದನ್ನು ಬಿಸಿ ಕುದಿಸ್ಬಿಟ್ಟು ಹಾಗೆ ಕಾಣಂಗೆ ವಿತೌಟ್ ಫಿಲ್ಟ್ರಿಂಗು ಹಂಗೆ ಕಾಳೆಲ್ಲ ಸಿಗಂಗೆ ಅಗದು ಜಿಗದು ತಿಂತೀನಿ ಅಂದರೆ ಗ್ಯಾಸ್ಟ್ರೈಟಿಸ್ ನಿವಾರಣೆ ಆಗುತ್ತೆ, ಹಸಿವು ಜಾಸ್ತಿ ಆಗುತ್ತೆ, ರುಚಿ ಜಾಸ್ತಿ ಬರುತ್ತೆ, ಮೋಷನ್ ಚೆನ್ನಾಗಾಗುತ್ತೆ, ಲಿವರ್ ಸ್ಟಿಮ್ಯುಲೇಷನ್ ಆಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡುತ್ತೆ. ಸುಮಾರು ಒಂದು 20 ಕಪ್ಸು ಅಥವಾ 20 ಜನಕ್ಕೆ ನೀವು ಕೊಟ್ಟ ಮೇಲೆ ಎಷ್ಟು ಖರ್ಚಾಗೋದು? 1 ಪಾನಿಪುರಿ ದುಡ್ಡು ಖರ್ಚಾಗೋದು. ಓಕೆ. ಸೊ ಆಯುರ್ವೇದ ಇಸ್ ನಾಟ್ ಎಕ್ಸ್ಪೆನ್ಸಿವ್, ಡೆಫಿನೆಟ್ಲಿ ನಾಟ್ ಎಕ್ಸ್ಪೆನ್ಸಿವ್ ಇನ್ ಎ ಲಾಂಗರ್ ರನ್ ಇಫ್ ಯು ಸಿ.
ಇಫ್ ಯು ಸಿ ದೂರದೃಷ್ಟಿ ದೂರಗಾಮಿ ಚಿಂತನೆಯಲ್ಲಿ ಆಯುರ್ವೇದವನ್ನು ಸೇವನೆ ಅಭಿಮಾನಪೂರ್ವಕವಾಗಿ ಸ್ವೀಕಾರ ಮಾಡಿದಾಗ ಡೆಫಿನೆಟ್ಲಿ ಆಯುರ್ವೇದ ವಾಸ್ ಚೀಪರ್, ಈಸ್ ಚೀಪರ್ ಆ್ಯಂಡ್ ಶೆಲ್ ಬಿ ಚೀಪರ್. ಆ್ಯಂಡ್ ಇನ್ನೂ ಚೀಪ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೆಚ್ಚಿನ ಜನಕ್ಕೆ ಅದನ್ನು ಬಳಕೆ ಮಾಡ್ಕೊಳ್ಳಿ. ಸರ್ಕಾರ ಇವತ್ತು ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಆಯುರ್ವೇದ ತನ್ನದಂಥ ವಿಶಿಷ್ಟ ಹೆಜ್ಜೆ ಗುರುತನ್ನು ಇವತ್ತು ಇಡ್ತಾ ಇರೋದು ತುಂಬ ಮೆಚ್ಚುಗೆಯಾದಂಥ ಸಂಗತಿ. ಭಾರತಕ್ಕೆ ನೀವು ತೊಗೊಂಡಾಗ ಯಾವುದೇ ಸಂಶಯ ಇಲ್ಲ, 10 years ಇದರ 100 times ಆಯುರ್ವೇದ ಬೆಳೀತಾ ಇದೆ. ಇವತ್ತು ಒಂದು ಕಾಲದಲ್ಲಿ ಆಯುರ್ವೇದ ಓದ್ಬಿಟ್ಟು ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಹೆಂಗೆ ಪ್ರಾಕ್ಟೀಸ್ ಮಾಡೋದು, ಬೆಂಗಳೂರೇ ಬೇಕು ಅಂತಕ್ಕಂಥ ಕಾಲ ನಾವು 25 ವರ್ಷ ಕೆಳಗೆ ಪ್ರಾಕ್ಟೀಸ್ ಮಾಡಿದಾಗಿತ್ತು. ಇವತ್ತು ಎಲ್ಲಿ ಬೇಕಾದ್ರೂ ಒಬ್ಬ ಆಯುರ್ವೇದ ವೈದ್ಯ ಆಯುರ್ವೇದ ಚಿಕಿತ್ಸೆಯನ್ನೇ ಮಾಡ್ತೀನಿ, ಉಣಬಡಿಸ್ತೀನಿ ಪೇಷಂಟ್ಗೆ, ಅದನ್ನೇ ನಾನು ಪ್ರಿಸ್ಕ್ರೈಬ್ ಮಾಡ್ತೀನಿ. ಅಷ್ಟೊಂದು ಸುಲಭ ಅಲ್ಲ ಸರ್. ನಿಮಗೆ ಯಾವುದು ಸುಲಭ ಟೆಲ್ ಮಿ. ಇವಾಗ ಒಳ್ಳೆ ಚೆನ್ನಾಗಿ ಲಕ್ಷಣವಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಭಾಷೆ ಜ್ಞಾನ ಇದ್ದ ತಕ್ಷಣ ಅವ್ರಲ್ಲಿ ಅತ್ಯುತ್ತಮ ನಿರೂಪಕರಾಗಿ ಸಾಧ್ಯನಾ? ಅವ್ರದ್ದೇ ಅಂಥ ಶ್ರಮ, ಅವ್ರದ್ದಂಥ ಏಳು ಬೀಳುಗಳು, ಅವ್ರ ಮೇಲೆ ಇರ್ತಕ್ಕಂಥ ಅನುಮಾನ ಅವಮಾನ ಎಲ್ಲವನ್ನು ಜಯಿಸಿದ ಮೇಲೆ ಅವ್ರ ಅತ್ಯುತ್ತಮವಾದ ನಿರೂಪಕಿ ಅಂತ ಆಗ್ಲಿಕ್ಕೆ ಸಾಧ್ಯ. ತುಂಬ ಚೆನ್ನಾಗಿದ್ದೀನಿ, ಲಕ್ಷಣವಾಗಿದ್ದೀನಿ, ಚೆನ್ನಾಗಿ ಮಾತಾಡ್ತೀನಿ ತಕ್ಷಣ ಬಂದು ನಂಬರ್ 1 ಚಾನಲ್ ಕೂತ್ಕೊಂಡು ನೀನು ಹಿಂದಿ ಇಂಗ್ಲೀಷು ಕನ್ನಡ ಮಾತಾಡ್ತೀನಿ ಅಂತ ಕೊಡೋಕ್ಕೆ ಸಾಧ್ಯ ಇದೆಯಾ? ಅಲ್ಲೂ ಕಾಂಪಿಟೇಷನ್ ಇದೆ, ಅಲ್ಲೂ ಕಾಂಪಿಟೇಷನ್ ಆ್ಯಂಡ್ ಮಾಫಿಯಾ ಅಂತಾನೆ ನಾನು ಬಹುಶಃ ಬಳಸಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಬಟ್ ಈ ಇಂಗ್ಲಿಷ್ ಮೆಡಿಸಿನ್ನ ಮಾಫಿಯಾ ಆಗಲಿ ಅಥವಾ ಅದರ ಹಿಡಿತ ಆಗಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಗ್ಲೋಬಲ್ ಮಾರ್ಕೆಟಲ್ಲಿ ವೆರಿ ಡಿಫಿಕಲ್ಟ್ ಸರ್, ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಇಂಡಿಯಾದಲ್ಲೂ ವೆರಿ ಡಿಫಿಕಲ್ಟ್ ಬಟ್ ನಾಟ್ ಇಂಪಾಸಿಬಲ್. ವೆರಿ ಡಿಫಿಕಲ್ಟ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ಬಿಕಾಸ್ ನೀವು ಮಾಫಿಯಾ ಅಂತ ಕರೆದಿದ್ದಕ್ಕೆ ನಾನು ಹೇಳ್ತೀನಿ, ನಾನು ಅದನ್ನು ಹೇಳ್ತಾ ಇಲ್ಲ. ಇಟ್ ಈಸ್ ಡಿಫಿಕಲ್ಟ್ ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಆ್ಯಂಡ್ ವಿ ಆರ್ ಆಲ್ರೆಡಿ ಪೆನಿಟ್ರೇಟಿಂಗ್ ಆ್ಯಂಡ್ ಇಟ್ ಈಸ್ ನಾಟ್ ಎ ಕಾಂಪಿಟೇಷನ್ ರೀ. ಅವ್ರೇನು ಚೆನ್ನಾಗಿ ಮಾಡ್ತೀರಂದ್ರೆ ಅವ್ರ ಬಗ್ಗೆ ನನಗೇನು ದ್ವೇಷ, ಜದ್ದು, ಜಿಲಸ್ಸು ಖಂಡಿತವಾಗ್ಲೂ ಇಲ್ಲ. ಅವರು ನನ್ನ ಕುತ್ತಿಗೆ ಕೂಯಿದ್ರೆ ನಾನು ಅವ್ರ ಹತ್ರ ಹೋಗ್ತೀನಿ, ನಾನು ಕಾಲು ಮುರಿದಾಗ ಹೋಗಿದ್ದೀನಿ, ನಾನು ಹಲ್ಲು ಕಿತ್ತಾಗ ಹೋಗಿದ್ದೀನಿ, ಮುಂದಕ್ಕೂ ಹೋಗ್ತೀನಿ. ನೀವು ನನ್ನ ಹತ್ರ ಆರೋಗ್ಯ ಸಾಧಕರಾಗಿ ಬಂದರೆ ನಿಮಗೆ ಕಾಲು ಮುರಿದೋಗ್ಬಿಟ್ರೆ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ. ಹೊಟ್ಟೆಗೆ ಯಾರು ಚಾಕು ಇರೋದೇ ತೆಗೆಯೋಕೆ ಅವರೇ ಬೇಕು, ಎಮರ್ಜೆನ್ಸಿಗೆ ಹೋಗಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಅವ್ರ ಬಗ್ಗೆ ನನಗೆ ಯಾವ ದ್ವೇಷವೂ ಇಲ್ಲ. ನನ್ನ 100 ಜನ ಪೇಷಂಟ್ಸ್ ಬಂದರೆ ಮೆಡಿಸಿನ್ ಬಗ್ಗೆ ನಾನು ಹೇಳ್ತಾ ಇರೋದು, ಅದ್ರ ಬಗ್ಗೆ ನಾನು ವಿರೋಧ ಇಲ್ಲ. ಪದ್ಧತಿಯ ಬಗ್ಗೆನೂ ವಿರೋಧ ಇಲ್ಲ, ಔಷಧಿಯ ಬಗ್ಗೆನೂ ವಿರೋಧ ಇಲ್ಲ. ಆದರೆ ವಿವೇಚನಾತ್ಮಕವಾಗಿ ವೈಚಾರಿಕತೆಯಿಂದ ಕ್ರಮಬದ್ಧವಾಗಿ ಅವಶ್ಯಕತೆಗೆ ಅನುಸಾರ ಯಾವುದನ್ನು ಬೇಕು, ಎಷ್ಟು ಕಾಲ ಬೇಕು ಅನ್ನೋ ತೀರ್ಮಾನ ಮಾಡಿ ತೊಗೊಂಡಾಗ ಗೆಲುವು ನಮ್ಮದು. ಆ ದೃಷ್ಟಿಕೋನದಲ್ಲಿ ಲಾಂಗ್ ಟರ್ಮ್ ಸಕ್ಸಸ್ಗೆ, ಕ್ರಾನಿಕ್ ಪ್ರಾಬ್ಲಮ್ಸ್ಗೆ, ಯಾವುದೇ ಸಮಸ್ಯೆ 3 ತಿಂಗಳ ಮೇಲ್ಪಟ್ಟು ಒಂದು ಶ್ರೀಸಾಮಾನ್ಯನಿಗಿದೆ ಅಂದಾಗ ಐ ಥಿಂಕ್ ಆಯುರ್ವೇದ ಇಸ್ ಒನ್ ಆಫ್ ದ ಬೆಸ್ಟ್ ರೆಸ್ಪಾನ್ಸಿಬಲ್ ರಿಪ್ಲೈ ಫಾರ್ ದಿ ಪ್ರಾಬ್ಲಮ್ಸ್ ಟು ಕಮ್ ಟುಮಾರೋ. ನಾಳೆ ಬರೋಂಥ ಪ್ರಾಬ್ಲಮ್ಸ್ಗೆ ನಾವಿದ್ದೀವಿ. ಬಂದಿರೋಂಥ ಪ್ರಾಬ್ಲಮ್ಸ್ಗೆ, ಅಕ್ಯೂಟ್ ಪ್ರಾಬ್ಲಮ್ಸ್ಗೆ ಬೇರೆ ವೈದ್ಯಕೀಯ ಪದ್ಧತಿಗಳಿದೆ ಅಂದಾಗ ಖಂಡಿತ ನಾನು ಅದ್ರ ದ್ವೇಷ ಅಲ್ಲ. ಮನಸಾರ ಹೇಳ್ತಾ ಇದ್ದೀನಿ, ನಾನು ಅವ್ರಿಗೆ ಶರಣಾಗ್ತೀನಿ. ನಾನು ಒಬ್ಬ ರೋಗಿಯಾಗೋ ಆರೋಗ್ಯ ಸಾಧಕನಕ್ಕೆ ಅವ್ರ ಹತ್ರ ಹೋಗಿ ನಾನು ಯಾವ ಹೆಂಜಿಕೆ ಇಲ್ಲ. ಅವರು ನನ್ನಲ್ಲಿ ಕ್ರಾನಿಕ್ ಪ್ರಾಬ್ಲಮ್ಸ್ಗೆ ಅದನ್ನು ಅವಲಂಬಿತವಾಗ್ತಕ್ಕಂಥ, ನಾನು ಡಾಕ್ಟರ್ ಬಗ್ಗೆ ಹೇಳ್ತಾ ಇಲ್ಲ, ಪೇಷಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಇಷ್ಟು ವರ್ಷ ನಾನು ಬೇರೆ ಸಿಸ್ಟಮ್ ತೊಗೊತಾ ಇದ್ದೆ ಸರ್, ನಾನು ಈಗ ಆಯುರ್ವೇದಕ್ಕೆ ಬರ್ಬೋದು ಅಂದಾಗ ನನ್ನ ಉತ್ತರ, ನಿಮ್ಮ ವಯಸ್ಸು ಎಷ್ಟು? 35 ವರ್ಷ. 35 ವರ್ಷದ ನೀವು ತೊಗೊಳ್ತಾ ಇರತಕ್ಕಂಥ ಏಲಕ್ಕಿ, ಲವಂಗ, ಜೀರಿಗೆ, ಉಪ್ಪು, ಕಾಳುಮೆಣಸು, ಕರಿಮೆಣಸು ಇವೆಲ್ಲವೂ ಆಯುರ್ವೇದ ಭಾಗವೇ. ಅದನ್ನು ಬೇರೆ ಫಾರ್ಮ್ಯಾಟಲ್ಲಿ ತುಂಬ ಪ್ರೆಸೆಂಟಬಲ್ ರೀತಿಯಲ್ಲಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಾವು ಇವತ್ತು ಮಾಡ್ತಾ ಇರೋದ್ರಿಂದ ಯು ಹ್ಯಾವ್ ಎ ಬೆಟರ್ ಚಾಯ್ಸ್ ಟುಡೇ. ಆ್ಯಂಡ್ ಒಂದು ಕಾಲಕ್ಕೆ ಇವತ್ತೆಲ್ಲ ಕಾಮರ್ಸ್ ಎಲ್ಲ ಬಂದಿದೆ, ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇವತ್ತು ಆಯುರ್ವೇದ ಸಿಗ್ತಾ ಇದೆ. ಯು ಆರ್ ಸೋ ಫಾರ್ಚುನೇಟ್ ಆ್ಯಂಡ್ ಬ್ಲಿಸ್ಫುಲ್. ಒಂದು ಕಾಲಕ್ಕೆ ಸಿಗ್ತಾರಿಲ್ಲ. ಒಂದು ದಶಮೂಲಾರಿಷ್ಟ ಬೇಕು ಅಂದಾಗ ನಾನು ಮಲ್ಲೇಶ್ವರಮಿಂದ ಕಾಟನ್ಪೇಟೆಗೆ ಹೋಗ್ಬಿಟ್ಟು ಒಂದು ಬಾಟಲ್ ತೊಗೊಂಬರ್ಬೇಕಂತ ದಿನ ಇತ್ತು. ಇವತ್ತು ಬೆರಳು ತುದಿಲಿ ನನ್ನ ಹತ್ರ ದುಡ್ಡಿದೆ ಅಂದರೆ ಔಷಧಿ ನಿನ್ನ ಕಣ್ಣು ಮುಂದೆ ಕೈಗೆ ಬಂದು ಸಿಗುವಂಥ ಲಭ್ಯತೆ ಇರುವಾಗ ಅದರ ಸದ್ಬಳಕೆ, ಸದಾಕಾಲದ ಆರೋಗ್ಯ ದೃಷ್ಟಿಕೋನದಲ್ಲಿ ಸ್ವಾಸ್ಥ್ಯ ರಕ್ಷಣೆಯ ಬಳಕೆ ನೀವು ಮಾಡಿಕೊಂಡಿಲ್ಲ ಅಂದರೆ ಯು ಆರ್ ದ ಲೂಸರ್ ಅಂತ ಹೇಳ್ತೀನಿ. ಓಕೆ, ಫೈನಲ್ ಪ್ರಶ್ನೆ, ಪಂಚಸೂತ್ರಗಳೇನು ಜೀವನಕ್ಕೆ, ಆರೋಗ್ಯ, ಮಾನಸಿಕ ದೈಹಿಕ ಆರೋಗ್ಯಕ್ಕೆ ಪಂಚಸೂತ್ರ? ಒಳ್ಳೆಯ ಆಹಾರ, ಒಳ್ಳೆಯ ನಿದ್ರೆ, ಆಮೇಲೆ 4-6 ಜನದ ಜೊತೆಗೆ ಒಳ್ಳೆಯ ಸಂಪರ್ಕ ಸಾಧನೆ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮನ್ನು ಕಂಡ್ರೆ ನಂಗೆ ಜಲಸು, ನಿಮ್ಮನ್ನು ಕಂಡ್ರೆ ಅಸೂಯೆ, ನಿಮ್ಮನ್ನು ಕಂಡ್ರೆ ದ್ವೇಷ, ಇದನ್ನೆಲ್ಲ ಬಿಟ್ಟು ಇದು ನನ್ನ ಬದುಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸೆಲ್ಫ್ಲೆಸ್ ಲಿವಿಂಗು. ಆಮೇಲೆ ಸೆಲ್ಫ್ಲೆಸ್ ಲಿವಿಂಗ್ ಅಂದರೆ ಹಿರಿಯರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ. 5th ಮೋಸ್ಟ್ ಇಂಪಾರ್ಟೆಂಟ್, ನೀಡ್ಗೆ ಗ್ರೀಡ್ಗೆ ನಾವು ಅರ್ಥ ಮಾಡಿಕೊಳ್ಳದೆ ಬದುಕ್ತಾ ಇರೋದು ಅಂತ ನನಗನ್ಸುತ್ತೆ. ಇಷ್ಟು ನನಗೆ ಬೇಕಪ್ಪ, ಇಷ್ಟು ನನಗೆ ಬೇಕು, ನನ್ನ ಹತ್ರ ಒಂದು ಕಾಲು ಜೊತೆ ಚಪ್ಪಲಿ, ಒಂದು ಒಳ್ಳೆ ವಾಚ್ ಇದ್ದರೆ ಸಾಕು ಅಂತ. ಜಗತ್ತಲ್ಲಿರೋ 365 ಕಂಪ್ನಿಯ 3650 ವಾಚು ನನ್ನ ಹತ್ರನೇ ಇರಬೇಕು ಅಂದರೆ
ಅದರದಲ್ಲಿ ಯಾವುದೇ ಅರ್ಥ ಇಲ್ಲ ಬದುಕಿಗೆ ಅಂತ. ಆ ರ್ಯಾಟ್ ರೇಸ್ನ ಬಿಟ್ಟುಬಿಟ್ಟು ಇವತ್ತಿನ ವಾಸ್ತವಿಕ ಬದುಕಿಗೆ ನನಗೇನು ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು, ನಾಳೆಗಾಗಿ ಏನು ಬೇಕು ಅಂತಕ್ಕಂಥ ಚಿಂತನೆ ಮಾಡ್ಕೊಳ್ದಿರೋದು, ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಚಿಂತೆ ಮಾಡದೇ ಇರೋದು. ಈ ಸೂತ್ರಗಳನ್ನು ನಾವು ಫಾಲೋ ಮಾಡಿದರೆ ಯಶಸ್ಸು, ಆರೋಗ್ಯ, ಮುಕ್ತಿ, ಭಗವಂತ ಕೊಟ್ಟಿರೋ ಆಯುಷ್ಯ ಖಂಡಿತವಾಗಲೂ ಅದನ್ನು ಆಸ್ವಾದಿಸಲಿಕ್ಕೆ, ಅದನ್ನು ಅನುಭವಿಸಲಿಕ್ಕೆ, ಅದರಿಂದ ಸಂತೃಪ್ತಿ ನಮಗೆ ಹೊಂದಲಿಕ್ಕೆ, ಅನಾಯಾಸೇನ ವರ್ಣಂ ವಿನಾ ದೈನ್ಯೇನ ಜೀವನಂ ಸಾಧಿಸಲಿಕ್ಕೆ ಸುಸೂತ್ರ ಮಾರ್ಗ ಇದು ಅಂತ ಭಾವಿಸ್ತೀನಿ. ವಂಡರ್ಫುಲ್. ಧನ್ಯವಾದ ಡಾಕ್ಟರ್ ಕಿಶೋರ್ ಅವರೇ. ಅಂದರೆ ಸರಳವಾಗಿ ಜೀವನ ಹೆಂಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ರಿ. ಹಾಗೆ ಏನೇನು ಮಾಡ್ತಿದ್ದೀವಿ ತಪ್ಪುಗಳು, ಏನು ಮಾಡಬಾರ್ದು ಅನ್ನೋದನ್ನು ಬಹಳ ಇದು ಆತ್ಮವಿಮರ್ಶೆ, ಸಮಸ್ಯೆ ಅಲ್ಲ, ಆತ್ಮವಿಮರ್ಶೆ. ಬಹುಶಃ ನಿಮ್ಮ ಪಾಡ್ಕಾಸ್ಟನ್ನು ನೋಡಿದಾಗ ಎಲ್ರಿಗೂ ಅರ್ಥ ಆಗುತ್ತೆ ಅವ್ರು ಮಾಡ್ತಿರೋ ತಪ್ಪುಗಳೇನು, ಮಾಡಬೇಕಾಗಿರೋದೇನು ಅನ್ನೋದ್ರ ಬಗ್ಗೆ ಡೆಫಿನೆಟ್ಲಿ ಒಂದು ಸ್ಪಷ್ಟತೆ ಸಿಕ್ಕಿರುತ್ತೆ. ಸೊ ಕಷಾಯ ವಿತ್ ಕಿಶೋರನ್ನಂತೂ ರಾಜ್ಯದ ಜನ ತುಂಬ ಎಂಜಾಯ್ ಮಾಡಿದ್ರು. ಹಾಗೆ ಪ್ರತಿದಿನ ಅದನ್ನು ಬಳಸ್ಕೊಂಡ್ರು. ನೀವು ಕೂಡ ಕಾರ್ಯಕ್ರಮಕ್ಕೂ ಸುವರ್ಣಕ್ಕೆ ಋಣಿ, ಈ ಕಾರ್ಯಕ್ರಮಕ್ಕೂ ಸುವರ್ಣಕ್ಕೆ ಋಣಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೆನಪಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಟಿಕ್ ಮಾಡಿ. ಇದರಿಂದ ನಿಮಗೆ ಹೊಸ ಪಾಡ್ಕಾಸ್ಟ್ ಬಂದಾಗ ಡೆಫಿನೆಟ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮಸ್ಕಾರ.